ವೆಲ್ಕಮ್ ಬ್ಯಾಕ್ ಎವ್ರಿವನ್. ಇವತ್ತು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಆ್ಯಂಡ್ ರೋಲಿಂಗ್ ಲೋಡ್ ಈ ಚಾಪ್ಟರ್ನ ನೋಡೋಣ. ಓಕೆನಾ? ಇದು ಅಂತ ಸ್ವಲ್ಪ ಈ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಯಾಕಂತಂದರೆ ಒಂದೇ ವಿಡಿಯೋದೊಳಗಡೆನೆ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೀಮ್ಸ್ ಕವರ್ ಮಾಡ್ತಿದ್ದೀನಿ. ಬೀಮ್ಸ್ ಅಂತಂದ್ರೆ ಅದರೊಳಗಡೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಬರ್ತದ, ಕ್ಯಾಂಟಿಲಿವರ್ ಬೀಮ್ ಬರ್ತದ, ಪ್ಲಸ್ ಓವರ್ ಹ್ಯಾಂಗಿಂಗ್ ಬೀಮ್ಸ್ ಬರ್ತವ, ಮತ್ತು ಮಿಡಲ್ ಸ್ವಲ್ಪ ಹಿಂಜ್ಗಳನ್ನು ಕೂಡ ಹಾಕಿರ್ತಾರೆ. ಓಕೆ, ಬಟ್ ಡಿಟರ್ಮಿನೇಟ್ ಬೀಮ್ಸ್ ಇರ್ತವೆ. ಇದರ ಜೊತೆಗೆ ಮತ್ತೆ ಇದು ಬೀಮ್ಸ್ಗಳ ಮೇಲೆ ನಿಮಗೆ ಲೋಡ್ಸ್ಗಳು ಇರ್ತವೆ. ಸಿಂಗಲ್ ಪಾಯಿಂಟ್ ಲೋಡ್ ಇರ್ತದ, ಮತ್ತು 2 ಪಾಯಿಂಟ್ ಲೋಡ್ಸ್ ಇರ್ಬೋದು, ಸೆವರಲ್ ಪಾಯಿಂಟ್ ಲೋಡ್ಸ್ ಇರ್ಬೋದು, ಅಥವಾ UDL ಇರ್ಬೋದು. UDL ಒಳಗಡೆ ಲಾರ್ಜರ್ ದೆನ್ ದ ಸ್ಪ್ಯಾನ್ ಇರ್ಬೋದು, ಶಾರ್ಟರ್ ದೆನ್ ದ ಸ್ಪ್ಯಾನ್ ಇರ್ಬೋದು. ಮತ್ತು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಸಪೋರ್ಟ್ ರಿಯಾಕ್ಷನ್ಸ್ RA RB RC ಇಂಥವೆಲ್ಲ ಕೇಳ್ಬೋದು. ಮತ್ತು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಶಿಯರ್ ಫೋರ್ಸ್ ಕೇಳ್ಬೋದು, ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಬೆಂಡಿಂಗ್ ಮೂಮೆಂಟ್ ಕೇಳ್ಬೋದು. ಮತ್ತು ಈ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಮತ್ತು ಎರಡನ್ನು ಎಟ್ ಕನ್ಸಿಡರ್ಡ್ ಒಂದು ಯಾವುದೋ ಒಂದು ಸ್ಪೆಸಿಫೈಡ್ ಪಾಯಿಂಟ್ ಒಳಗೆ ಕೇಳ್ಬೋದು, ಅಥವಾ ಅಬ್ಸಲ್ಯೂಟ್ ಕೇಳ್ಬೋದು. ಅರ್ಥ? ಅಬ್ಸಲ್ಯೂಟ್ ಒಳಗಡೆ ಮ್ಯಾಕ್ಸಿಮಮ್ ಪಾಸಿಟಿವ್ ಮ್ಯಾಕ್ಸ್ ಕೇಳ್ಬೋದು, ನೆಗೆಟಿವ್ ಮ್ಯಾಕ್ಸ್ ಕೇಳ್ಬೋದು. ಹೀಗಾಗಿ ದ ಚಾಪ್ಟರ್ ಏನೈತಲ್ಲ ಸ್ವಲ್ಪ ವಾಸ್ಟ್ ಅದ, ಬಟ್ ಅದರೊಳಗೆ ಏನೂ ಇಲ್ಲ. ಈ ಚಾಪ್ಟ್ರಲ್ಲಿ ಏನೂ ಇಲ್ಲ, ಬಟ್ ಹೇಳೋರಿಗೆ ಮಾತ್ರ ದೊಡ್ಡದದ. ಹೇಳಿದ ಮೇಲೆ ನೀವು ಒಂದು ಸತಿ ಈ ಚಾಪ್ಟರ್ನ ಕುಂತು ನೋಡಿದ ಮೇಲೆ ನೀವು ಅದನ್ನು ಚೆನ್ನಾಗಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಈ ಚಾಪ್ಟ್ರಲ್ಲಿ ಏನು ನೆನಪಿಡೋ ಅವಶ್ಯಕತೆ ಇಲ್ಲ, ನೆನಪಿಡೋ ಅವಶ್ಯಕತೆನೂ ಇಲ್ಲ. ಅರ್ಥ ಮಾಡ್ಕೊಳೋ ಅವಶ್ಯಕತೆ ಅದ. ಪ್ರಾಬ್ಲಮ್ಸ್ ಕೇಳ್ಬೋದು, ಯಾಕಂದ್ರೆ ಇದರಲ್ಲಿ ಥಿಯರಿಕ್ಕಿಂತ ಜಾಸ್ತಿ ಪ್ರಾಬ್ಲಮ್ಸ್ ಇರ್ತದೆ. ಫಸ್ಟ್ ಐ ವುಡ್ ಲೈಕ್ ಟು ಬ್ರೀಫ್ ಔಟ್ ವಾಟ್ ಆಲ್ ಈಸ್ ದೇರ್ ಇನ್ ದಿಸ್ ಚಾಪ್ಟರ್. ಅರ್ಥಾತ್ ಫಸ್ಟ್ ಏನು ಮಾಡೋಣ, ನಾ ಹೇಳಿದ್ನಲ್ಲ ಅದನ್ನು ಸ್ವಲ್ಪ ಈಟದನ್ನು ಕೇಳಿದ್ದೇನೆ, ಸ್ವಲ್ಪ ಬರಿತಾ ಹೋಗ್ತೀನಿ. ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಅಂತ ಹೇಳ್ತಾರೆ, ಅಥವಾ ರೋಲಿಂಗ್ ಲೋಡ್ಸ್ ಅಂತ ಬರೀತಾರೆ. ರೋಲಿಂಗ್ ಲೋಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್, ರೋಲಿಂಗ್ ಲೋಡ್ಸ್ ಅಂತ. ಇದು ಯಾಕೆ ರೋಲಿಂಗ್ ಲೋಡ್ಸ್ ಅಂತಾರೆ ಅಂತ ಆಮೇಲೆ ನೋಡೋಣ. ಫಸ್ಟ್ ಇದ್ರೊಳಗೆ ಏನದ ಅಂತಂದ್ರೆ, ಒಂದನೇದ್ದು ಬೀಮ್ಸ್ ಪ್ರಾಬ್ಲಮ್ಸ್ ಬರ್ಬೋದು, ಎರಡನೇದ್ದು ಟ್ರಸ್ ಪ್ರಾಬ್ಲಮ್ಸ್ ಬರ್ಬೋದು, ಮೂರನೇದ್ದು ಸ್ಟ್ರೆಸ್ಸಸ್ ಬರ್ಬೋದು. ಈ ಸ್ಟ್ರೆಸ್ಸಸ್ ಏನೈತಲ್ಲ ಇದು UG ಲೆವೆಲ್ಗೆ ಇಲ್ಲ, ಇದೆ ಆ್ಯಕ್ಚುಲಿ. ಬಟ್ ನಮ್ಮ ಸಿಲೆಬಸ್ ಒಳಗಡೆ PWD ಸಿಲೆಬಸ್ ಒಳಗಡೆ ಕೇಳಿದಾರ ಟ್ರಸಸ್ ಅಂತೇಳಿ, ILD ಫಾರ್ ಟ್ರಸಸ್ ಅಂತ ಸ್ಟ್ರೆಸ್ಸಸ್ ಅಂತ ಕೇಳಿದಾರ. ದೇರ್ಫೋರು ಇದನ್ನ ಸ್ವಲ್ಪ ಆಮೇಲೆ ನೋಡೋಣ, ಸ್ವಲ್ಪ ಇಂಟ್ರೊಡಕ್ಷನ್ ಅಷ್ಟ ಕೊಡ್ತೀನಿ. ಓಕೆನಾ? ಟ್ರಸಸ್ ಬಗ್ಗೆ ನೋಡೋಣ ಈ ವಿಡಿಯೋದೊಳಗೆ, ಬೇಡ ಬೇರೆ ವಿಡಿಯೋದೊಳಗೆ ನೋಡೋಣ. ಬೀಮ್ಸ್ ಬಗ್ಗೆ ಈ ವಿಡಿಯೋದೊಳಗೆ ಕಂಪ್ಲೀಟ್ ಆಗಿ ನೋಡೋಣ. ಬೀಮ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತದ, ಡಿಟರ್ಮಿನೇಟ್ ಬೀಮ್ಸ್ ಅಂತ ಬರ್ತದ, ಡಿಟರ್ಮಿನೇಟ್ ಬೀಮ್ಸ್ ಅಂತ ಬರ್ತದ, ಇನ್ನೊಂದು ಬರ್ತದ ಇಂಡಿಟರ್ಮಿನೇಟ್ ಬೀಮ್ಸ್ ಅಂತೇಳಿ, ಇಂಡಿಟರ್ಮಿನೇಟ್ ಬೀಮ್ಸ್ ಅಂತೇಳಿ. ಹೌದಾ? ಡಿಟರ್ಮಿನೇಟ್ ಬೀಮ್ಸಿಗೆ ಸಿಂಪಲ್ ಮೆಥಡ್ಸ್ ಅದ. ಸಿಂಪಲ್ ಒಂದು ಪ್ರಿನ್ಸಿಪಲ್ ಒಂದಿಷ್ಟು ಲಾಸ್ ಇರ್ತಾವ, ಅವ್ನು ನೋಡ್ಕೊಂಡು ಸಿಂಪಲ್ ಮೆಥಡ್ಸ್ ಬರ್ತದ. ಈ ಮೆಥಡ್ಸ್ ಡಯಾಗ್ರಾಮ್ ಬೇಸ್ ಮೇಲೆ ಇರ್ತದೆ. ಡಯಾಗ್ರಾಮ್ಸ್ ಹಾಕಬೇಕು, ಆರಾಮಾಗಿ ಬರ್ತದೆ. ಈ ಡಯಾಗ್ರಾಮ್ಸ್ ಒಂದು ನೆನ್ಪಿಟ್ಬಿಟ್ರೆ ಮುಗಿದೋಯ್ತು. ಬೀಮ್ಸ್, ಈ ಡಿಟರ್ಮಿನೇಟ್ ಬೀಮ್ಸ್ ಒಳಗೆ ಏನೇನು ಬರ್ತದ ಅಂದ್ರೆ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ಸ್ ಬರ್ತದ, ಪ್ಲಸ್ ಕ್ಯಾಂಟಿಲಿವರ್ಗಳು ಬರ್ತದ, ಪ್ಲಸ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ 1 ಸೈಡ್ ಓವರ್ ಹ್ಯಾಂಗಿಂಗ್ ಇರ್ಬೋದು, ಸಿಂಪ್ಲಿ ಸಪೋರ್ಟೆಡ್ ಬೀಮ್ 2 ಸೈಡ್ ಓವರ್ ಹ್ಯಾಂಗಿಂಗ್ ಇರ್ಬೋದು, ಆಮೇಲೆ 3 ಸೈಡ್ ಹಿಂಗೇನಾದರೂ ಕೊಟ್ಟು ಹಿಂಗ ಕೊಟ್ಟು, ಇದು ಇಂಡಿಟರ್ಮಿನೇಟ್ ಬೀಮು. ನಡ್ಬರ್ಕೊಂದು ಹಿಂಜ್ ಹಾಕ್ಬಿಟ್ರೆ ಡಿಟರ್ಮಿನೇಟ್ ಆಗಿಬಿಡ್ತದ. ಸಮ್ಟೈಮ್ಸ್ ಹಿಂಗೆ ಪ್ರಾಪ್ಡ್ ಕ್ಯಾಂಟಿಲಿವರ್ ಕೊಡ್ಬೋದು, ಇದು ಇಂಡಿಟರ್ಮಿನೇಟ್ ಸ್ಟ್ರಕ್ಚರು. ಇಲ್ಲೊಂದು ಹಿಂಜ್ ಹಾಕ್ಬಿಟ್ರೆ ಡಿಟರ್ಮಿನೇಟ್ ಆಗಿಬಿಡ್ತದೆ. ದೇರ್ಫೋರ್ ಈ ಎಲ್ಲ ಬೀಮ್ಗಳು ಎಲ್ಲಿ ಬರ್ಬೋದು, ಡಿಟರ್ಮಿನೇಟ್ ಬೀಮ್ಸ್ ಒಳಗೆ ಬರ್ಬೋದು. ಇಂಡಿಟರ್ಮಿನೇಟ್ ಬೀಮ್ಸ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ. ಹೌದಾ? ಪ್ರಾಪ್ಡ್ ಕ್ಯಾಂಟಿಲಿವರ್ ಇರ್ಬೋದು, ಅಥವಾ ಮುಂದೆ ಎಕ್ಸ್ಟೆಂಡ್ ಮಾಡಿ ಕಂಟಿನ್ಯೂಸ್ ಬೀಮ್ ಇರ್ಬೋದು, ಅಥವಾ ಇನ್ನೊಂದಿಷ್ಟು ಕಂಟಿನ್ಯೂಸ್ ಇರ್ಬೋದು, ಮತ್ತೆ ಇಲ್ಲಿ ಬಂದು ಫಿಕ್ಸ್ ಮಾಡಿರ್ಬೋದು. ಅಷ್ಟರೊಳಗೂ ಒಂದೇ ಹೇಳಿದೆ, ರೈಟಾ? ಅಥವಾ ಇಲ್ಲಿ ನಾವು ಇಲ್ಲೂ ಹಿಂಜುನು ಹಾಕಿರ್ಬೋದು, ಹಿಂಗೆ ಕಂಟಿನ್ಯೂಸ್ ಬೀಮ್ಸ್ ಇರ್ಬೋದು. ಇದು ಇಂಡಿಟರ್ಮಿನೇಟ್ ಬೀಮ್ಸ್. ಆಮೇಲೆ ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಸಿಲೆಬಸ್ಸಿಗೆ ಫ್ರೇಮ್ಸ್ ಇಲ್ಲ. ಇಲ್ಲೊಂದು ಫ್ರೇಮ್ಸ್ ಅಂತ ಬರಿಬೋದನ್ನ, ಬಟ್ ಫ್ರೇಮ್ಸ್ ಇಲ್ಲ, ಇದನ್ನ ಬಿಟ್ಟು ಬಿಡಿ. ಫ್ರೇಮ್ಸಿಗೆ ಭಾಳ ಟಫ್ ಆಗ್ತದ. ಇಫ್ ಯು ಆರ್ ಡೂಯಿಂಗ್ MTech ಇನ್ ಸ್ಟ್ರಕ್ಚರ್ಸ್ ಆರ್ ಸಮಥಿಂಗ್, ಅವಾಗ ನಿಮ್ಗೆ ಅದು ಯೂಸ್ ಆಗಕ್ಕೆ ಶುರು ಆಗ್ತದೆ. ತಿಳಿತಾ? ಇಷ್ಟು ಬೇಕು. ಈ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ಗೆ ಒಂದು ಮೆಥಡ್ ಅದ, MB ಮೆಥಡ್ ಅಂತಾರ, ಮುಲ್ಲರ್ಸ್ ಬ್ರಸ್ಲೂಸ್ ಮೆಥಡ್ ಅಂತ ಏನೋ ಅಂತಾರ. ಆ ಮೆಥಡ್ಲೆ ಇದನ್ನ ನಾವು ಕಂಡುಹಿಡಿತೀವಿ. ಇದನ್ನು ಕೂಡ ನಾವು ಆಮೇಲೆ ನೋಡೋಣ.
ಫಸ್ಟ್ ಈ ಚಾಪ್ಟರ್ ಅಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಾ ಏನ್ ನೋಡ್ತಾ ಇದ್ದೀನಿ ಅಂತಂದ್ರೆ, ಈ ವಿಡಿಯೋದಲ್ಲಿ ನಾ ಏನನ್ನ ನೋಡ್ತಾ ಇದ್ವಿ ಅಂತಂದ್ರೆ, ILD ಫಾರ್ ದೀಸ್ ಟೈಪ್ ಆಫ್ ಬೀಮ್ಸ್. ಇಷ್ಟು ಸಿಲೆಬಸ್ ಅನ್ನ ಈ ವಿಡಿಯೋದಲ್ಲಿ ನೀವು ಕಾಣ್ತೀರಾ. ನೆಕ್ಸ್ಟ್ ಈಗ ಇನ್ನೂ ಸ್ವಲ್ಪ ಎಲಾಬರೇಟ್ ಮಾಡೋಣ. ಅರ್ಥ? ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಯದ ಬೀಮ್ಸ್ ಅಂತಂದ್ರೆ ಏನಂತೇಳಿ. ಬೀಮ್ಸ್ ಒಳಗಡೆ ಒಂದು ಸಿಂಪ್ಲಿ ಸಪೋರ್ಟೆಡ್ ಇರ್ಬೋದು, ಇನ್ನು ಒಂದು ಓವರ್ ಹ್ಯಾಂಗಿಂಗ್ ಇರ್ಬೋದು, ಬೋತ್ ಸೈಡ್ ಓವರ್ ಹ್ಯಾಂಗಿಂಗ್ ಇರ್ಬೋದು, ಇನ್ನು ಒಂದು ಇಂಟರ್ನಲ್ ಹಿಂಜ್ ಕೊಟ್ಟು ಅದನ್ನ ಡಿಟರ್ಮಿನೇಟ್ ಮಾಡಿರ್ಬೋದು, ಇಂಟರ್ನಲ್ ಹಿಂಜ್ ಕೊಟ್ಟು ಡಿಟರ್ಮಿನೇಟ್ ಮಾಡಿರ್ಬೋದು. ಈ ಮೂರು ಬೀಮ್ಸ್ಗಳ ಮೇಲೆ ಏನಿರ್ಬೋದು ಲೋಡ್ಸು ಅಂತಂದ್ರ, ಇದ್ರ ಮೇಲೆ ಪಾಯಿಂಟ್ ಲೋಡ್ ಇರ್ಬೋದು, ಇವುಗಳ ಮೇಲೆ 2 ಪಾಯಿಂಟ್ ಲೋಡ್ಸ್ ಇರ್ಬೋದು. ಇದು ಸಿಂಗಲ್ ಪಾಯಿಂಟ್ ಮೇಲೆ, ಇದು ಸಿಂಗಲ್ ಪಾಯಿಂಟ್ ಲೋಡ್ ಇರ್ಬೋದು, 2 ಪಾಯಿಂಟ್ ಲೋಡ್ ಇರ್ಬೋದು. ಮತ್ತೆ ಇವುಗಳಲ್ಲಿ ಮೇಲೆ ಏನ್ ಹಾಕಿರ್ಬೋದು, ಸೆವೆರಲ್ ಪಾಯಿಂಟ್ ಲೋಡ್ ಹಾಕಿರ್ಬೋದು. ಇವೆಲ್ಲ ಹೆಂಗ್ ರೀ ಸರ ಅಂತಂದ್ರೆ ಆಮೇಲೆ ನಿಮ್ಗೆ ಗೊತ್ತಾಗ್ತದ. ಇದ ಸೇಮ್ ಏನ್ ಫಸ್ಟ್ ಹೇಳಿ ನಲ್ಲಿ ಸಿಲೆಬಸ್ ಇದನ್ನ ಈ 1 ತಾಸು ಅಥವಾ 1.5 ತಾಸು 2 ತಾಸು ವಿಡಿಯೋ ಆದ್ಮೇಲೆ ಮತ್ತೆ ವಾಪಸ್ ಬರ್ರಿ, ನೀವು ಚಂದ ಅರ್ಥ ಆಕೈತಿ. ರಿವಿಷನ್ ಮಾಡೋದನ್ನ ಭಾಳ ಚಲೋ ಆಗ್ತೈತಿ. ಸೆವೆರಲ್ ಪಾಯಿಂಟ್ ಲೋಡ್ ಇರ್ಬೋದು ಅಥವಾ UDL ಇರ್ಬೋದು. ಈ UDL ಒಳಗಡೆ 2 ಟೈಪ್ ಇರ್ತದೆ. ಒಂದು ಲಾರ್ಜರ್ ದ್ಯಾನ್ ದ ಸ್ಪ್ಯಾನ್ ಇರ್ಬೋದು, ಇನ್ನೂ ಒಂದು ಶಾರ್ಟರ್ ದ್ಯಾನ್ ದ ಸ್ಪ್ಯಾನ್ ಇರ್ಬೋದು. ತಿಳಿತಾ? ಇವಿಷ್ಟನ್ನು ಅಪ್ಲೈ ಮಾಡಿ ಏನ್ ಕಂಡುಹಿಡಿತಾರ್ರಿ ಅಂತಂದ್ರ, ಇವಿಷ್ಟು ಅಪ್ಲೈ ಮಾಡಿ ನಿಮ್ಗ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಗೊತ್ತಾಯ್ತಾ? ಇವಿಷ್ಟು ಅಪ್ಲೈ ಮಾಡಿ ನಿಮ್ಗೆ ಏನ್ ಕೇಳ್ಬೋದು, ಇಲ್ಲ ಡಯಾಗ್ರಾಮ್ ಬೇಡ ನಾಮೇಲೆ ಹೇಳ್ತಾರೆ. ಇದಿಷ್ಟು ಅಪ್ಲೈ ಮಾಡಿ ಏನ್ ಕೇಳ್ಬೋದು ಅಂತಂದ್ರ, at a particular point ಶಿಯರ್ ಫೋರ್ಸ್ ಕೇಳ್ಬೋದು, ಬೆಂಡಿಂಗ್ ಮೂಮೆಂಟ್ ಕೇಳ್ಬೋದು, ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಕೇಳ್ಬೋದು, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಕೇಳ್ಬೋದು. ಅರ್ಥಾತ್ ಅಟ್ ಅ ಪಾಯಿಂಟ್ ಇದಿಷ್ಟೇನಿದು ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಮತ್ತೇನ್ ಕೇಳ್ಬೋದಪ್ಪ ಅಂತಂದ್ರ, ಇಷ್ಟು ಲೋಡ್ಸಿಗೆ ಅಬ್ಸಲ್ಯೂಟ್ ಶಿಯರ್ ಫೋರ್ಸ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಕೇಳ್ಬೋದು, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಕೇಳ್ಬೋದು. ಅರ್ಥ? ಇಷ್ಟುಗಳನ್ನ ಕೇಳ್ಬೋದು. ಈಗ ನೋಡ್ರಿ ಹೆಂಗ ಕ್ವಶನ್ ಫ್ರೇಮ್ ಮಾಡ್ತಾರೆ ಅಂದ್ರ, ವಾಟ್ ಈಸ್ ಅ ಶಿಯರ್ ಫೋರ್ಸ್, ಬೇರೆ ಕಲರ್ ತಗೊಂಡ್ತಾರೆ. ಕ್ವಶನ್ ನೋಡು, ವಾಟ್ ಈಸ್ ಅ ಶಿಯರ್ ಫೋರ್ಸ್ at a particular point when point load is applied on overhanging beam as shown in the figure. ನೋಡ್ ಕ್ವಶನ್ಸ್ ಹೆಂಗ್ ತಯಾರು ಮಾಡ್ತಾರ. ಇಷ್ಟ ಇರ್ತದೆ ಕ್ವಶನ್. ವಾಟ್ ಈಸ್ ದ ಬೆಂಡಿಂಗ್ ಮೂಮೆಂಟ್ at a particular point when 2 point load is applied on simply supported beam. ನೋಡ್ ಕ್ವಶನ್ ಎಷ್ಟು ಚಂದ ಕೇಳಕತ್ತಾರ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ at a particular point when several point load is applied on internal hinge beam ಅಂತ ಕೇಳ್ಬೋದು. ಅಥವಾ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ವೆನ್ at a particular point when UDL larger than the span is applied on simply supported beam. ನೋಡು ಕ್ವಶನ್ಸ್ ಆಗತ್ತವ ಇಲ್ಲಿ. ಅರ್ಥ? ಹಿಂಗ ಇಲ್ಲಿ ಏನೈತಿ ನೋಡು. ಈಗ ಇದ್ರೊಳಗೆ ಏನ್ರಿ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಬರ್ದೈತಾನೆ, ಇಲ್ಲ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಶಿಯರ್, ಅಬ್ಸಲ್ಯೂಟ್ ಬೆಂಡಿಂಗ್ ಮೂಮೆಂಟ್ ಕೇಳಿದ್ರಲ್ಲ, ಹಂಗ ಹಾಕಿಲ್ಲಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಏನ್ ಕೇಳ್ತಾರೆ ಗೊತ್ತಾ, ವಾಟ್ ಈಸ್ ಅಬ್ಸಲ್ಯೂಟ್ ಶಿಯರ್ ಫೋರ್ಸ್ on when a point load is applied on simply supported beam. What is the maximum bending moment when 2 point load is applied on simply supported beam. ಹಿಂಗೆ ಎಷ್ಟು ಪ್ರಾಬ್ಲಮ್ಸ್ ಆಗ್ಬೋದು ನೋಡ್ರಿ. ಶಿಯರ್ ಫೋರ್ಸ್ ಪಾಯಿಂಟ್ ಲೋಡ್ ಸಿಂಪ್ಲಿ ಸಪೋರ್ಟೆಡ್, ಶಿಯರ್ ಫೋರ್ಸ್ ಪಾಯಿಂಟ್ ಲೋಡ್ ಓವರ್ ಹ್ಯಾಂಗಿಂಗ್, ಶಿಯರ್ ಫೋರ್ಸ್ ಪಾಯಿಂಟ್ ಲೋಡ್ ಇಂಟರ್ನಲ್ ಹಿಂಜ್. ನೆಕ್ಸ್ಟ್ ಶಿಯರ್ ಫೋರ್ಸ್ 2 point load simply supported, shear force 2 point load overhanging, shear force 2 point load internal hinge, shear force several point simply supported, shear force several point overhanging, shear force several point internal hinge, shear force UDL larger than this one simply supported, shear force UDL larger than that overhanging, shear force UDL larger than that internal hinge, shear force UDL shorter than simply supported beam, shear force UDL shorter than overhanging, shear force UDL shorter than internal hinge.
ಇಟ್ಟದನ್ನ ಕೇಳಿದ ಬೇರೆ ಶಿಯರ್ ಫೋರ್ಸ್ಗೆ ಆಯ್ತು ಹಿಂಗ ರಾಗ ಬೆಂಡಿಂಗ್ ಮೂವ್ಮೆಂಟ್ ತಗೋ ಬೆಂಡಿಂಗ್ ಮೂವ್ಮೆಂಟ್ 1 ಪಾಯಿಂಟ್ ಲೋಡ್ ಸಿಂಪ್ಲಿ ಸಪೋರ್ಟೆಡ್ ಬೆಂಡಿಂಗ್ ಮೂವ್ಮೆಂಟ್ 1 ಪಾಯಿಂಟ್ ಲೋಡ್ ಓವರ್ ಹ್ಯಾಂಗಿಂಗ್ ಹಂಗ ಇದಕ್ಕಿಷ್ಟು ಪ್ರಾಬ್ಲಮ್ಸ್ ಮತ್ತೆ ಇದನ್ನ ಹಿಡ್ಕೊಂಡು ಮತ್ತೆ ಇದಕ್ಕೂ ಅಷ್ಟು ಪ್ರಾಬ್ಲಮ್ಸ್ ಹಿಂಗ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ ಸಂಖ್ಯೆಗಳು ವಿಪರೀತ ಆಗ್ತಾವ ಅರ್ಧತಾ ಬಟ್ ಸೊಲ್ಯೂಷನ್ಸ್ ಎಷ್ಟಪ್ಪ ಅಂತಂದ್ರ ಈ 3 ಡಯಾಗ್ರಾಮ್ ನೆನಪಿಟ್ರಿಲ್ಲ ನಿಮ್ಗೆ ಸೊಲ್ಯೂಷನ್ ಬಂತು ಮುಗಿಯಿತು ಇದು ಒಂದು 2 ಡಯಾಗ್ರಾಮ್ ಇದು ದೇವರನ್ನ ಪೂಜೆ ಮಾಡ್ದಂಗೆ ಮಾಡ್ಬಿಡ್ರಿ ಇವು 4 ಡಯಾಗ್ರಾಮ್ಸ್ ಈ 4 ಡಯಾಗ್ರಾಮ್ ಅನ್ನ ದೇವರ ಫೋಟೋ ಅಂತ ತಿಳ್ಕೊಂಡು ದಿನಕ್ಕೆ ಒಂದ್ಸತಿ ಪೂಜೆ ಮಾಡಿಬಿಡ್ರಿ ಪೂಜೆ ಮಾಡಿದ್ರೆ ಈ ಚಾಪ್ಟರ್ ಅಲ್ಲಿ ಏನೂ ಇಲ್ಲ ಓಕೆ ಇಲ್ಲಿ ಏನು ಬರಿಬೇಕು ಇಲ್ಲಿ ಏನು ಬರಿಬೇಕು ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅದನ್ನ ಆಮೇಲೆ ನೋಡೋಣ ಫಸ್ಟ್ ದೇವರು ಮುಖ ಗೊತ್ತಿರ್ಬೇಕು ದೇವ್ರು ಹೆಂಗದನ ದೇವ್ರನ್ನ ಹೆಂಗ ರೀಚ್ ಆಗ್ಬೇಕು ಅದು ಬೇರೆ ಫಸ್ಟ್ ದೇವ್ರಂದ್ರೆ ಇವು ಫೋಟೋಗಳು ಮತ್ತು ಇವಿಷ್ಟು ಪ್ರಾಬ್ಲಮ್ಸ್ಗಳು ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ನು ಈ 4 ಡಯಾಗ್ರಾಮ್ ಕೊಡ್ತಾವೆ ತಿಳಿತಾ ಓಕೆ ನಾವು ವಿ ವಿಲ್ ಎಂಟರ್ ಇನ್ ಟು ದ ಚಾಪ್ಟರ್ ಓಕೆನಾ ಚಾಪ್ಟರ್ ಅಲ್ಲಿ ನೋಡ್ರಿ ಫಸ್ಟ್ ವಾಟ್ ಈಸ್ ರೋಲಿಂಗ್ ಲೋಡ್ ಅಂತೇಳಿ ಅರ್ಥ ಮಾಡ್ಕೋಬೇಕು ವಾಟ್ ಈಸ್ ರೋಲಿಂಗ್ ಲೋಡ್ ನಾ ಸ್ವಲ್ಪ ಡೀಟೇಲ್ಡ್ ಆಗಿ ಹೋಗ್ತೀನಿ ಯಾಕಂತಂದ್ರೆ ಇದು ಎಷ್ಟೋ ಕಾಲೇಜಲ್ಲಿ ಎಷ್ಟೋ ಸರ್ಸ್ ಈ ಚಾಪ್ಟರ್ನ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ ಸ್ಕಿಪ್ ಮಾಡಿ ಟೀಚ್ ಮಾಡಿರ್ತಾರೆ ಹಾಗಾಗಿ ಸ್ವಲ್ಪ ಡೀಟೇಲ್ಡ್ ಆಗಿ ಹೋಗ್ತೀನಿ ಬೋರ್ ಏನು ಮಾಡ್ಕೋಬೇಡ್ರಿ ತಿಳ್ಕೊಂಡವ್ರು ಆಲ್ರೆಡಿ ಗೊತ್ತಿದ್ದವರು ಬೋರ್ ಆಗಬಾರ್ದು ಅಷ್ಟೆ ರೋಲಿಂಗ್ ಲೋಡ್ ಅಂದ್ರೆ ಏನು ಅಂತಂದ್ರೆ ಈಗ ಒಂದು ಬೀಮ್ ಅದ ಅಂತ ತಿಳ್ಕೊಳ್ಳಿ ಈ ರೋಲಿಂಗ್ ಲೋಡ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಫಸ್ಟ್ ನಾವು ಕನ್ವೆನ್ಷನಲ್ ಲೋಡ್ಸ್ ಏನದಾವಲ್ಲ ಅವು ಗೊತ್ತಿರ್ಬೇಕು ನಿಮ್ಗೆ ಕನ್ವೆನ್ಷನಲ್ ಸ್ಟ್ಯಾಟಿಕ್ ಲೋಡ್ಸ್ ಅಂದ್ರೆ ಏನು ಅವು ನಿಮ್ಗೆ ಗೊತ್ತಿರ್ಬೇಕು ಕನ್ವೆನ್ಷನಲ್ ಸ್ಟ್ಯಾಟಿಕ್ ಲೋಡ್ಸ್ ಅಂದ್ರೆ ಕನ್ವೆನ್ಷನಲ್ ಸ್ಟ್ಯಾಟಿಕ್ ಲೋಡ್ ಅಂದ್ರೆ ಒಂದ್ ಐತಿ ಅದರೊಳಗೆ ಡೆಡ್ ಲೋಡ್ ಅಂತ ಐತಿ ಡೆಡ್ ಲೋಡ್ ಅದ ಇನ್ನೊಂದು ಏನದ ಇನ್ನೊಂದು ಲೈವ್ ಲೋಡ್ ಅದ ಇದು ಲೈವ್ ಲೋಡ್ ಸ್ಟ್ಯಾಟಿಕ್ ಲೋಡ್ ಅಂತ ಅನ್ನಕ್ ಬರಂಗಿಲ್ಲ ಬಟ್ ಸ್ಟಿಲ್ ನೀವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಇದನ್ನ ಸ್ಟ್ಯಾಟಿಕ್ ಆಗಿ ಒಂದ್ ಕಡೆ ಇಟ್ಕೊಂಡೇ ಅನಾಲಿಸಿಸ್ ಮಾಡ್ತಾರೆ ನಾವು ಸ್ಟ್ಯಾಟಿಕ್ ಲೋಡ್ ಅಂತದ್ರೊಳಗೆ ಡೆಡ್ ಲೋಡ್ ಅಂದ್ರೆ ಏನಂದ್ರೆ ಇದ್ರದ್ದು ಒಂದು ಸೆಲ್ಫ್ ವೇಟ್ ಇತ್ತು ಅಂತ ತಿಳ್ಕೊಡ್ರಿ ಇದ್ರದ್ದು ಸೆಲ್ಫ್ ವೇಟ್ ಈ ಸೆಲ್ಫ್ ವೇಟ್ ಎಲ್ಲಿ ಇರ್ತೈತಿ ಅಲ್ಲೇ ಇರ್ತೈತಿ 1 ವರ್ಷ ಅಲ್ಲೇ ಇರ್ತಾ 20 ವರ್ಷ ಬಿಟ್ಟು ಬಂದು ನೋಡಿದ್ರು ಅಲ್ಲೇ ಇರ್ತಿತ್ತು ಅದು ಎಲ್ಲಿಯೂ ಹೋಗಂಗಿಲ್ಲ ಇದ್ರ ಮೇಲೆ ಏನಾದ್ರು ಒಂದು ಬೀಮ್ ಬಂದಿತ್ತಪ್ಪ ಒಂದು ಕಾಲಮ್ ಬಂದಿತ್ತಪ್ಪ ಅಂತಂದ್ರೆ ಈ ಕಾಲಮ್ನ ಪಾಯಿಂಟ್ ಲೋಡ್ ಅಂತಾರ ಈ ಪಾಯಿಂಟ್ ಲೋಡ್ ಎಲ್ಲಿ ಇರ್ತೈತಿ ಆ ಸ್ಟ್ರಕ್ಚರ್ ಬಿದ್ದು ಹೋಗೋ ತನಕನು ಆ ಪಾಯಿಂಟ್ ಲೋಡ್ ಅಲ್ಲೇ ಇರ್ತೈತಿ ಇದಕ್ಕೇನಂತಾರೆ ಇದಕ್ಕೆ ಸ್ಟ್ಯಾಟಿಕ್ ಲೋಡ್ ಅಂತಾರೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅದು ಚೇಂಜ್ ಆಗೋದು ಪೊಸಿಷನ್ ಚೇಂಜ್ ಆಗೋದು ಅದು ಯಾವ ಲೋಡ್ ಅದು ಸ್ಟ್ಯಾಟಿಕ್ ಲೋಡ್ ಅರ್ಥಾಯ್ತಾ ಹಂಗ ಡೆಡ್ ಲೋಡ್ ಲೈವ್ ಲೋಡ್ ಡೆಡ್ ಲೋಡ್ ಅಂದ್ರೆ ಏನ್ ಗೊತ್ತೈತಲ್ಲ ಡೆಡ್ ಲೋಡ್ ಅಂದ್ರೆ ಇದು ಇರ್ಬೋದು ಏನದು ಸೆಲ್ಫ್ ವೇಟ್ ಆಫ್ ದ ಮೆಂಬರ್ ಇರ್ಬೋದು ಅದ್ರ ಮೇಲೆ ಪ್ಲಾಸ್ಟರಿಂಗ್ ಬರ್ಬೋದು ಹಿಂಗೆ ವರ್ಟಿಕಲ್ ಇತ್ತನ ಪ್ಲಾಸ್ಟರಿಂಗ್ ಬರ್ಬೋದು ಅಥವಾ ಫ್ಲೋರಿಂಗ್ ಬರ್ಬೋದು ಸೀಲಿಂಗ್ ಕೋಟ್ ಬರ್ಬೋದು ಇವೆಲ್ಲ ಏನಂತಂದ್ರ ಇವೇನಿವು ಡೆಡ್ ಲೋಡ್ಗಳು ಬರ್ತಾವ ಲೈವ್ ಲೋಡ್ ಒಳಗೆ ಏನ್ ಬರ್ತದ ಅಂದ್ರೆ ಮನುಷ್ಯರು ಅಡ್ಡಾಡೋದು ತಿರುಗಾಡೋದಿರ್ಬೋದು ಡೆಸ್ಕ್ಗಳು ಇಟ್ಟಿರ್ಬೋದು ಅದನ್ನ ಚೇಂಜ್ ಮಾಡ್ತಿರ್ತಿ ಆ ಕಡೆ ಈ ಕಡೆ ಪೊಸಿಷನ್ಸ್ ಅರ್ಧತ ಆಮೇಲೆ ಒಂದಿಷ್ಟು ಏನಾದ್ರು ಅಕ್ಕಿ ಜೋಳ ಅವೆಲ್ಲ ಇಟ್ಟಿರ್ತೀರಿ ಮತ್ತೆ ತೆಗಿತೀರಿ ಅವೆಲ್ಲ ಇವೇನು ಲೈವ್ ಲೋಡ್ಸ್ ಒಳಗೆ ಬರ್ತಾವ ಅರ್ಧತ ನೆಕ್ಸ್ಟ್ ರೋಲಿಂಗ್ ಲೋಡ್ ಅಂದ್ರೆ ಏನು ಅಂತಂದ್ರ ಹಿಂಗೊಂದು ಗರ್ಡರ್ ಅದ ಅಂತ ತಿಳ್ಕೊಡ್ರಿ ಗರ್ಡರ್ ಅಂದ್ರೆ ಬೀಮ್ ಅಂತ ತಿಳ್ಕೊಡ್ರಿ ಗರ್ಡರ್ ಅನ್ನೋದಕ್ಕೆ ಬೀಮ್ ಇಟ್ ಈಸ್ ದ ಬೀಮ್ ಬಿಟ್ವೀನ್ ದ 2 ಪಿಯರ್ಸ್ ಅಂದ್ರೆ ಇಲ್ಲಿ ಒಂದು ಬ್ರಿಡ್ಜ್ ಇರ್ತದ ಬ್ರಿಡ್ಜ್ ಒಳಗಡೆ ಒಂದು ಪಿಯರ್ ಇಲ್ಲಿ ಇರ್ತೈತೆ ಒಂದು ಕಂಬ ಇಲ್ಲಿ ಇರ್ತದ ಅವ್ ಎರಡರ ನಡ್ಬರ್ಕ್ ಒಂದು ಗರ್ಡರ್ ಇಡ್ತಾರೆ ಗರ್ಡರ್ ಅಂತ ಗರ್ಡರ್ ಇಟ್ಟು ಮೇಲೆ ಬ್ರಿಡ್ಜ್ ಕಟ್ತಾರೆ ಅವಾಗ ಗಾಡಿ ಇದ್ರ ಮೇಲೆ ಓಡಾಡ್ತಾವ ಅರ್ಧತಾ ಈಗ ಒಬ್ಬ ಏನಾದ್ರು ಒಂದ ಗಾಲಿದ ಒಂದು ಸೈಕಲ್ ಇತ್ತು ಅಂತ ತಿಳ್ಕೊಟ್ರು ಒಂದ ಗಾಲಿ ಸೈಕಲ್ ಇಟ್ಟು ಸ್ಟಂಟ್ ಹೊಡ್ಯಾಕತ್ತಾನ ಅಂತ ತಿಳ್ಕೊಟ್ರು ಸೈಕಲ್ ಮೋಟರ್ ಈ ಸೈಕಲ್ ಮೋಟರ್ ಏನೈತಲ್ಲ ಒಂದ ಗಾಲಿದು ಅದು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಚೇಂಜ್ ಆಗಿರ್ತೈತಿ ಹೊಂಟು ಬಿಡ್ತದ ಹಿಂಗ್ ತಿರ್ಕೋ ಅಂತ ಒಂದ ಕಡೆ ನಿಂದ್ರಂಗಿಲ್ಲ ಅದು ತಿರ್ಕೋ ಅಂತ ಹೊಂಟು ಬಿಡ್ತದ ಮುಗಿಯೈತೆ ಮತ್ತಿನ್ನೊಂದು ಬರ್ತದ ಹಿಂಗ ಇದ್ರ ಮೇಲೆ ಏನ್ ಬರ್ತಾವ ರೋಲಿಂಗ್ ಲೋಡ್ಸ್ ಅಂತಾರ ಇವು ಏನ್ ಲೋಡ್ಸ್ ಅದಾವಲ್ಲ ಈ ಲೋಡ್ಸಿಗೆ ರೋಲಿಂಗ್ ಲೋಡ್ಸ್ ಅಂತಾರ ಈಗ ಇವು ರೋಲಿಂಗ್ ಲೋಡ್ಸ್ ಸ್ಟಂಟ್ ಹೊಡ್ಯಾಕತ್ತಿದ್ದ ಅಂತಂದ್ರ ಸಿಂಗಲ್ ಪಾಯಿಂಟ್ ಲೋಡ್ ಅಂತ ಬರ್ತದ ಆ ಸಿಂಗಲ್ ಪಾಯಿಂಟ್ ಲೋಡ್ ಅಂದ್ರ ಇದು ಅರ್ಥಾಯ್ತಾ ನೆಕ್ಸ್ಟ್ ಈ ರೋಲಿಂಗ್ ಲೋಡ್ ಹೆಂಗಿರ್ಬೋದು ಅಂತಂದ್ರ ಇದು ಡಬಲ್ ಪಾಯಿಂಟ್ ಲೋಡ್ ಇರ್ಬೋದು ಸೈಕಲ್ ಮೋಟ್ರ್ ಅಥವಾ ಈವನ್ ಸಮ್ ಲಾರಿ ಟ್ರಕ್ ತಗೋಬಹುದು ನೀವು ಯಾಕಂದ್ರೆ ಮುಂದೊಂದು ಗಾಲಿ ಹಿಂದೊಂದು ಗಾಲಿ ಹೌದಾ 4 ಪಾಯಿಂಟ್ ಲೋಡ್ ಆಗ್ತದ ಬಟ್ 1 ಪ್ಲೇನ್ ಒಳಗೆ ಇಫ್ ಯು ಆರ್ ಸ್ಟಡಿಂಗ್ ದೆನ್ 2 ಪಾಯಿಂಟ್ ಲೋಡ್ ಆಗ್ತದ 2 ಪಾಯಿಂಟ್ ಲೋಡ್ ಸೆವರಲ್ ಪಾಯಿಂಟ್ ಲೋಡ್ ಅಂತಂದ್ರೆ ಸ್ವಲ್ಪ ದೊಡ್ಡ ಟ್ರಕ್ಸ್ ಇರ್ತಾವ ಮುಂದೆ 4 ಮುಂದೆ 2 ಗಾಲಿ ಹಿಂಗ್ ದೊಡ್ಡ ಟ್ರಕ್ಸ್ ಇರ್ತಾವ ಹೌದಾ ಇವಕ್ಕ ಸೆವರಲ್ ಪಾಯಿಂಟ್ ಲೋಡ್ ಅಂತ ಕರ್ಕೋಬಹುದು ತಿಳಿತಾ
ಇವೆಲ್ಲ ಮೂವಿಂಗ್ ಲೋಡ್ಸ್ ಇವು, ರೋಲಿಂಗ್ ಲೋಡ್ಸ್ ಇವು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಾವ. ನೆಕ್ಸ್ಟ್ ಯು ಡಿ ಎಲ್ಲಿ ಬರ್ತದ ಅಂತಂದ್ರೆ ಟ್ರೈನ್ ಇರ್ಬೋದು. ಆ ಟ್ರೈನ್ಗೆ ಏನಾಗಿರ್ತದ, ಗಾಲಿಗಳು ವೀಲ್ಸ್ ಎಲ್ಲಿರ್ತಾವ ಅಂದ್ರೆ ಬಹಳ ಕ್ಲೋಸ್ ಟು ಈಚ್ ಅದರ್ ಇರ್ತಾವ. ಹಾಗಾಗಿ ದೂರ್ಲಿಂದ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಯು ಡಿ ಎಲ್ ಅಂತ ಅರ್ಥದ. ಈಗ ನಿಮ್ದೊಂದು ಗರ್ಡರ್ ಅದ ಅಂತ ತಿಳ್ಕೊಳ್ಳಿ. ಇದೊಂದು ಗರ್ಡರ್ ಅದ ಅಂತಂದ್ರ ಆ ಟ್ರೈನು ಇದು ಗರ್ಡರ್ 5 ಮೀಟರ್ ಅದ ಅಂತ ತಿಳ್ಕೊಳ್ರಿ. ಟ್ರೈನ್ ಬರೇ 3 ಮೀಟರ್ ಟ್ರೈನ್ ಇತ್ತು ಅಂತಂದ್ರ ಇಷ್ಟಿರಲ್ಲ, ಬಟ್ 3 ಮೀಟರ್ ಟ್ರೈನ್ ಇತ್ತು ಅಂತಂದ್ರ ದಿಸ್ ಯು ಡಿ ಎಲ್ ಈ ಸ್ಮಾಲರ್ ದ್ಯಾನ್ ದ ಸ್ಪ್ಯಾನ್ ಅಂತ ಅರ್ಥ. ಅದೇ ನಿಮ್ದು ಏನಾದ್ರು ಟ್ರೈನು 8 ಮೀಟರ್ ಟ್ರೈನ್ ಇತ್ತಂದ್ರ ಇದು ಯು ಡಿ ಎಲ್ ಈಸ್ ಲಾರ್ಜರ್ ದ್ಯಾನ್ ದ ಸ್ಪ್ಯಾನ್ ಅಂತಾರ. ಈ ಟೈಪ್ ಯು ಡಿ ಎಲ್ ಒಳಗೆ 2 ಟೈಪ್ ಅಂದ್ವು. ಟೋಟಲ್ ಅರ್ಥ ಆಯ್ತಲ್ಲ. ಇವಕ್ಕೆ ಏನಂತಾರೆ, ಇವಕ್ಕೆ ರೋಲಿಂಗ್ ಲೋಡ್ಸ್ ಅಂತಾರೆ. ಅಂದ್ರೆ ರೋಲಿಂಗ್ ಲೋಡ್ಸ್ ಏನೇನದವ, ಸಿಂಗಲ್ ಪಾಯಿಂಟ್ ಲೋಡ್, ಡಬಲ್ ಪಾಯಿಂಟ್ ಲೋಡ್, ಸೆವರಲ್ ಪಾಯಿಂಟ್ ಲೋಡ್, ಯು ಡಿ ಎಲ್, ಲಾರ್ಜರ್ ದೆನ್ ದ ಸ್ಪ್ಯಾನ್ ಅಂಡ್ ಶಾರ್ಟರ್ ದೆನ್ ದ ಸ್ಪ್ಯಾನ್. ನೌ ಯು ಕೇಮ್ ಟು ನೋ ದಿಸ್ ಪಾರ್ಟ್ ಆಫ್ ದ ಥಿಂಗ್ಸ್. ಇದಂತ ಗೊತ್ತಾಯ್ತು ನಿಮ್ಗೆ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಎದಕ್ಕಂತಾರ, ಓವರ್ ಹ್ಯಾಂಗಿಂಗ್ ಎದಕ್ಕಂತಾರ, ಇಂಟರ್ನಲ್ ಹಿಂಜ್ ಎದಕ್ಕಂತಾರ, ಇದು ಗೊತ್ತಾಯ್ತು ನಿಮ್ಗೆ. ಈಗ ಇದು ಕೂಡ ಗೊತ್ತಾಯ್ತಲ್ಲ ನಿಮ್ಗೆ, ಯಾಕೆ ಹಿಂಗ ಡಿವೈಡ್ ಮಾಡ್ಯಾರ. ಪಾಯಿಂಟ್ ಲೋಡು, 2 ಪಾಯಿಂಟ್ ಲೋಡು, ಸೆವರಲ್ ಪಾಯಿಂಟ್ ಲೋಡು, ಯು ಡಿ ಎಲ್, ಲಾರ್ಜರ್, ಶಾರ್ಟರ್ ದೆನ್ ದ ಸ್ಪ್ಯಾನ್. ಈಗ ಇವುಗಳ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಂತ ಹೋಗೋಣ. ಅರ್ಥ. ಇವುಗಳ ಮೀನಿಂಗ್ ಅರ್ಥ ಮಾಡ್ಕೊಳೋದಕ್ಕಿಂತ ಮುಂಚೆ ಫಸ್ಟ್ ನಿಮ್ಗ ಕನ್ವೆನ್ಷನಲ್ ಮೆಥಡ್ಸ್ ಅರ್ಥ ಮಾಡ್ಕೋಬೇಕು. ಕನ್ವೆನ್ಷನಲ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್, BMD, ಕನ್ವೆನ್ಷನಲ್ SFD, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋ. ಧ್ಯಾನ್ ಸೆಸನ್ ಅದಾ, ಪೂರ ಇಲ್ಲೇ ಇರ್ರಿ, ಎಲ್ಲಿ ಹೋಗ್ಬೇಡ್ರಿ ಆತಾ. ನಾನು ಸ್ವಲ್ಪ ಇಲ್ಲೇ ಇದ್ಕೊಂಡು ಹೇಳ್ತೀನಿ, ಎಷ್ಟು ಚೆನ್ನಾಗಿ ಹೇಳ್ತೀನಿ ನೋಡೋದು. ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸ್, ಕನ್ವೆನ್ಷನಲ್ ಮೆಥಡ್ ಅಂದ್ರ ಇಷ್ಟು ದಿನ ನೀವೇನ್ ಮಾಡ್ಕೊಂತ ಬಂದಿರಲ್ಲ 3rd ಸೆಮಿಸ್ಟರ್ಲಿಂದ ಹಿಡ್ಕೊಂಡು 8th ಸೆಮಿಸ್ಟರ್ ತನಕ ಆ ಮೆಥಡ್ಸ್ ನ ನೋಡೋಣ. ಒಂದು ಸಣ್ಣದ ಎಕ್ಸಾಂಪಲ್ ಕೊಡ್ತೀವಿ. ಏನಪ್ಪಾ ಅಂತಂದ್ರ ಇದು ಒಂದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅದ. ಈ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಮೇಲೆ ಒಂದು ಸ್ಟ್ಯಾಟಿಕ್ ಪಾಯಿಂಟ್ ಲೋಡ್ ಅದ. ಸ್ಟ್ಯಾಟಿಕ್ ಪಾಯಿಂಟ್ ಲೋಡ್ ಅಂದ್ರೆ ಇದು ಎಲ್ಲಿ ಮೂವ್ ಆಗಂಗಿಲ್ಲ, ಅಲ್ಲೇ ಇರ್ತದೆ. ತಿಳಿತಾ. ಇದಕ್ಕ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕು ಅಂತಂದ್ರ ಇದಕ್ಕ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗ ಹಿಂಗ ಹಾಕ್ತಿ. ಅರ್ಥ. ಓಕೆ. ಇದಕ್ಕೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಬೇಡ, ಒಂದೇ ಎಕ್ಸಾಂಪಲ್ ಕೊಡ್ತೀನಿ ನಾವು. ಹಂಗ ಉಳಿದು ಎಲ್ಲ ಅಂತ ಅಂದ್ಬಿಡೋದು, ಸೊ ಅಂದ್ಬಿಡೋದು. ಆಮೇಲೆ ಓಕೆ, ಇದೇನಿದು ಸಮ್ ಪಾಯಿಂಟ್ ಲೋಡ್ ಹಾಕಿದ್ರಿ, ಇಲ್ಲಿ ಒಂದು ಬೆಂಡಿಂಗ್ ಮೂಮೆಂಟ್, ಇದು ಎ ಇತ್ತು ಅಂದ್ರೆ ಇದು ಬಿ ಇರ್ತದ. ಇಲ್ಲಿ ಎಷ್ಟು ಇರ್ತದೆ ಅಂದ್ರೆ ಇದು PAB/L ಇರ್ತದೆ. ತಿಳಿತಾ. PAB/L ಏನಿದು ಬೆಂಡಿಂಗ್ ಮೂಮೆಂಟ್ ಸಿಗ್ತದೆ, ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಸಿಗ್ತದೆ. ನೋ ಡೌಟಾ. ನಾವು ಈಗ ಇದನ್ನ ಡಯಾಗ್ರಾಮ್ ಹೆಂಗ್ ರೀಡ್ ಮಾಡ್ತಾರ್ರಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತದ, ಅದನ್ನ ಎಕ್ಸ್ಪ್ಲೇನ್ ಮಾಡಕತ್ತ. ಇದನ್ನ ಹೆಂಗ್ ಓದಬೇಕು ಅಂತಂದ್ರ ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟೈತಪ್ಪ, ಇಷ್ಟೈತೆ. ಬೇರೆ ಕಲರ್ ತಗೊಳ್ಳೋಣ. ಓಕೆ. ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟೈತಪ್ಪ, ಇಷ್ಟೈತಿ. ಹೌದಾ. ಹಂಗಾರೆ ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟೈತಿ, ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟೈತಿ, ಇಷ್ಟೈತಿ. ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟೈತಿ, ಇಷ್ಟೈತಿ. ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟೈತಿ, ಇಷ್ಟೈತಿ. ಮ್ಯಾಕ್ಸಿಮಮ್ ಜೋಗಿ ಐತಿ. ಇಲ್ಲಿ ಎಷ್ಟೈತಿ, ಇಷ್ಟೈತಿ. ಹಂಗಾರೆ ಇಲ್ಲಿ ಎಷ್ಟೈತಿ ಬೆಂಡಿಂಗ್ ಮೂಮೆಂಟು, 0 ಐತಿ. ಹಂಗಾರೆ ಇಲ್ಲಿ ಎಷ್ಟೈತಿ ಬೆಂಡಿಂಗ್ ಮೂಮೆಂಟು, 0 ಐತಿ. ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಲ್ಲ. ನೀವು ಯಾವ್ದ ಪಾಯಿಂಟ್ ಒಳಗೆ ತಗೊಳ್ರಿ, ಯಾವ್ದಾರ ಪಾಯಿಂಟ್ ಬೇಕಾಗಿತ್ತಂತ ತಿಳ್ಕೊಳ್ರಿ, ಅಲ್ಲಿ ನೀವು ಬೆಂಡಿಂಗ್ ಮೂಮೆಂಟ್ ಬೇಕಿತ್ತಂದ್ರ ಅದ್ರದ್ದು ಸೀದಾ ಕೆಳಗಡೆ ಬರ್ರಿ. ಕೆಳಗಡೆ ಬಂದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಆರ್ಡಿನೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರ ನಿಮ್ಗ ಈ ಪಾಯಿಂಟ್ ಒಳಗಡೆ ಬೆಂಡಿಂಗ್ ಮೂಮೆಂಟ್ ಎಷ್ಟೈತಿ ಅಂತ ಗೊತ್ತಾಯ್ತು. ಕನ್ಕ್ಲೂಷನ್ ಮಾಡೋಣ. ಇಲ್ಲಿ ಕನ್ಕ್ಲೂಷನ್ ಏನಂದ್ರ ಲೋಡು ಸ್ಟ್ಯಾಟಿಕ್ ಅದ, ಲೋಡು ಸ್ಟ್ಯಾಟಿಕ್ ಅದ. ನೆಕ್ಸ್ಟ್ ಏನದ, ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅನ್ನು ಡ್ರಾ ಮಾಡ್ಯದ. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಏನ್ ಹೇಳ್ತದ ಅಂತಂದ್ರ ಇಟ್ ಟೆಲ್ಸ್ ಬೆಂಡಿಂಗ್ ಮೂಮೆಂಟ್ ಅಟ್ ಡಿಸೈರ್ಡ್ ಪಾಯಿಂಟ್ ಆನ್ ದ ಬೀಮ್. ಡಿಸೈರ್ಡ್ ಪಾಯಿಂಟ್ ಆನ್ ದ ಬೀಮ್. ನಾವು ಈ ಡಿಸೈರ್ಡ್ ಪಾಯಿಂಟ್ ಮೀನಿಂಗ್ ಏನೈತಿಲ್ಲ, ಇದು ಚೇಂಜ್ ಆಕೈತಿ. ಈ ಡಿಸೈರ್ಡ್ ಪಾಯಿಂಟ್ ಥ್ರೋಟ್ ದ ಸ್ಪ್ಯಾನ್ ಎಲ್ಲರ ಇರ್ಬೋದು. ಇದು ಏನಿರ್ಬೋದು, ಇದು ಥ್ರೋಟ್ ದ ಸ್ಪ್ಯಾನ್ ಎಲ್ಲರ ಇರ್ಬೋದು. ಹಿಂಗ ಬರ್ಕೊಡಿರ್ಬೇಕಾದ್ರೆ ಥ್ರೋಟ್ ದ ಸ್ಪ್ಯಾನ್ ಅದು ಎಲ್ಲರ ಇರ್ಬೋದು. ವೇರ್ ಎವರ್ ಇಟ್ ಮೈಟ್ ಬಿ ಇನ್ ದ ಥ್ರೋಟ್ ದ ಸ್ಪ್ಯಾನ್. ಕರೆಕ್ಟ್ ಆಯ್ತಾ. ಡಿಸೈರ್ಡ್ ಪಾಯಿಂಟ್ ಅಂದ್ರೆ ಅದು ಹೇಳಿದ್ನಲ್ಲ, ಇಲ್ಲಿ ಇಲ್ಲೇ 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 ಎಲ್ಲರ ಇರ್ಬೋದು. ತಿಳಿತಾ. ಪಾಯಿಂಟ್ ಲೋಡ್ ಫಿಕ್ಸ್ ಅದ. ಡಿಸೈರ್ಡ್ ಪಾಯಿಂಟ್ ಲೋಡ್ ನಿಮ್ಗೆ ಹೆಂಗ್ ಬೇಕು ಹಂಗ ವೇರಿ ಆಗತ್ತೆ. ನಾವು ಇದು ಕನ್ವೆನ್ಷನಲ್ ಮೆಥಡ್. ಇದು ಈ ಚಾಪ್ಟರ್ದ ಕಾನ್ಸೆಪ್ಟ್ ಅಲ್ಲ, ಇದು ಕನ್ವೆನ್ಷನಲ್ ಮೆಥಡ್. ಈಗ ಬರೋಣ. ಏನಂತಂದ್ರ ನಾವೊಂದು ಬ್ರಿಡ್ಜ್ ಕಟ್ಟಿದ್ದೀನಿ, ಹಿಂಗೊಂದು ಗರ್ಡರ್ ಹಾಕಿದ್ದೀನಿ.
ಈ ಗರ್ಡರ್ ಒಳಗಡೆ ಇಲ್ಲಿ ಹಿಂಗೊಂದು ಏನೋ ಒಂದು ಈ ಬ್ರಿಡ್ಜ್ ಏನಾಗ್ಬಿಟ್ಟದ, ಇಲ್ಲಿ ಸ್ವಲ್ಪ ಏನೋ ಬ್ರೇಕ್ ಆಗಿಬಿಟ್ಟೈತಿ. ಈ ಬ್ರೇಕ್ ಆಗೈತೆ ಅಂದ್ಮೇಲೆ ಇಲ್ಲಿ ನಾವು ವೆಲ್ಡಿಂಗ್ ಮಾಡ್ಬೇಕಂತ ತಿಳ್ಕೊಡ್ರಿ. ಇದು ಈ ಬ್ರಿಡ್ಜ್ನ ಇಲ್ಲಿ ವೆಲ್ಡ್ ಮಾಡ್ಬೇಕಾಗೈತಿ. ವೆಲ್ಡ್ ಮಾಡ್ಬೇಕಾದ್ರ ನನಗ ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟು ಇರ್ತೈತಿ ಅಂತ ನೋಡ್ಬೇಕಾಗೈತಿ. ಏನೋ ಒಂದು ರೀಸನ್ ಕೊಡಕತ್ತಿ ನಾವು, ಹೌದಾ? ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟು ಇರ್ಬೇಕಂತ ನೋಡ್ಬೇಕಾಗೈತಿ. ಬಟ್ ಇದು ಬ್ರಿಡ್ಜ್ ಇರೋದ್ರಿಂದ ಲೋಡ್ ಎಲ್ಲ ಐತಪ್ಪ ಇದ್ರ ಮೇಲೆ, ಈಗ ಲೋಡ್ ಎಲ್ಲ ಐತೆ ಕಾಣವಲ್ತಲ್ಲ, ಹೌದಲ್ಲ? ಹಂಗಾದ್ರೆ ಒಂದ ಗಾಡಿ ಬಂದಂತೂ ಒಂದ್ ಕಡೆ ನಿಂದ್ರಂಗಿಲ್ಲ, ಆಲ್ ಇಯರ್ಸ್ ಟುಗೆದರ್ ಅಲ್ಲೇ ನಿಂದ್ರಂಗಿಲ್ಲ. ಬಟ್ ಓಡಾಡ್ತಿರ್ತದ ರೋಲಿಂಗ್ ಲೋಡ್. ಅದ್ರ ಸಲುವಾಗಿ ನಾವೇನ್ ಮಾಡೋದು, ಒಂದು ಯೂನಿಟ್ ಲೋಡ್ ತಗೊಳೋದು. 1 ಕಿಲೋ ನ್ಯೂಟನ್ ಅಂತೇಳಿ ಒಂದು ಯೂನಿಟ್ ಲೋಡ್ ತಗೊಳೋದು. ಈ ಯೂನಿಟ್ ಲೋಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಿರ್ತೈತಿ. ಒಂದ್ಸತಿ ಆ ಯೂನಿಟ್ ಲೋಡ್ ಇಲ್ಲಿರ್ಬೋದು, ಒಂದ್ಸತಿ ಅದು ಯೂನಿಟ್ ಲೋಡ್ ಇಲ್ಲಿರ್ಬೋದು, ಒಂದ್ಸತಿ ಇಲ್ಲಿರ್ಬೋದು, ಒಂದ್ಸತಿ ಇಲ್ಲಿರ್ಬೋದು, ಒಂದ್ಸತಿ ಇಲ್ಲಿರ್ಬೋದು, ಒಂದ್ಸತಿ ಇಲ್ಲಿರ್ಬೋದು, ಸತಿ ಇಲ್ಲಿರ್ಬೋದು. ಅಂದ್ರೆ ಒಂದ್ ಕಡೆ ಇದ್ದಾಗ ಇನ್ನೊಂದ್ ಕಡೆಗೆ ಇರಂಗಿಲ್ಲ, ಅದು ಓಡಾಡ್ತಿರ್ತದ ಅದು. ಹಂಗಾಗಿ ಅದಕ್ಕೆ ಸಿಂಬಲ್ ನಾ ಏನ್ ತೋರಿಸ್ತೀನಿ ಅಂದ್ರೆ, ಹೆಂಗ್ ತೋರಿಸ್ತೀನಿ ಅಂದ್ರೆ ಪಾಯಿಂಟ್ ಲೋಡ್. ಹಿಂಗ್ ಪಾಯಿಂಟ್ ಲೋಡ್ ಕೆಳಗಡೆ ಒಂದು ಉಂಡಿ, ಅರ್ಥ? ಅಂದ್ರ ದಿಸ್ ಈಸ್ ಅ ಪಾಯಿಂಟ್ ಲೋಡ್. ದಿಸ್ ಈಸ್ ಅ ಸಿಂಬಲ್ ಫಾರ್ ರೋಲಿಂಗ್ ಲೋಡ್. ಹಿಂಗ ಏನಾರ ಚಿತ್ರ ಬರ್ದಿದ್ರು ಅಂದ್ರೆ ಇದಕ್ಕೆ ಒಂದು ಪೊಸಿಷನ್ ಇರಂಗಿಲ್ಲ, ನೀ ಇಲ್ಲೇ ಇರು ಅಂತ ಹೇಳಿ ಇರಂಗಿಲ್ಲ, ಅದು ಎಲ್ಲಿ ಬೇಕಲ್ಲಿ ಓಡಾಡ್ತಿರ್ತೈತಿ. ಈಗ ನಂದು ಇಂಟ್ರೆಸ್ಟೆಡ್ ಪಾಯಿಂಟ್ ಏನೈತಲ್ಲ ಇದು, ದಿಸ್ ಈಸ್ ಮೈ ಇಂಟ್ರೆಸ್ಟೆಡ್ ಪಾಯಿಂಟ್. ಬ್ಯಾಕ್ ಟು ದ ಸ್ಲೈಡ್ಸ್. ಇಲ್ಲೈತಲ್ಲ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಹೇಳಿನಲ್ಲ, ಇಲ್ಲೇ ಪರ್ಟಿಕ್ಯುಲರ್ ಪಾಯಿಂಟ್ ಅಂದ್ರೆ ದಟ್ ಈಸ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಹೌದಾ? ಇದು ಇಂಟ್ರೆಸ್ಟೆಡ್ ಪಾಯಿಂಟ್ ಸಿ, ಇದು ಎ, ಇದು ಬಿ. ಹೋಗ ಈಗ ಇದಕ್ಕೆ ನಾ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕ್ತೀನಿ. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಏನೋ ಒಂದು ಹಿಂಗ್ ಬಂತ ಅಂತ ತಿಳ್ಕೊಡ್ರಿ. ಇದನ್ನ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅನ್ನೋಣ. ಬಟ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅಂತ ಅಂದ್ರೆ ಇದು ಯಾವ್ದು ಕನ್ವೆನ್ಷನಲ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅಂದ್ರೆ ಹಿಂಗ. ಬಟ್ ಇದಕ್ಕೆ ನಾ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅನ್ನಂಗಿಲ್ಲ. ಇದಕ್ಕೆ ನಾ ಏನಂತೀನಿ ಅಂದ್ರೆ ILD ಫಾರ್ ಬೆಂಡಿಂಗ್ ಮೂಮೆಂಟ್ ಅಂತೀನಿ. ಅದು ಬೆಂಡಿಂಗ್ ಮೂಮೆಂಟ್. ILD ಫಾರ್ ಬೆಂಡಿಂಗ್ ಮೂಮೆಂಟ್ ಅಂತೀನಿ. ಅಂದ್ರ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೆಂಡಿಂಗ್ ಮೂಮೆಂಟ್. ತಿಳಿತಾ? ಈ ಡಯಾಗ್ರಾಮ್ ಅನ್ನ ಹೆಂಗ್ ರೀಡ್ ಮಾಡ್ಬೇಕಂದ್ರ ಸ್ವಲ್ಪ ಹುಷಾರಾಗಿ ರೀಡ್ ಮಾಡ್ಬೇಕು. ಇದನ್ನ ಹೆಂಗಂದ್ರ, ಈ ಗಾಡಿ ಈ ವೀಲ್ ಇಲ್ಲಿತ್ತು ಅಂದ್ರ ನೋಡಿ, ಈ ವೀಲ್ ಇಲ್ಲಿತ್ತು ಅಂತಂದ್ರ ಸಿ ಪಾಯಿಂಟ್ ಒಳಗ ಬೆಂಡಿಂಗ್ ಮೂಮೆಂಟ್ 0 ಇರ್ತದ. ತಿಳಿತಾ? ಈ ವೀಲ್ ಇಲ್ಲಿ ಬಂತಂದ್ರ ಸಿ ಪಾಯಿಂಟ್ ಒಳಗ ಬೆಂಡಿಂಗ್ ಮೂಮೆಂಟ್ ಇಷ್ಟಿರ್ತದ. ಈ ವೀಲ್ ಇಲ್ಲಿತ್ತು ಅಂತಂದ್ರ ಸಿ ಪಾಯಿಂಟ್ ಒಳಗ ಬೆಂಡಿಂಗ್ ಮೂಮೆಂಟ್ ಇಷ್ಟಿರ್ತದ. ಈ ವೀಲ್ ಲೋಡು ಇಲ್ಲಿ ಬಂತಂದ್ರ ಸಿ ಪಾಯಿಂಟ್ ಒಳಗ ಬೆಂಡಿಂಗ್ ಮೂಮೆಂಟ್ ಇಷ್ಟಿರ್ತದ. ತಿಳಿದ? ಅಂದ್ರ ಇದ್ರೊಳಗಡೆ ಏನ್ ಈಚ್ ಅಂಡ್ ಎವ್ರಿ ಆರ್ಡಿನೇಟ್ಸ್ ಏನದವಲ್ಲ, ಈ ಎಲ್ಲಾ ಆರ್ಡಿನೇಟ್ಸ್ಗಳು ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಅನ್ನ ಹೇಳಕತ್ತವ. These all ordinates are telling the bending moment at C only. C ಒಳಗನ ಹೇಳ್ತದವ. ಹಂಗಾದ್ರೆ ಇವು ಯಾಕೆ ಒಂದ ಕಡೆಗಿಲ್ಲ ಎಲ್ಲಾ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗ್ಯಾವ ಅಂದ್ರ ರೋಲಿಂಗ್ ಲೋಡ್ ಹೆಂಗೆ ಹೊಂಟದಲ್ಲ ಹಂಗಂಗೆ ಹೇಳ್ತಾವ. ಇದ್ರೊಳಗೆ ಏನ್ ಹೇಳ್ತದ ಅಂದ್ರೆ ಅದ್ರದ್ದು ಅದ ಕರೆಸ್ಪಾಂಡಿಂಗ್ ಐತಿ. ಇದ್ರದ್ದು ಅಲ್ಲೇ, ಇದ್ರದ್ದು ಇಲ್ಲೇ, ಇದ್ರದ್ದು ಇಲ್ಲೇ, ಇದ್ರದ್ದು ಇಲ್ಲೇ. ಬಟ್ ಇದ್ರದ್ದು ಇಲ್ಲಿಲ್ಲ. ಇಲ್ಲೇ ಲೋಡ್ ಇದ್ದಾಗ ಇಲ್ಲೇ ಇಷ್ಟಿರ್ತೈತಿ ಅಂತ ಅರ್ಥ. ಅದಕ್ಕೆ ಏನಂತಾರ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಅಂತ ಕರೀತಾರೆ. ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಅಂದ್ರೆ ವೆನ್ ಪಾಯಿಂಟ್ ಲೋಡ್ ಪಾಯಿಂಟ್ ಲೋಡ್ ಆಫ್ ಯೂನಿಟ್ ಕಿಲೋನ್ಯೂಟನ್, when unit kilonewton 1 kilonewton is moving from one point to another point, whatever the diagram you draw, that is called as influence line diagram. ಅರ್ಥಾಯ್ತಾ? ಈಗ ಈ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ಸ್ ನಾವು ಎದಕ್ಕೆ ಹಾಕ್ಬೇಕಂದ್ರೆ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ರಿಯಾಕ್ಷನ್ಗೆ ಹಾಕ್ಬೇಕು, ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ರಿಯಾಕ್ಷನ್ ಹಾಕಬೇಕು, ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಹಾಕಬೇಕು, ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೆಂಡಿಂಗ್ ಮೂಮೆಂಟ್ ಹಾಕಬೇಕು. ಅರ್ಥಾಯ್ತಾ? ಇವು ಮೂರಕ್ಕೆ ನಾವೇನ್ ಮಾಡಬೇಕು, ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ಸ್ ಹಾಕ್ಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬಹಳ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಫಸ್ಟ್ ಬರ್ಕೊಂಡ್ಬಿಟ್ರಿ. ಇಲ್ಲಿಂದ ಸ್ಟಾರ್ಟ್ ಆಗ್ತದ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ರಿಯಾಕ್ಷನ್ಸ್. ಓಕೆ, ರಿಯಾಕ್ಷನ್ಸ್ ಹೌದಾ? ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ರಿಯಾಕ್ಷನ್ಸ್. ಫಸ್ಟ್ ಹೆಡ್ಡಿಂಗು ಸಿಂಪ್ಲಿ ಸಪೋರ್ಟೆಡ್ ಬೀಮ್ಸ್. ಹೌದಾ? ಸಿಂಪ್ಲಿ ಸಪೋರ್ಟೆಡ್ ಬೀಮ್ಸ್ ಅಂದ್ರೆ ಹಿಂಗಿರ್ತೈತಿ. ದಿಸ್ ಇಸ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಓಕೆ, ಒಂದು ನೋಟ್ ಬರ್ಕೋಬೇಕು. ನೋಟ್ ಏನಂತಂದ್ರ ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ರಿಯಾಕ್ಷನ್ಸ್,
ದೆನ್ ಇಂಟ್ರೆಸ್ಟೆಡ್ ಪಾಯಿಂಟ್ ಇರಂಗಿಲ್ಲ. ಇಂಟ್ರೆಸ್ಟೆಡ್ ಪಾಯಿಂಟ್ ಏನಿರ್ತೈತಲ್ಲ ಅದು ಬೇಕಾಗಿಲ್ಲ. ದಿಸ್ ಈಸ್ ನಾಟ್ ರಿಕ್ವೈರ್ಡ್. ಯಾಕೆ ಬೇಕಾಗಿಲ್ಲ ಅಂದ್ರೆ ನಿಮ್ಗೆ ರಿಯಾಕ್ಷನ್ಸ್ ಆಲ್ವೇಸ್ ಸಪೋರ್ಟ್ಸ್ ಒಳಗೆ ಇರ್ತಾವ. ರಿಯಾಕ್ಷನ್ಸ್ ಯಾವಾಗಲೂ ಸಪೋರ್ಟ್ಸ್ ಒಳಗೆ ಇರೋದ್ರಿಂದ ನಿಮಗೆ ಇಂಟ್ರೆಸ್ಟೆಡ್ ಪಾಯಿಂಟ್ಗಳು ಬೇಕಾಗಂಗಿಲ್ಲ. ಶಿಯರ್ ಫೋರ್ಸ್ ಬೆಂಡಿಂಗ್ ಮೂವ್ಮೆಂಟ್ ಅದ ನೋಡಿ ಇಲ್ಲಿ. ಶಿಯರ್ ಫೋರ್ಸ್ ಬೆಂಡಿಂಗ್ ಮೂವ್ಮೆಂಟ್ ಸಪೋರ್ಟ್ ಒಳಗೆ ಅಷ್ಟೇ ಅಲ್ಲ, ಎಂಟೈರ್ ಸ್ಪ್ಯಾನ್ ಒಳಗೂ ಇವು ಡಿಸ್ಟ್ರಿಬ್ಯೂಟ್ ಆಗಿರ್ತಾವ. ದೇರ್ ಫೋರ್ ಇವುಗಳಿಗೆ ಇಂಟ್ರೆಸ್ಟೆಡ್ ಪಾಯಿಂಟ್ ಬೇಕಾಗ್ತದ. ಇವಕ್ಕೆ ಏನ್ ಬೇಕು? ಇಂಟ್ರೆಸ್ಟೆಡ್ ಪಾಯಿಂಟ್ ಬೇಕಾಗ್ತದ. ಬಟ್ ರಿಯಾಕ್ಷನ್ಗೆ ಇಂಟ್ರೆಸ್ಟೆಡ್ ಪಾಯಿಂಟ್ ಬೇಕಾಗಲ್ಲ. ಯಾಕೆ ಬೇಕಾಗಲ್ಲ ಅಂದ್ರೆ ರಿಯಾಕ್ಷನ್ ಈಸ್ ಆಲ್ವೇಸ್ ಆನ್ ದ ಸಪೋರ್ಟ್, ಅಟ್ ದ ಸಪೋರ್ಟ್. ತಿಳಿತಾ? ನಾವು ಶಿಯರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇಲ್ಲಿ ಬಂತು. ರೋಲಿಂಗ್ ಲೋಡ್ ಅಂತಂದ್ರೆ ಇಲ್ಲೊಂದು ರೋಲಿಂಗ್ ಲೋಡ್ ಅದ. ನಾ ರೋಲಿಂಗ್ ಲೋಡ್ನ ಯೂಶುವಲಿ ನಾನು ಹೆಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಈ ರೋಲಿಂಗ್ ಲೋಡ್ನ ಈ ಬೀಮ್ ಮೇಲೆ ಇಡಂಗಿಲ್ಲ. ಬೀಮ್ ಮೇಲೆ ಇಟ್ಟರೆ ಅದು ಅಲ್ಲೇ ಐತಂತಂದು ಅನಿಸ್ಬಿಡ್ತದ. ಅದಕ್ಕಿಂತ ಸ್ವಲ್ಪ ಮ್ಯಾಲೆ ನಿಂದಿರ್ಸ್ಬೇಕಿದ್. ಮ್ಯಾಲೆ ನಿಂದಿರ್ಸಿದ್ರ ಅರ್ಥ ಏನು? ಇದು ಮೂವ್ ಹಾಕದ, ಒಂದ್ ಕಡೆ ಫಿಕ್ಸ್ ಇಲ್ಲ. ಈ ಪಾಯಿಂಟ್ ಇಂದ ಹಿಡ್ಕೊಂಡು ಈ ಪಾಯಿಂಟ್ ತನಕ ಅದು ಎಲ್ಲಾರ ಮೂವ್ ಆಗ್ಬೋದು. ಅರ್ಥಾಯ್ತಾ? ಈಗ ಇದಕ್ಕ ರೋಲಿಂಗ್ ಲೋಡ್ ಇದಕ್ಕೆ ಸಪೋರ್ಟ್ ರಿಯಾಕ್ಷನ್ ಇದಕ್ಕೆ RA ಅಂತ ಕರೆಯೋಣ, ಇದಕ್ಕ RB ಅಂತ ಕರೆಯೋಣ. ಆಯ್ತಾ? ಈಗ ಒಂದನೇ ಪಾಯಿಂಟು ILD ಫಾರ್ RA. ಈಗ RAಕ್ಕ ILD ಹಾಕೋಣ. RAಕ್ಕ ILDಗೆ ಒಂದು ಡಿರೈವೇಶನ್ ಇರ್ತೈತೆ. ಒಂದು ದೊಡ್ಡ ಡಿರೈವೇಶನ್ ಮಾಡ್ತಾರ. ಎಕ್ಸ್ ಅಂತ ತಗೊಂಡು ಏನೇನೋ ಮಾಡ್ತಾರ, ಮಾಡಿ ನಿಮ್ಗೊಂದು ಡಿರೈವೇಶನ್ ಬರ್ತದೆ. ಅವೆಲ್ಲ ಬೇಡ ನಮಗೆ. ILD ಫಾರ್ RA ಹೆಂಗಿರ್ತದ ಅಂದ್ರ ಹಿಂಗಿರ್ತದ. ILD ಫಾರ್ RA ಇದು ಟ್ರಯಾಂಗಲ್, ಇದು ಸ್ಟ್ರೇಟ್ ಲೈನ್. ಇದು ILD ಫಾರ್ RA. ಇದೆಷ್ಟಪ್ಪ ಅಂದ್ರೆ ಇದು 1 ಕಿಲೋ ನ್ಯೂಟನ್. ಇದು 1 ಕಿಲೋ ನ್ಯೂಟನ್ ಎಲ್ಲೈತಿ ಅಂತ ಕೇಳಿದ್ರೆ ತಪ್ಪು ಕ್ವಶನ್. ದ ಕ್ವಶನ್ ಇಸ್ ರಾಂಗ್. ಎಲ್ಲೈತಿ ಅಂದ್ರೆ ಎಲ್ಲಾರ ಇರ್ಲದು. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಎಲ್ಲಾರ ಇರ್ಬೋದು. ಅದು ಓಡಾಡ್ತಿರ್ತೈತಿ. ಓಕೆ, ಓಡಾಡ್ತಿರ್ತೈತಿ. ಈಗ ಅಕಸ್ಮಾತ್ ಆಗಿ ಈ 1 ಕಿಲೋ ನ್ಯೂಟನ್ ಇಲ್ಲಿತ್ತಂದ್ರ ಈ ಸಪೋರ್ಟ್ ರಿಯಾಕ್ಷನ್ ಎಷ್ಟು? 1 ಕಿಲೋ ನ್ಯೂಟನ್ ಇಲ್ಲಿತ್ತಂದ್ರ ಸಪೋರ್ಟ್ ರಿಯಾಕ್ಷನ್ ಎಷ್ಟು? 1. ಈ 1 ಕಿಲೋ ನ್ಯೂಟನ್ ಇದ್ರ ಮೇಲಿತ್ತು ಅಂದ್ರೆ ಸಪೋರ್ಟ್ ರಿಯಾಕ್ಷನ್ RAದೊಳಗೆ ಎಷ್ಟು? 0. RAದೊಳಗೆ 0, RB ಒಳಗಲ್ಲ. ಬರೀ RAದ ಬಗ್ಗೆ ಮಾತಾಡ್ಬೇಕು. ಈಗ ಈ ಸಪೋರ್ಟ್ ಈ 1 ಕಿಲೋ ನ್ಯೂಟನ್ ಕರೆಕ್ಟ್ ಎಕ್ಸಾಕ್ಟ್ಲಿ ಮಿಡಲ್ ಇತ್ತಂದ್ರ ಇಲ್ಲಿ ಸಪೋರ್ಟ್ RAದೊಳಗೆ ಸಪೋರ್ಟ್ ರಿಯಾಕ್ಷನ್ ಎಷ್ಟು? ಇಷ್ಟು. ಅರ್ಥಾಯ್ತಾ? ಈ 1 ಕಿಲೋ ನ್ಯೂಟನ್ ಇಲ್ಲಿತ್ತಂದ್ರ RAದೊಳಗಡೆ ಸಪೋರ್ಟ್ ರಿಯಾಕ್ಷನ್ ಎಷ್ಟು? ಇಷ್ಟು. ಸರ್ ಇದು ಇಷ್ಟು ಅಂತಂದ್ರೆ ಎಷ್ಟ್ರಿ ಅಂತಂದ್ರ ನಿನಗೆ ಗೊತ್ತಿರ್ತದಪ್ಪ. ಇದು ಎಲ್ಲೋ ಇದು 1 ಅಂತಂದ್ರ ನೀ ಏನ್ ಮಾಡು, ಸಿಮಿಲರ್ ಟ್ರಯಾಂಗ್ಯುಲರ್ ಮೆಥಡ್ ಹಾಕಿ ಅಥವಾ ಇಂಟರ್ಪೋಲೇಷನ್ ಮಾಡ್ಕೊಂಡು ಕಂಡಿಡ್ಕೋ. ಅದು ಮ್ಯಾಥಮೆಟಿಕ್ಸ್. ಅದು ಸಿವಿಲ್ ಇಂಜಿನಿಯರಿಂಗ್ ಒಳಗೆ ಹೇಳಂಗಿಲ್ಲ, ನಾನು ಹೇಳ್ತೀನಿ ಆಮೇಲೆ. ಓಕೆ, ಇದು ಮ್ಯಾಥಮೆಟಿಕ್ಸ್. ಜಸ್ಟ್ ಯು ಕ್ಯಾನ್ ಇಂಟರ್ಪೋಲೇಟ್ ಇಟ್ ಅಂಡ್ ಗೆಟ್ ಇಟ್. ತಿಳಿತಾ? ಈಗ ಇದಕ್ಕೇನಂತ ಹೇಳಿದಕ್ಕೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ RA. ಸೆಕೆಂಡ್ ಬಂತದ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ RB. ILD ಫಾರ್ RB. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ RB ಹೆಂಗಿರ್ತದ ಅಂದ್ರ ಹಿಂಗಿರ್ತದ. ಇದು 1 ಇರ್ತದ. ಅಂದ್ರ ಈಗ ಪಾಯಿಂಟ್ ಲೋಡ್ ಏನಾದ್ರು ಇಲ್ಲಿತ್ತು ಅಂತಂದ್ರ RB ರಿಯಾಕ್ಷನ್ ಎಷ್ಟಿರ್ತೈತಿ? 0 ಇರ್ತದ. ಪಾಯಿಂಟ್ ಲೋಡು B ಪಾಯಿಂಟ್ ಮೇಲೆ ಇತ್ತಂದ್ರ RB ರಿಯಾಕ್ಷನ್ ಎಷ್ಟಿರ್ತೈತಿ? 1 ಇರ್ತದ. ಪಾಯಿಂಟ್ ಲೋಡು ಇಲ್ಲಿತ್ತು ಅಂತಂದ್ರೆ RB ರಿಯಾಕ್ಷನ್ ಎಷ್ಟಿರ್ತೈತಿ? ಇಷ್ಟಿರ್ತದ. ಅರ್ಥಾಯ್ತಾ? ಇದೇನಿದು 1 ಕಿಲೋ ನ್ಯೂಟನ್ಗೆ ಸಂಬಂಧಪಟ್ಟಿದ್ದು. ಇದಿಷ್ಟು ಆಯ್ತು ನೋಡ್ರಿ. ಇದನ್ನ ಬರ್ಕೊಂಡ್ಬಿಡೋದು ಚಂದಾಗಿ, ಇದನ್ನ ನೋಟ್ಸ್ ಮಾಡ್ಕೊಳೋದು. ಏನಿದು? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ರಿಯಾಕ್ಷನ್ RA ಅಂಡ್ RB ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಅರ್ಥಾಯ್ತಾ? ಇವುಗಳದ್ದು ಯೂಸ್ ಹೆಂಗ್ ಮಾಡೋದು ಅದು ಆಮೇಲೆ ಹೇಳ್ತೀನಿ. ಓಕೆನಾ? ಇಷ್ಟು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಈಗ ಹಿಂದ್ಗಡೆ ಬಂದ್ರೆ ಏನಾಯ್ತು? ಈಗ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಮುಗೀತಿ. ಈಗ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ? ಈಗ ಕ್ಯಾಂಟಿಲಿವರ್ ಹೋಗೋಣ. ಬೇಡ, ಓವರ್ ಹ್ಯಾಂಗಿಂಗ್ ಮುಗಿಸ್ಬಿಡೋಣ. ಓವರ್ ಹ್ಯಾಂಗಿಂಗ್ ಮಾಡೋಣ. ಒನ್ ಸೈಡ್ ಓವರ್ ಹ್ಯಾಂಗಿಂಗ್ ತಗೊಳ್ರಿ. ಇದು ಈಗ ಮತ್ತೆ ಪಾಯಿಂಟ್ ಲೋಡ್ ಎಲ್ಲ ಐತಿ, ಎಲ್ಲೋ ಒಂದು ಕಡೆಗೆ ಐತಿ, ಅದು ಓಡಾಡ್ತಿರ್ತೈತಿ. ಈ ಕಡೆಯಿಂದ ಈ ಕಡೆಗೆ ಎಲ್ಲೋ ಒಂದು ಕಡೆ ಓಡಾಡ್ತಿರ್ತೈತಿ. ತಿಳಿತಾ? ಫಸ್ಟ್ ನೀವು ಏನ್ ಥಿಂಕ್ ಮಾಡ್ಬೇಕಂತಂದ್ರೆ, ಈಗ ಇಲ್ಲಿ ಬರಿತೀನಿ. ಇದೇನಿದು? ILD ಫಾರ್ RA and this is the A point and this is the B point. ಈಗ ಈ ಪಾಯಿಂಟ್ ಲೋಡ್ ಇದು 1 ಕಿಲೋ ನ್ಯೂಟನ್. ಈ ಪಾಯಿಂಟ್ ಲೋಡು, ಈ 1 ಕಿಲೋ ನ್ಯೂಟನ್ ಪಾಯಿಂಟ್ ಲೋಡ್ A ಪಾಯಿಂಟ್ ಮೇಲೆ ಇತ್ತಂದ್ರೆ ಇಲ್ಲಿ ಎಷ್ಟು ರಿಯಾಕ್ಷನ್ ಇರ್ತೈತಿ ಅಂತಂದ್ರೆ 1 ಇರ್ತದ. ಕರೆಕ್ಟಾ? ಇಲ್ಲಿ ಎಷ್ಟು ಇರ್ತದ ಅಂತಂದ್ರೆ ಇಲ್ಲಿ 0 ಇರ್ತದ. ಯಾಕ?
ಅಂದ್ರ 1 ಕಿಲೋ ನ್ಯೂಟನ್ ಬಿ ಪಾಯಿಂಟ್ ಮೇಲೆ ಇತ್ತಂದ್ರ ಆರ್ ಎ 0 ಇರ್ತದ. ಅರ್ಥಾತ ಇವು ಎರಡನ್ನು ನೀವೇನ್ ಮಾಡ್ಬೇಕು, ಜಾಯಿನ್ ಮಾಡ್ಬೇಕು. ಸ್ಟ್ರೇಟ್ ಲೈನ್ ತಗೊಂಡು ಇವೆರಡನ್ನ ಜಾಯಿನ್ ಮಾಡ್ಬೇಕು. ಇವೆರಡು ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಓವರ್ ಹ್ಯಾಂಗ್ ಮುಗಿದ ತಕ್ಷಣ ಕೂಡಿಸ್ಬಿಡ್ಬೇಕು. ದಿಸ್ ಈಸ್ ಅ ಓವರ್. ದಿಸ್ ಈಸ್ ಅ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಎ. ಅರ್ಥಾಯ್ತಾ? ಅಂದ್ರೆ ನೋಡು, ಪಾಯಿಂಟ್ ಲೋಡು ಎ ಮ್ಯಾಲಿತ್ತಂದ್ರ ಆರ್ ಎ 1 ಇರ್ತೈತಿ. ಪಾಯಿಂಟ್ ಲೋಡು ಬಿ ಮ್ಯಾಲಿತ್ತು ಅಂತಂದ್ರ ಆರ್ ಎ 0 ಇರ್ತೈತಿ. ಪಾಯಿಂಟ್ ಲೋಡು ಈ ಸ್ಪ್ಯಾನ್ ಒಳಗಡೆ ಎಲ್ಲರ ಇತ್ತು ಅಂತಂದ್ರ ಆರ್ ಎ ನೆಗೆಟಿವ್ ಇರ್ತೈತಿ, ಇದು ಪಾಸಿಟಿವ್. ತಿಳಿದ? ಅಂದ್ರ ಆರ್ ಎದ್ದು ಆಯ್ತಿದು. ನೆಕ್ಸ್ಟ್ ಅದೇ ರೀತಿ ಆರ್ ಬಿ ಹಾಕ್ಬೇಕಿತ್ತು ಅಂತ ತಿಳ್ಕೊಡ್ರಿ. ಅವಾಗ ಏನ್ ಮಾಡ್ಬೇಕಂದ್ರ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಬಿ. ಏನಿದು? ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಬಿ. ಆರ್ ಬಿ ನೋಡ್ರಿ, ಈಗ ಪಾಯಿಂಟ್ ಲೋಡು ಎ ಮ್ಯಾಲಿತ್ತು ಅಂತಂದ್ರ ಆರ್ ಬಿ ಎಷ್ಟಿರ್ತೈತಿ? 0. ಪಾಯಿಂಟ್ ಲೋಡು ಬಿ ಮ್ಯಾಲಿತ್ತು ಅಂತಂದ್ರ ಆರ್ ಬಿ ಎಷ್ಟಿರ್ತೈತಿ? 1. ಅವು ಎರಡನ್ನು ಫಸ್ಟ್ ಕೂಡಿಸ್ರಿ ಸ್ಟ್ರೇಟ್ ಲೈನ್ಲೆ, ಆಮೇಲೆ ಓವರ್ ಹ್ಯಾಂಗಿಂಗ್ ಬರೋ ತನಕ ಅದನ್ನ ಎಕ್ಸ್ಟೆಂಡ್ ಮಾಡ್ಬಿಡಿ. ನೋಡು, ಇಲ್ಲಿನೂ ಹಂಗೆ ಮಾಡಿದೆ ನಾ. ಏನಂತ? ಫಸ್ಟ್ ಇದನ್ನ ಕಂಡಿಡ್ಕೊಂಡು ಅವೆರಡಕ್ಕೂ ಸ್ಟ್ರೇಟ್ ಲೈನ್ ಕೂಡ್ಸೋದು, ಓವರ್ ಹ್ಯಾಂಗಿಂಗ್ ಬರೋ ತನಕ ಇದ ಸ್ಟ್ರೇಟ್ ಲೈನ್ ಅನ್ನ ಕಂಟಿನ್ಯೂ ಮಾಡೋದು. ಹಂಗ ಇದನ್ನ ಮತ್ತೆ ಇದನ್ನ ಕೂಡಿಸೋದು, ಇದನ್ನ 1 ಅಂತ ಬರ್ಕೊಂಡಿರೋದು, ಆಮೇಲೆ ಇವೆರಡನ್ನು ಕೂಡಿಸಿ ನೆಕ್ಸ್ಟ್ ಅದನ್ನ ಓವರ್ ಹ್ಯಾಂಗಿಂಗ್ ಬರತನ ಕಂಟಿನ್ಯೂ ಮಾಡೋದು. ಹಂಗಾರೆ ಇದ್ರ ಆರ್ಡಿನೇಟ್ ಎಷ್ಟಿರ್ತೈತ್ರಿ ಅಂತಂದ್ರ ಇದು ಸಿಮಿಲರ್ ಟ್ರಯಾಂಗ್ಯುಲರ್ ಮೆಥಡ್ಲಿಂದ ಕಂಡಿಡ್ಕೊ. ಇದ್ರ ಆರ್ಡಿನೇಟ್ ಎಷ್ಟಿರ್ತೈತ್ರಿ ಅಂದ್ರೆ ಇದನ್ನು ಕೂಡ ಸಿಮಿಲರ್ ಟ್ರಯಾಂಗ್ಯುಲರ್ ಮೆಥಡ್ ಕಂಡಿಡ್ಕೊ. ಸರ್ ನೀವ ಕಂಡಿಡಿರಿ ಅಂತಂದ್ರೆ ಎಸ್ ಅಪ್ಪ ಕಂಡಿಡ್ತೀನಿ ನೋಡಿ. ದಿಸ್ ಈಸ್ ಯು ಕಾಲ್ ಎಲ್, ದಿಸ್ ಡಿಸ್ಟೆನ್ಸ್ ಯು ಕಾಲ್ ಇಟ್ ಇಸ್ ಎ. ಅರ್ಥಾಯ್ತಾ? ದೆನ್ ವಿಲ್ ಕಮ್ ಟು ದಿಸ್ ಒನ್. ಇದ್ರೊಳಗಡೆ ವರ್ಟಿಕಲ್ ಬೈ ವರ್ಟಿಕಲ್ ಎಷ್ಟೈತಿ? ಇದನ್ನ ಎಕ್ಸ್ ಅಂತ ಕರೆಯೋಣಲ್ಲ, ಇದೇ ಬೇಕಾಗಿತ್ತು ನಮಗೆ. ಇದು ಎಕ್ಸ್, ಇದು ವರ್ಟಿಕಲ್ ಐತಾ? ವರ್ಟಿಕಲ್ ಬೈ ವರ್ಟಿಕಲ್ ಅಂದ್ರೆ 1 by x, ವರ್ಟಿಕಲ್ ಬೈ ವರ್ಟಿಕಲ್ ಈಕ್ವಲ್ ಟು ಹಾರಿಜಾಂಟಲ್ ಬೈ ಹಾರಿಜಾಂಟಲ್ ಎಷ್ಟೈತಿ? ಇದು ಎಲ್ ಐತಿ. ಹಾರಿಜಾಂಟಲ್ ಎಲ್ ಐತಿ. ಹಂಗಾರೆ ಇದು ಎಷ್ಟೈತಿ? ಇದು ಹಾರಿಜಾಂಟಲ್ ಎ ಐತಿ. ಹಂಗಾರೆ ಹಾರಿಜಾಂಟಲ್ ಬೈ ಹಾರಿಜಾಂಟಲ್. ಹಂಗಾರೆ ಎಕ್ಸ್ ಈಕ್ವಲ್ ಟು ಏನಾಯ್ತು? ಈಗ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಲ್ಲಿ ಬರ್ತದ, ಎ ಇಲ್ಲಿ ಹೋಗುತ್ತೆ, ಎ ಬೈ ಎಲ್ ಆಕೈತೆ. ಇದು ಎಷ್ಟಾಯ್ತು? ಇದು ಎ ಬೈ ಎಲ್. ಹಂಗಾರೆ ಇಲ್ಲಿ ಬರೋಣ, ಇದು ಎಷ್ಟಿರ್ತೈತೆ ನೋಡೋಣ. ಹಂಗಾರೆ ಇದನ್ನ ಏನಂತ ಕರೀರಿ? ಇದನ್ನ ಎಲ್ ಅಂತ ಕರಿತೀವಿ, ಇದನ್ನ ಎ ಅಂತ. ನೆಕ್ಸ್ಟ್ ವರ್ಟಿಕಲ್ ಬೈ ವರ್ಟಿಕಲ್, ಇದು ಎಕ್ಸ್. ಇಲ್ಲಿ ಟ್ರಯಾಂಗಲ್ ಯಾವ್ದಾವ ನೋಡ್ರಿ? ಒಂದು ದೊಡ್ಡ ಟ್ರಯಾಂಗಲ್ ಅದ, ಒಂದು ಸಣ್ಣದ ಟ್ರಯಾಂಗಲ್. ಓಕೆ, ವರ್ಟಿಕಲ್ ಬೈ ವರ್ಟಿಕಲ್ ಎಷ್ಟದ? ಎಕ್ಸ್ ಅದ. ವರ್ಟಿಕಲ್ ಎಷ್ಟದ? 1 ಅದ. ಈಕ್ವಲ್ ಟು ಹಾರಿಜಾಂಟಲ್ ಬೈ ಹಾರಿಜಾಂಟಲ್ ಎಷ್ಟದ? ಎಲ್ ಅದ. ದೊಡ್ಡದು ನೋಡ್ಬೇಕು. ಇಲ್ಲಿ ಫಸ್ಟ್ ದೊಡ್ಡದು ಬರ್ದಿರಲ್ಲ, ಅದಕ್ಕೆ ಹಿಂಗೆ ನೆನ್ಪಿಟ್ಟು ಬಿಟ್ರಪ್ಪ ಕನ್ನಡದೊಳಗೆ. ದೊಡ್ಡದು ಬೈ ದೊಡ್ಡದು ಈಕ್ವಲ್ ಟು ಸಣ್ಣದು ಬೈ ಸಣ್ಣದು. ಇದು ದೊಡ್ಡದು, ಹಂಗೂ ಬರ್ಕೋಬಹುದು. ಇಫ್ ಯು ರಿಮೆಂಬರ್ ದಿಸ್ ಫಾರ್ಮುಲಾ, ದೊಡ್ಡದು ಬೈ ದೊಡ್ಡದು ಈಕ್ವಲ್ ಟು ಸಣ್ಣದು ಬೈ ಸಣ್ಣದು, ನಮ್ಮ ಹುಡುಗರಿಗೆ ಇದು ಭಾಳ ಫ್ಯಾಮಿಲಿ ಇರುತ್ತೆ. ಯಾಕಂದ್ರೆ ನಾ ಕ್ಲಾಸ್ ಒಳಗೆ ಹಿಂಗೆ ಹೇಳ್ತೀನಿ. ದೊಡ್ಡದು ಬೈ ದೊಡ್ಡದು ಅಂದ್ರೆ ದೊಡ್ಡದು ಯಾವ್ದದ? ಎಕ್ಸ್ ಅದ. ದೊಡ್ಡ ಟ್ರಯಾಂಗಲ್ದು ಬೇಸ್ ಎಷ್ಟದ? ಎಲ್ ಪ್ಲಸ್ ಎ ಅದ. ಸಣ್ಣ ಟ್ರಯಾಂಗಲ್ದು ಹೈಟ್ ಎಷ್ಟದ? 1 ಅದ. ಸಣ್ಣ ಟ್ರಯಾಂಗಲ್ದು ಲೆಂತ್ ಎಷ್ಟದ? ಎಲ್ ಅದ. ತಿಳಿತಾ? ಅವಾಗ ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು ಎಲ್ ಪ್ಲಸ್ ಎ ಬೈ ಎಲ್. ಇದೇನಾಯ್ತಿದ್ದು? ಎಲ್ ಪ್ಲಸ್ ಎ ಬೈ ಎಲ್. ಅರ್ಥ ಆಯ್ತಾ? ಓಕೆ, ದಿಸ್ ಇಸ್ ಓವರ್. ಇದೇನಿದು? ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ರಿಯಾಕ್ಷನ್ ಒನ್ ಸೈಡ್ ಓವರ್ ಹ್ಯಾಂಗಿಂಗ್. ಏನ್ ಮಾಡಿದ್ವಿ ಹೇಳ್ರಿ? 1 ಅಂತ ಕೂಡಿಸೋದು, ಇನ್ನ ಒಂದು ಕಡೆಗೆ 0 ತಗೊಳ್ಳೋದು, ಫಸ್ಟ್ ಅವೆರಡು ಕೂಡಿಸೋದು, ಎಕ್ಸ್ಟೆಂಡೆಡ್ ಟಿಲ್ ಓವರ್ ಹ್ಯಾಂಗಿಂಗ್. ಇಲ್ಲಿನೂ ಕೂಡ ಏನ್ ಮಾಡೋದು? 1 ಅಂತ ತಗೊಳ್ಳೋದು, 0 ಅಂತ ತಗೊಳ್ಳೋದು, ಎರಡು ಕೂಡಿಸೋದು, ಎಕ್ಸ್ಟೆಂಡೆಡ್ ಟಿಲ್ ಓವರ್ ಹ್ಯಾಂಗಿಂಗ್. ಇಷ್ಟು ಮಾಡಿಬಿಟ್ರೆ ನಿಮ್ಗೆ ಏನ್ ಸಿಗ್ತದ? ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಒನ್ ಸೈಡ್ ಓವರ್ ಹ್ಯಾಂಗಿಂಗ್ ಸಿಗ್ತದೆ. ನೆಕ್ಸ್ಟ್ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೋತ್ ಸೈಡ್ ಓವರ್ ಹ್ಯಾಂಗಿಂಗ್ ನೋಡೋಣ. ಬೋತ್ ಸೈಡ್ ಓವರ್ ಹ್ಯಾಂಗಿಂಗ್ ಅಂದ್ರೆ ಇದು ಈ ಕಡೆಗೆ ಅದ, ಇದು ಈ ಕಡೆಗೆ ಅದ. ಇದು ಎ ಅಂತ ಕರೆಯೋಣ, ಇದು ಬಿ ಅಂತ ಕರೆಯೋಣ, ಇದು ಎಲ್ ಅಂತ ಕರೆಯೋಣ. ಓಕೆ, ಈಗ ಪಾಯಿಂಟ್ ಲೋಡ್ ಏನದಲ್ಲ? ಪಾಯಿಂಟ್ ಲೋಡು ರೋಲಿಂಗ್ ಅದ. ಈ ರೋಲಿಂಗ್ ಪಾಯಿಂಟ್ ಲೋಡು ಈ ಕಡೆಯಿಂದ ಹಿಡಿದು ಈ ಕಡೆ ತನಕ ಎಲ್ಲಾರ ಓಡಾಡ್ತಿರ್ಬೋದು. ಓಡಾಡ್ತಿತ್ತು ಅಂದ್ರೆ ಫಸ್ಟ್ ನೀವೇನ್ ಮಾಡಬೇಕು? ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಎ. ಅವಾಗ ಇದನ್ನ ಎ ಅಂತ ಕರೆಯೋಣ, ಇದನ್ನ ಬಿ ಅಂತ ಕರೆಯೋಣ. ಅರ್ಥಾಯ್ತಾ? ಇದು ಎ ಬಿ ಆಯ್ತು. ಈಗ ಪಾಯಿಂಟ್ ಲೋಡು ಎ ಮ್ಯಾಲಿತ್ತು ಅಂದ್ರ ಸಪೋರ್ಟ್ ರಿಯಾಕ್ಷನ್ ಎ ಒಳಗೆ ಎಷ್ಟಿರ್ತೈತಿ? 1 ಇರ್ತೈತಿ. ಇಲ್ಲಿ ಎಷ್ಟಿರ್ತೈತಿ? 1 ಇರ್ತೈತಿ. ಪಾಯಿಂಟ್ ಲೋಡು ಬಿ ಒಳಗಿತ್ತಂದ್ರ ಸಪೋರ್ಟ್ ರಿಯಾಕ್ಷನ್ ಎಷ್ಟಿರ್ತೈತಿ? 0 ಇರ್ತೈತಿ. ಸಪೋರ್ಟ್ ರಿಯಾಕ್ಷನ್ ಆರ್ ಎ ಎಷ್ಟಿರ್ತೈತಿ? 0 ಇರ್ತೈತಿ. ಹಂಗಾರೆ ಫಸ್ಟ್ ಏನ್ ಮಾಡಬೇಕು? 1 0ನ ಸ್ಟ್ರೇಟ್ ಲೈನ್ ಕೂಡಿಸ್ಬೇಕು. ಕೂಡಿಸಿ ಏನ್ ಮಾಡಂದ್ರ
ಇದನ್ನ ಈ ಕಡೆಗೆ ಎಕ್ಸ್ಟೆಂಡ್ ಮಾಡು ಓವರ್ ಹ್ಯಾಂಗಿಂಗ್ ಬರೋ ತನಕ, ಇದನ್ನ ಈ ಕಡೆಗೆ ಎಕ್ಸ್ಟೆಂಡ್ ಮಾಡು ಓವರ್ ಹ್ಯಾಂಗಿಂಗ್ ಬರೋ ತನಕ ಮುಗಿಯಿತು. ದಿಸ್ ಈಸ್ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ reaction at A when point load when both side overhanging beam. ಓಕೆ, ಇದೇನಿದು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್. ಹೆಂಗ್ ಮಾಡಿದ್ವಿ ನೋಡಿ ಇನ್ನೊಂದ್ಸತಿ ನೋಡ್ರಿ. ಪಾಯಿಂಟ್ ಲೋಡು ಎ ಒಳಗಡೆ ಕುಂತಾಗ ರಿಯಾಕ್ಷನ್ ಎಟ್ ಎ 1 ಇರ್ತೈತಿ. ಪಾಯಿಂಟ್ ಲೋಡು ಬಿ ಒಳಗೆ ಕುಂತಾಗ ರಿಯಾಕ್ಷನ್ ಎಟ್ ಎ 0 ಇರ್ತೈತಿ. ಪಾಯಿಂಟ್ ಲೋಡು ಸಾಕು, ಇವೆರಡು ಸಿಕ್ಕ ಮೇಲೆ ಇವೆರಡನ್ನು ಜಾಯಿನ್ ಮಾಡ್ರಿ. ಈ ಸ್ಟ್ರೇಟ್ ಲೈನ್ ಈ ಕಡೆ ಎಕ್ಸ್ಟೆಂಡ್ ಮಾಡು, ಈ ಸ್ಟ್ರೇಟ್ ಲೈನ್ ಈ ಕಡೆ ಎಕ್ಸ್ಟೆಂಡ್ ಮಾಡು, ಅವಾಗ ಏನ್ ಸಿಕ್ಬಿಡ್ತದ, ಇದು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಸಿಗ್ತದೆ. ಈಗ ಆರ್ ಬಿ ನೋಡೋಣ. ಆರ್ ಬಿ ಪಾಸ್ ಮಾಡ್ಬೇಕಾದ್ರೆ ನೀವು ಅಪ್ಲೈ ಮಾಡ್ರಿ, ಇದು ವಿಡಿಯೋ ಇಲ್ಲೇ ಪಾಸ್ ಮಾಡ್ರಿ, ಪಾಸ್ ಮಾಡಿ ಆರ್ ಬಿ ಬರೀರಿ, ಅರ್ಥ ಆಯ್ತಾ? ಈಗ ನಾ ಸ್ಟಾರ್ಟ್ ಮಾಡಿ ಸ್ಟಾರ್ಟ್. ಸಿ, ಪಾಯಿಂಟ್ ಲೋಡು ಎ ಒಳಗಿದ್ದಾಗ ಆರ್ ಬಿ 0 ಇರ್ತೈತಿ. ಪಾಯಿಂಟ್ ಲೋಡು ಬಿ ಒಳಗಿದ್ದಾಗ ಆರ್ ಬಿ 1 ಇರ್ತೈತಿ. ಇವೆರಡು ಜಾಯಿಂಟ್ ಮಾಡ್ರಿ. ಇದನ್ನ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡು, ಇದನ್ನ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡು, ಮುಗಿಯಿತು. ತಿಳಿತಾ? ಹಂಗಾದ್ರೆ ಏನಾಯ್ತು, ಇದು 1 ಆಯ್ತು, ಇದು 0 ಆಯ್ತು, ಇದು ಎಲ್ ಅದ, ಇದು ಎ ಅದ, ಇದು ಎ ಅದ, ಇದು ಬಿ ಅದ. ಹಂಗಾರೆ ಇದ್ರದ್ದು ಆರ್ಡಿನೇಟ್ ಎಷ್ಟೈತಿ, ಸಿಮಿಲರ್ ಟ್ರಯಾಂಗ್ಯುಲರ್ ಯೂಸ್ ಮಾಡ್ಕೋ. ಇದ್ರದ್ದು ಆರ್ಡಿನೇಟ್ ಎಷ್ಟೈತಿ, ಸಿಮಿಲರ್ ಟ್ರಯಾಂಗ್ಯುಲರ್ ಯೂಸ್ ಮಾಡ್ಕೋ. ಅರ್ಥ ಆಯ್ತು? ನೆಕ್ಸ್ಟ್ ಈಗ ಏನ್ ಮುಗೀತು ಅಂತಂದ್ರೆ ಮತ್ತೆ ಫಸ್ಟ್ ಸ್ಲೈಡ್ಗೆ ಹೋಗೋಣ. ಫಸ್ಟ್ ಸ್ಲೈಡ್ಗೆ ಹೋದ್ರೆ ಏನ್ ಕಂಡಿಡಿದ್ವಿ ಅಂದ್ರೆ, ಸಿಂಪ್ಲಿ ಸಪೋರ್ಟೆಡ್ ಬೀಮಿಗೆ ಇನ್ನೊಂದು ಕ್ಯಾಂಟಿಲಿವರ್ ಒಂದು ಮಾಡ್ಬೇಕಲ್ಲ. ಕ್ಯಾಂಟಿಲಿವರ್ ಒಂದು ಬರ್ದಿಲ್ಲಲ್ಲ ಇಲ್ಲಿ ನೋಡುದು, ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆದ. ನಾವು ಓವರ್ ಹ್ಯಾಂಗಿಂಗ್ ಆದ್ಮೇಲೆ ಕ್ಯಾಂಟಿಲಿವರ್ ಬರಿಬೇಕು, ಇನ್ನೊಂದು ಕ್ಯಾಂಟಿಲಿವರ್ ಬೀಮ್ಸ್ ಮತ್ತೆ ಎಲ್ಲವಕ್ಕೂ ಮಾಡ್ಕೋಬೇಕು ಅಂತ. ಈಗ ಸಿಂಪ್ಲಿ ಸಪೋರ್ಟೆಡ್ ಮಾಡಿದ್ವಿ, ಓವರ್ ಹ್ಯಾಂಗಿಂಗ್ ಮಾಡಿದ್ವಿ. ಏನ್ ಮಾಡಿದ್ವಿ, ರಿಯಾಕ್ಷನ್ಸ್ ಮಾಡಿದ್ವಿ. ಈ ಟೇಬಲ್ ಒಳಗೆ ಬರ್ದಿಲ್ಲ ಇನ್ನ ರಿಯಾಕ್ಷನ್ಸ್ ಬಗ್ಗೆ, ಅರ್ಥ? ಈಗ ನಾವೇನ್ ಮಾಡಿದ್ವಿ, ರಿಯಾಕ್ಷನ್ಸ್ ಮಾಡಿದ್ವಿ. ಇನ್ನೊಂದ್ಸತಿ ನೋಡ್ರಿ. ಸಿಂಪ್ಲಿ ಸಪೋರ್ಟೆಡ್ ಬೀಮ್, ILD ಫಾರ್ RA, ILD ಫಾರ್ RB. ಒನ್ ಸೈಡ್ ಓವರ್ ಹ್ಯಾಂಗಿಂಗ್, ILD ಫಾರ್ RA, ILD ಫಾರ್ RB. ಬೋತ್ ಸೈಡ್ ಓವರ್ ಹ್ಯಾಂಗಿಂಗ್, ILD ಫಾರ್ RA, ILD ಫಾರ್ RB. ತಿಳಿತಾ? ನೆಕ್ಸ್ಟ್ ಕ್ಯಾಂಟಿಲಿವರ್. ಕ್ಯಾಂಟಿಲಿವರ್ ಹಿಂಗದ, ರೋಲಿಂಗ್ ಲೋಡ್ ಅದ. ರೋಲಿಂಗ್ ಲೋಡ್ ಇಲ್ಲಿಂದ ಆಡಿದ ಇಲ್ಲಿ ತನಕ ಮೂವ್ ಆಗಿರ್ತದೆ. ಈಗ ನಮ್ಗೆ ಏನ್ ಬೇಕು, ಇದ್ರೊಳಗೆ ಒಂದೇ ಇರುತ್ತೆ, ಎ ಪಾಯಿಂಟ್ ಒಂದೇ ಇರ್ತದೆ, ಇದು ಬಿ ಪಾಯಿಂಟ್ ಇರುತ್ತೆ. ಬಟ್ ರಿಯಾಕ್ಷನ್ ಓನ್ಲಿ ಎ ಒಳಗಷ್ಟೇ ಇರ್ತದೆ, RA ಅಷ್ಟೇ ಇರ್ತದೆ. ದೇರ್ ಫೋರ್ ನಮ್ಗೆ ಏನ್ ಬೇಕೀಗ, ILD ಫಾರ್ RA ಬೇಕೀಗ, ILD ಫಾರ್ RA. ಓಕೆ, ಈ ಪಾಯಿಂಟ್ ಲೋಡು ಇಲ್ಲಿತ್ತಂದ್ರ ಫಸ್ಟ್ ಹಿಂಗೆ ಹೋಗೋಣ, ಎ ಒಳಗಡೆ ಹೋಗೋಣ. 1 ಕಿಲೋ ನ್ಯೂಟನ್ ಏನೈತಲ್ಲ, 1 ಕಿಲೋ ನ್ಯೂಟನ್ ಎ ಒಳಗಿತ್ತಂದ್ರ ಎ ಒಳಗೆ ರಿಯಾಕ್ಷನ್ ಎಷ್ಟಿರ್ತೈತಿ, 1 ಇರ್ತೈತಿ. ಹೌದಾ? 1 ಪಾಯಿಂಟ್ ಲೋಡು 1 ಕಿಲೋ ನ್ಯೂಟನ್ ಲೋಡು ಬಿ ಒಳಗಿತ್ತಂದ್ರ ಎ ಒಳಗ ರಿಯಾಕ್ಷನ್ ಎಷ್ಟಿರ್ತೈತಿ, 1 ಇರ್ತೈತಿ. ಇಲ್ಲಿ ಏನಾದ್ರೂ ಲೋಡ್ ಇತ್ತಂದ್ರೆ ಇಲ್ಲಿ ರಿಯಾಕ್ಷನ್ ಎಷ್ಟಿರುತ್ತೆ, 1 ಇರುತ್ತೆ. ಈ ಲೋಡ್ ಇಲ್ಲಿ ಬಂತಂದ್ರೆ ಇದ್ರೊಳಗೆ ರಿಯಾಕ್ಷನ್ 1 ಇರುತ್ತೆ. ಈ ಲೋಡ್ ಈ ಬೀಮ್ ಮೇಲೆ ಈ ಸ್ಪ್ಯಾನ್ ಮೇಲೆ ಎಲ್ಲರ ಓಡಾಡ್ಲಿ, RA ಒಳಗಡೆ ರಿಯಾಕ್ಷನ್ 1 ಇರ್ತೈತಿ. ಅದ್ರ ಸಲುವಾಗಿ ದಿಸ್ ಈಸ್ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ RA ವೆನ್ ಕಂಟಿಲಿವರ್, ಫಾರ್ ಕಂಟಿಲಿವರ್. ಮುಗಿತು. ನೆಕ್ಸ್ಟ್ ವಿಲ್ ಗೋ ಟು ಇಂಟರ್ನಲ್ ಹಿಂಜ್ ಪ್ರಾಬ್ಲಮ್ಸ್. ಪ್ರಾಪ್ಡ್ ಕ್ಯಾಂಟಿಲಿವರ್ ತಗೋಣ. ಪ್ರಾಪ್ಡ್ ಬೇಡ, ಕಂಟಿನ್ಯೂಸ್ ಟೈಪ್ ತಗೋಣ. ಪ್ರಾಪ್ಡ್ ಆಮೇಲೆ ತಗೋಣ, ಕಂಟಿನ್ಯೂಸ್ ಟೈಪ್ ತಗೋಣ. ಈಗ ಹಿಂಜು ಈ ಬೀಮ್ನರ ಇರಬೇಕು, ಇಲ್ಲರ ಇರಬೇಕು, ಎರಡರ ಒಂದ ಕಡೆಗೆ ಇರಬೇಕು. ಇಲ್ಲೂ ಹಿಂಜು ಇತ್ತು ಮತ್ತು ಇಲ್ಲೂ ಹಿಂಜು ಕೊಟ್ಟೆ ಅಂದ್ರೆ ಇದು ಏನಾಗ್ತದೆ, ಸ್ಟ್ರಕ್ಚರ್ ಆಗಲ್ಲ, ಇದು ಮೆಕ್ಯಾನಿಸಮ್ ಆಗಿಬಿಡ್ತದೆ. ಹಾಗಾಗಿ ಇಲ್ಲಿ ಒಂದ ಕಡೆಗೆ ಹಿಂಜ್ ಇರಬೇಕು, ಇಂಟರ್ನಲ್ ಹಿಂಜ್ ಇಲ್ಲರ ಇರಬೇಕು, ಇಂಟರ್ನಲ್ ಹಿಂಜು ಈ ಸ್ಪ್ಯಾನ್ ಒಳಗಡೆ ಇರಬೇಕು. ನಾವು ಐ ವಿಲ್ ಕನ್ಸಿಡರ್ ದಿಸ್ ಸ್ಪ್ಯಾನ್. ಓಕೆನಾ? ಓಕೆ, ಇದಕ್ಕೆ ಎ ಅಂತ ಕರೆಯೋಣ, ಇದಕ್ಕೆ ಬಿ ಅಂತ ಕರೆಯೋಣ, ಇದಕ್ಕೆ ಸಿ ಅಂತ ಕರೆಯೋಣ. ಫಸ್ಟ್ ನಾನು ನಿಮ್ಗೆ ಏನು ಹೇಳ್ತೀನಿ, ಯಾವ ಸ್ಪ್ಯಾನ್ ಅಲ್ಲಿ ಇಂಟರ್ನಲ್ ಹಿಂಜ್ ಇಲ್ಲಲ್ಲ ಅದನ್ನು ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ಹಂಗಾರೆ ಬಿ ಮತ್ತೆ ಸಿ ಸ್ಪ್ಯಾನ್ ಒರಿಜಿನಲ್ ಸ್ವಲ್ಪ ಚಲೋ ಸ್ಪ್ಯಾನ್ ಐತದ, ಅರ್ಥ? ಈಗ ಇದನ್ನ ಆಕ್ಚುಲಿ ನಾವು ಹೆಂಗ ಡಿವೈಡ್ ಮಾಡ್ತೀವಿ ಅಂತಂದ್ರ, ಇದನ್ನ ಪ್ರಾಬ್ಲಮ್ಸ್ ಹೆಂಗ್ ಅನಲೈಸ್ ಮಾಡ್ತೀವಿ ಅಂದ್ರ, ಹಿಂಗ ಒಂದು ಲೋಡು, ಹಿಂಗ ಒಂದು ಲೋಡ್ ಅಂತ ಡಿವೈಡ್ ಮಾಡ್ಕೋಬೇಕು. ಇದನ್ನ ಅಂದ್ರೆ ಈ ಇಂಟರ್ನಲ್ ಹಿಂಜಿನ ಈ ಟೈಪ್ ಬರ್ಕೊಳವು.
ಈ ಟೈಪ್ ಬರ್ಕೊಂಡು ನಾವು ಹೆಂಗೆ ಕಾಣುತ್ತೆ ನೋಡಿ, ಇದು ಒನ್ ಸೈಡ್ ಓವರ್ ಹ್ಯಾಂಗಿಂಗ್ ಕಾಣುತ್ತೆ, ಇದು ಸಿಂಪ್ಲಿ ಸಪೋರ್ಟೆಡ್ ಕಾಣ್ತೈತಿ. ಅರ್ಥಾಯ್ತಾ? ಈಗ ಅದಕ್ಕೆ ನಾವೇನು ಮಾಡೋಣ, ಫಸ್ಟ್ ಒನ್ ಸೈಡ್ ಓವರ್ ಹ್ಯಾಂಗಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಒನ್ ಸೈಡ್ ಓವರ್ ಹ್ಯಾಂಗಿಂಗ್ ಅಂದ್ರೆ ಈಗ ಏನು ಮಾಡೋದು, ಐ ಎಲ್ ಡಿ ಫಾರ್ ಆರ್ ಸಿ. ಈಗ ಆರ್ ಸಿಗೆ ಐ ಎಲ್ ಡಿ ಬೇಕಿತ್ತಂದ್ರೆ ಪಾಯಿಂಟ್ ಲೋಡು ಸಿ ಮೇಲೆ ಇತ್ತಂದ್ರೆ ಸಿ ಇದ್ರೊಳಗೆ ಎಷ್ಟಿರ್ತೈತಿ ರಿಯಾಕ್ಷನ್, 1 ಇರ್ತೈತಿ. ಪಾಯಿಂಟ್ ಲೋಡು ಬಿ ಒಳಗಿತ್ತಂದ್ರೆ ಸಿ ಒಳಗೆ ರಿಯಾಕ್ಷನ್ ಎಷ್ಟಿರ್ತೈತಿ, 0 ಇರ್ತೈತಿ. ಹಂಗಾರೆ ಏನ್ ಮಾಡು, ಈ 1 0 ಕೂಡಿಸು, ಈ ಪೋರ್ಷನ್ ತನಕ ಇದನ್ನ ಕಂಟಿನ್ಯೂ ಮಾಡು, ಇಲ್ಲಿ ತನಕ ಕಂಟಿನ್ಯೂ ಮಾಡು. ಇಲ್ಲಿ ತನಕ ಕಂಟಿನ್ಯೂ ಮಾಡಿದಿ, ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಏನ್ ಮಾಡಿಬಿಡಿದು, ಸುಮ್ಮ ಜಾಯಿನ್ ಮಾಡಿಬಿಡು. ತಿಳಿತಾ? ಹಂಗಾರೆ ಈ ಆರ್ಡಿನೇಟ್ ಎಷ್ಟು ಸಿಗ್ತದ, ಇದನ್ನ ಎಕ್ಸ್ ಅಂತ ಕರ್ಕೋ, ಇದು ಒಂದಿಷ್ಟು ಏನೋ ಲೆಂತ್ ಗೊತ್ತಿರ್ತೈತಿ, ಇದು ಲೆಂತ್ ಗೊತ್ತಿರ್ತದೆ, ಸಿಮಿಲರ್ ಟ್ರಯಾಂಗ್ಯುಲರ್ ಯೂಸ್ ಮಾಡ್ಕೊಂಡು ಎಕ್ಸ್ ಪಾಯಿಂಟ್ ಔಟ್ ಮಾಡ್ಕೋ, ಇದು 0, ಇದು ಸ್ಟ್ರೇಟ್ ಲೈನ್ ಕೂಡ ಐತಿ. ದಿಸ್ ಈಸ್ ಐ ಎಲ್ ಡಿ ಫಾರ್ ಆರ್ ಸಿ. ನಾ ಹೆಂಗೆ ಹೇಳಕತ್ತೀನಿಲ್ಲ ಹಿಂಗ ನೆನ್ಪಿಟ್ಕೊಟ್ರಿ. ಆಯ್ತಾ? ನೀವು ಗೇಟ್ ಎಕ್ಸಾಮ್ ಏನಾರ ತಯಾರು ಮಾಡಕತ್ತಿದ್ರಿ ಅಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕು, ನೀವು ಅವು ಡಿರೈವೇಷನ್ ಮಾಡ್ಕೋಬೇಕು, ಎಕ್ಸ್ ಅಂತ ತಿಳ್ಕೊಂಡು ಡಿರೈವೇಷನ್ ಮಾಡ್ಕೋಬೇಕು. ಅರ್ಥಾಯ್ತಾ? ನೆಕ್ಸ್ಟ್ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್. ನೆಕ್ಸ್ಟ್ ಏನ್ ಮಾಡೋಣ, ಐ ಎಲ್ ಡಿ ಫಾರ್ ಆರ್ ಬಿ. ಹೌದಾ? ಈಗ ಪಾಯಿಂಟ್ ಲೋಡ್ ಸಿ ಮೇಲೆ ಇತ್ತು ಅಂದ್ರೆ ಬಿ ಒಳಗೆ ರಿಯಾಕ್ಷನ್ ಎಷ್ಟಿರ್ತೈತಿ, ಬಿ ಒಳಗೆ ರಿಯಾಕ್ಷನ್ ಎಷ್ಟಿರ್ತೈತಿ, ಪಾಯಿಂಟ್ ಲೋಡು ಸಿ ಒಳಗಿತ್ತಂದ್ರ ಬಿ ಒಳಗೆ ರಿಯಾಕ್ಷನ್ ಎಷ್ಟಿರ್ತೈತಿ, 0. ಪಾಯಿಂಟ್ ಲೋಡು ಬಿ ಮೇಲೆ ಇತ್ತಂದ್ರ ಸಿ ಒಳಗೆ ರಿಯಾಕ್ಷನ್ ಪಾಯಿಂಟ್ ಲೋಡ್ ಬಿ ಮೇಲೆ ಇತ್ತಂದ್ರ ಬಿ ಒಳಗೆ ರಿಯಾಕ್ಷನ್ ಎಷ್ಟಿರ್ತೈತಿ, 1. ಅರ್ಥಾಯ್ತಾ? 1. ನೆಕ್ಸ್ಟ್ ಇವೆರಡು ಏನ್ ಮಾಡಂತಾರ, ಜಾಯಿನ್ ಮಾಡು. ನೆಕ್ಸ್ಟ್ ಇಲ್ಲಿ ತನಕ ಓವರ್ ಹ್ಯಾಂಗಿಂಗ್ ಐತಂದ್ರೆ ಅಲ್ಲಿ ತನಕ ಮುಂದಕ್ಕೆ ಹೋಗು. ಹೌದಾ? ಇದು ಹಿಂಜೆ ಐತಿ, ಇಲ್ಲಿ ತನಕ ಮುಂದಕ್ಕೆ ಹೋಗು. ಆಮೇಲೆ ಏನ್ ಮಾಡಂತಾರ, ಇದಕ್ಕೆ 0 ಕೂಡಿಸಿಬಿಡು. ಇದೇನಿದು, ಐ ಎಲ್ ಡಿ ಫಾರ್ ಆರ್ ಬಿ. ಇದು ಯಾವ ಪಾಯಿಂಟ್, ಇದು ಬಿ ಪಾಯಿಂಟ್, ಇದು ಸಿ ಪಾಯಿಂಟ್, ಇದು ಎ ಪಾಯಿಂಟ್. ತಿಳಿತಾ? ಐ ಎಲ್ ಡಿ ಫಾರ್ ಆರ್ ಬಿ. ಇನ್ನೊಂದು ಏನ್ ಮಾಡೋದು ಈಗ, ಐ ಎಲ್ ಡಿ ಫಾರ್ ಆರ್ ಎ. ಆರ್ ಎಕ್ ನೋಡೋಣ ಈಗ. ತಿಳಿತಾ? ಓಕೆ, ನೋಡ್ರಿ, ಪಾಯಿಂಟ್ ಲೋಡು ಏನಾದ್ರು ಈ ಎ ಮೇಲೆ ಇತ್ತಂದ್ರ ರಿಯಾಕ್ಷನ್ ಎಟ್ ಎ ಎಷ್ಟಿರ್ತೈತಿ, 1 ಇರ್ತದ. ಎಷ್ಟಿರ್ತೈತಿ, 1 ಇರ್ತದೆ. ಪಾಯಿಂಟ್ ಲೋಡು ಎ ಮೇಲೆ ಇತ್ತಂದ್ರ ರಿಯಾಕ್ಷನ್ ಎ ಒಳಗೆ ಎಷ್ಟಿರ್ತದ, 1 ಇರ್ತದ. ಅರ್ಥಾಯ್ತಾ? ಹಾಗಾದ್ರ ಪಾಯಿಂಟ್ ಲೋಡ್ ಏನಾದ್ರು ಈ ಕಡೆಗೆ ಬಂತಂತ ತಿಳ್ಕೊಡ್ರಿ. ಪಾಯಿಂಟ್ ಲೋಡು ಈ ಕಡೆ ಬಿ ಒಳಗ ಅಂದ್ರೆ ಈ ಹಿಂಜಿನ ದಾಟಿ ಈ ಕಡೆ ಎಕಡೆದ್ರು ಬರ್ಲಿ, ಅದ್ರದ್ದು ರಿಯಾಕ್ಷನ್ ಎಲ್ಲ ಬಿ ಮೇಲೆ ಮತ್ತೆ ಸಿ ಮೇಲೆ ಬರಕ್ ಶುರು ಆಕತಿ, ಎ ಮೇಲೆ ಬರಂಗಿಲ್ಲ. ಪಾಯಿಂಟ್ ಲೋಡು ಈ ಬೀಮ್ಲಿಂದ ಈ ಕಡೆಯಿಂದ ಈ ಕಡೆ ಎಲ್ಲಾದ್ರೂ ಇರ್ಲಿ, ರಿಯಾಕ್ಷನ್ ಬಿ ಮತ್ತೆ ಸಿ ಇವ್ರಿಬ್ರ ತಗೊಂಡ್ಬಿಡ್ತಾರ, ಏದವನಿಗೆ ಏನೂ ಕೊಡಂಗಿಲ್ಲ. ಹಂಗಾಗಿ ಇದೇನಾಗುತ್ತಂದ್ರ ರಿಯಾಕ್ಷನ್ ಇಷ್ಟ ಬಂದ್ಬಿಡ್ತದೆ. ನೋಡಿ, ಈಗ ಪಾಯಿಂಟ್ ಲೋಡು ಇಲ್ಲಿತ್ತು ಅಂತಂದ್ರ ಆರ್ಯದೊಳಗೆ ರಿಯಾಕ್ಷನ್ ಎಷ್ಟೈತಿ, 0 ಐತಿ. ಪಾಯಿಂಟ್ ಲೋಡು ಬಿ ಮೇಲೆ ಇತ್ತಂದ್ರ ಆರ್ಯದೊಳಗೆ ರಿಯಾಕ್ಷನ್ ಎಷ್ಟೈತಿ, 0 ಐತಿ. ಬಿ ಪಾಯಿಂಟ್ 0 ಐತಿ. ಹೌದಾ? ಪಾಯಿಂಟ್ ಲೋಡ್ ಸಿ ಮೇಲೆ ಇತ್ತಂದ್ರೆ ಆರ್ಯದೊಳಗೆ ರಿಯಾಕ್ಷನ್ ಎಷ್ಟಿರ್ತೈತಿ, 0 ಇರ್ತೈತಿ. ನೋಡಿ, ಇದು ಏನಿದು, ಐ ಎಲ್ ಡಿ ಫಾರ್ ಆರ್ ಎ. ದಿಸ್ ಇಸ್ ಐ ಎಲ್ ಡಿ ಫಾರ್ ಆರ್ ಎ. ದಿಸ್ ಐ ಎಲ್ ಡಿ ಫಾರ್ ಆರ್ ಬಿ. ದಿಸ್ ಐ ಎಲ್ ಡಿ ಫಾರ್ ಆರ್ ಸಿ. ತಿಳಿತಾ? ನಾವು ವಾಟ್ ಯು ಡೂ, ನೀವು ಇದನ್ನೇನೈತಲ್ಲ ಈ ಪಾಯಿಂಟ್ ಲೋಡನ್ನ ಸ್ವಲ್ಪ ಈ ಕಡೆ ತಗೊಳ್ರಿ, ಈ ಕಡೆಗೆ ಹಾಕೊಂಡು ಸಾಲ್ವ್ ಮಾಡ್ರಿ. ಈ ಕಡೆ ಆಸ್ ಇಟ್ ಈಸ್ ಇಡ್ರಿ, ಈ ಕಡೆಗೆ ಹಾಕೊಂಡು ಸಾಲ್ವ್ ಮಾಡ್ರಿ. ತಿಳಿತು? ಸ್ವಲ್ಪ ಕಾಮನ್ ಸ್ಟೆಪ್ಸ್ ನೋಡ್ರಿ. ಫಸ್ಟ್ ಪ್ರಾಬ್ಲಮ್ ಇಂದ ಬರೋಣ. ಸಿಂಪ್ಲಿ ಸಪೋರ್ಟೆಡ್. ನೀವು ಐ ಎಲ್ ಡಿ ಫಾರ್ ಆರ್ ಎ ಕಂಡಿಡ್ತಿರಲ್ಲ, ಆರ್ ಎದೊಳಗೆ 1 ಇಡಬೇಕು, ಆರ್ ಬಿ ಒಳಗೆ 0 ಇಡಬೇಕು, ಸ್ಟ್ರೇಟ್ ಲೈನ್. ಐ ಎಲ್ ಡಿ ಫಾರ್ ಆರ್ ಬಿ ಕಂಡಿಡಕತ್ತೀರ ಅಂದ್ರೆ ಆರ್ ಬಿ ಒಳಗೆ 1 ಇಡಬೇಕು, ಆರ್ ಎದೊಳಗೆ 0 ಇಡಬೇಕು, ಆರ್ ಎದೊಳಗೆ ಎದೊಳಗೆ 0 ಇಡಬೇಕು, ಸ್ಟ್ರೇಟ್ ಲೈನ್. ನೀವು ಯಾವ ಪಾಯಿಂಟ್ ಅದ ರಿಯಾಕ್ಷನ್ ಕಂಡಿಡಿದಿರಲ್ಲ ಆ ಪಾಯಿಂಟ್ಗೆ 1 ಇಡಬೇಕು. ಈಗ ಇಲ್ಲಿ ಐ ಎಲ್ ಡಿ ಫಾರ್ ಆರ್ ಎ ಕಂಡಿಡಕತ್ತೀರ ಅಂದ್ರೆ ಆರ್ ಎಕ್ 1 ಇಡಬೇಕು, ಬಿ 0 ಇಡಬೇಕು, ಸ್ಟ್ರೇಟ್ ಲೈನ್ ಇಲ್ಲಿ ತನಕ. ನೆಕ್ಸ್ಟ್ ಹಂಗೆ ಆರ್ ಬಿ ಕಂಡಿಡಕತ್ತೀರ ಅಂದ್ರೆ ಬಿ ಪಾಯಿಂಟ್ ಒಳಗೆ 1 ಇಡಬೇಕು, ಎ ಪಾಯಿಂಟ್ ಒಳಗೆ 0 ಇಡಬೇಕು, ಸ್ಟ್ರೇಟ್ ಲೈನ್ ಅಲ್ಲಿ ತನಕ. ಹಂಗೆ ಇಲ್ಲಿ ಬಂದಾಗ ಏನಾಯ್ತು, ಇಲ್ಲಿ ಬಂದಾಗೂ ಹಂಗೆ ಯಾವ ಪಾಯಿಂಟ್ ಕಂಡಿಡಕತ್ತೀರಿ, ಎ ಪಾಯಿಂಟ್ ಕಂಡಿಡಕತ್ತೀರ ಅಂದ್ಮೇಲೆ ಎ ಪಾಯಿಂಟ್ಗೆ 1 ಇಡಬೇಕು, ಬಿ ಪಾಯಿಂಟ್ಗೆ 0 ಇಡಬೇಕು, ಸ್ಟ್ರೇಟ್ ಲೈನ್. ಬಿ ಪಾಯಿಂಟ್ ಕಂಡಿಡಕತ್ತೀರ ಅಂದ್ಮೇಲೆ ಬಿ ಪಾಯಿಂಟ್ಗೆ 1 ಇಡಬೇಕು, ಎ ಪಾಯಿಂಟ್ 0 ಇಡಬೇಕು, ಸ್ಟ್ರೇಟ್ ಲೈನ್. ಇಲ್ಲಿ ಸ್ವಲ್ಪ ವಿಚಿತ್ರ ಇರ್ತೈತಿ. ಇಲ್ಲಿ ಕ್ಯಾಂಟಿಲಿವರ್ ಐತೆ ಅಂದ್ಮೇಲೆ ಎ ಪಾಯಿಂಟ್ಗೆ ಕಂಡಿಡಕತ್ತೀರಿ ಅಂದ್ಮೇಲೆ ಅದು ಒಂದೇ ಇರ್ತೈತಿ, ಆರೆ ಎ ಪಾಯಿಂಟ್ಗೆ ಅಷ್ಟೇ ಇರ್ತೈತಿ, ಬಿ ಪಾಯಿಂಟ್ಗೆ ಇರಂಗಿಲ್ಲ. ಹಂಗಾಗಿ ಎ ಪಾಯಿಂಟ್ಗೆ ಕಂಡಿಡಕತ್ತೀರಿ ಅಂದ್ಮೇಲೆ ಎ ಪಾಯಿಂಟ್ಗೆ 1 ಇಡಬೇಕು, ಬಟ್ ಬಿ ಪಾಯಿಂಟ್ಗೂ 1 ಇಡಬೇಕು. ಹೌದಾ? ಇದೊಂದು ಸ್ವಲ್ಪ ಎಕ್ಸೆಪ್ಷನಲ್ ಕೇಸ್ ಕ್ಯಾಂಟಿಲಿವರ್. ಹೌದಾ? ಯಾಕಂದ್ರೆ ಒಂದೇ ಸಪೋರ್ಟ್ ಇತ್ತು. ನೆಕ್ಸ್ಟ್ ಇಲ್ಲಿ ಬಂದಾಗೂ ಹಂಗೆ ಅದನ್ನೇ ಮಾಡಿದ್ವಿ ನಾವು. ಏನಂತಂದ್ರೆ ಈ ಸಪೋರ್ಟ್ ತಗೊಂಡ್ವಿ.
ಫಸ್ಟ್ ಈ ಸ್ಪ್ಯಾನ್ ತಗೊಳ್ತೀವಿ. ಈ ಸ್ಪ್ಯಾನ್ ಒಳಗಡೆ ಬಿ ಮತ್ತೆ ಸಿ ಇರ್ತದ. ಅವಾಗ ಏನ್ ಮಾಡ್ತೀವಿ, ಆರ್ ಸಿ ಬೇಕಿತ್ತಂದ್ರೆ ಸಿ ಒಳಗೆ 1 ಇಟ್ಕೋಬೇಕು, ಬಿ ಒಳಗೆ 0 ಇಡಬೇಕು, ಸ್ಟ್ರೇಟ್ ಲೈನ್ ಮಾಡ್ಕೋಬೇಕು. ಈ ಹಿಂಜ್ ಬಂದಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಮಾಡೋದು, ಆರ್ ಬಿ ಬೇಕಿತ್ತಂದ್ರೆ ಬಿ ಒಳಗೆ 1 ಇಡೋದು, ಸಿ ಒಳಗೆ 0 ಇಡೋದು, ಸ್ಟ್ರೇಟ್ ಲೈನ್ ಎಳೆಯೋದು. ಇಂಟರ್ನಲ್ ಹಿಂಜ್ಲಿಂದ ಡೈರೆಕ್ಷನ್ ಚೇಂಜ್ ಆಕೈತೆ. ಹಂಗೆ ಇಲ್ಲಿ ಏನ್ ಮಾಡೋದು, ಆರ್ ಎಕ್ ಬೇಕಾಗಿತ್ತಂದ್ರೆ ಎ ಪಾಯಿಂಟ್ 1 ಇಡೋದು, ಬಿ ಪಾಯಿಂಟ್ ಸಿ ಪಾಯಿಂಟ್ ಇಲ್ಲಿ 2 0 ಆಗ್ತಾವ. ಇದು ಸ್ವಲ್ಪ ನೆನ್ಪಿಟ್ಕೋಬೇಕು, ಎಕ್ಸೆಪ್ಷನಲ್ ಆಯ್ತಾ. ಇದು ಇಲ್ಲಿ ಬಂದ್ಬಿಡ್ತದ, ಮುಂದೆಲ್ಲ 0 ಆಗ್ತದೆ. ಇಲ್ಲಿ ನೋಡಿ ಯಾಕೆ ಹಿಂಗೆ ಆಗ್ತದೆ ಅಂದ್ರೆ ಬಿ ಪಾಯಿಂಟ್ ಸಿ ಪಾಯಿಂಟ್ 2 0 ಮಾಡ್ಬೇಕು. ನಾವು 2 0 ಮಾಡ್ಕೋಬೇಕು. ಇದು ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡೋಕೆ ಬರಂಗಿಲ್ಲ. ದೇರ್ಫೋರ್ ದಿಸ್ ಅ ಕರೆಕ್ಟ್ ಆನ್ಸರ್. ನಾವು ಇಲ್ಲಿ ಗೋ ಟು ದ ಪ್ರಾಪ್ಡ್ ಕ್ಯಾಂಟಿಲಿವರ್. ಪ್ರಾಪ್ಡ್ ಕ್ಯಾಂಟಿಲಿವರ್ ಅಂದ್ರೆ ಹಿಂಗಿರ್ತೈತಿ. ಈ ಪ್ರಾಪ್ಡ್ ಕ್ಯಾಂಟಿಲಿವರ್ ಐತಿ ಅಂತಂದ್ರೆ ಈಗ ಇದು ಇಂಡಿಟರ್ಮಿನೇಟ್ ಬೇಕು. ನಮಗೆ ಡಿಟರ್ಮಿನೇಟ್ ಬೇಕಂದ್ರೆ ಇದು ನಡಬರ್ಕ್ ನಾ ಎಲ್ಲರ ಒಂದ್ ಕಡೆ ಹಿಂಜ್ ಕೊಡ್ಬೇಕು. ಈ ಹಿಂಜ್ ಕೊಟ್ಟೆ ಅಂತಂದ್ರೆ ಇದು ಹೆಂಗ್ ರೀಡ್ ಮಾಡ್ತೀರಿ, ಇದು ಹೆಂಗ್ ರೀಡ್ ಮಾಡ್ತೀರಿ ಅಂದ್ರೆ 2 ಬೀಮ್ ಆಗಿ ಕಟ್ ಮಾಡ್ಕೊಂಡು ಒಂದು ಫೋರ್ಸಿಂಗ್ ತೋರಿಸ್ಕೋಬೇಕು. ಹೌದಾ, ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಿಂಗ್ ತೋರಿಸ್ಕೋಬೇಕು. ಒಂದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಯ್ತು, ಒಂದು ಕ್ಯಾಂಟಿಲಿವರ್ ಆಯ್ತು. ಕರೆಕ್ಟಾ. ಈಗ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಎ ಕಂಡುಹಿಡಿಯೋಣ. ಆರ್ ಎ ಅಂದ್ರೆ ಎಲ್ಲಿರ್ತೈತಿ, ಇಲ್ಲಿರ್ತೈತಿ. ತಿಳಿತಾ. ಈಗ ಅಕಸ್ಮಾತ್ ಆಗಿ ಲೋಡ್ ನಾ ಏನಾದ್ರು ಇಲ್ಲಿ ಹಾಕಿದ್ದೆ ಅಂತ ತಿಳ್ಕೊಳ್ರಿ. 1 kN ಇಫ್ ಇಟ್ ಇಸ್ ದೇರ್ ಆನ್ ದ ಎ ಪಾಯಿಂಟ್, ಹಂಗಾರ ಬಿ ಪಾಯಿಂಟ್ ಒಳಗೆ ಎಷ್ಟು ರಿಯಾಕ್ಷನ್ ಇರ್ತೈತಿ, 0. ಯಾಕಂದ್ರೆ ಇಲ್ಲಿತ್ತು ಅಂದ್ರೆ ಇಲ್ಲಿ 0 ಇರ್ತಂದ್ರೆ ಇಲ್ಲಿ 0 ಇರ್ತಂದ್ರೆ ಇಲ್ಲಿ 0 ಇರ್ತದೆ. ದೇರ್ ಫೋರ್ ಐ ಆಮ್ ಡ್ರಾಯಿಂಗ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್, sorry, this is a B point. Okay, now I am writing for A point. Okay, when point load is at this point, ಆರ್ಯದ್ ಬರೆಯಕತ್ತೀನಿ ಅಂದ್ರೆ ಆರ್ಯದ್ ಏನ್ ಮಾಡಬೇಕು, 1 ಮಾಡಬೇಕು. 1 ಮಾಡ್ಕೊಂಡೆ. ಹಂಗಾದ್ರೆ ಪಾಯಿಂಟ್ ಲೋಡ್ ಏನಾದ್ರು ಇಲ್ಲಿ ಬಂದಿತ್ತು ಅಂತಂದ್ರೆ ಇಲ್ಲಿ ಎಷ್ಟಿರುತ್ತ, 1 ಇರ್ತೈತೆ. ಅಂದ್ರೆ ಇಲ್ಲಿ ತನಕ ಏನಾಗ್ತಿದ್ದು 1 ಬಂತಿಲ್ಲ. ಈ ಪಾಯಿಂಟ್ ಲೋಡ್ ಏನಾದ್ರು ಇಲ್ಲಿತ್ತು ಅಂತಂದ್ರೆ ಇದಕ್ಕೇನು ಸಂಬಂಧ ಇಲ್ಲ. ಯಾಕಂದ್ರೆ ಇದ ಬೀಮ್ ಬೇರೆ ಅದ, ಇದ ಬೀಮ್ ಬೇರೆ ಅದ. ನಾ ಸ್ವಲ್ಪ ಚೇಂಜ್ ಮಾಡ್ಕೊಂಡಿನಿ. ಇಲ್ಲಿ ಈ ಬೀಮ್ ಬೇರೆ ಅದ, ಈ ಬೀಮ್ ಬೇರೆ ಅದ. ಹಂಗಾಗಿ ಇದ್ರದ್ದು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಏನ್ ಬರ್ತದ, ಇಷ್ಟ ಬರ್ತೈತೆ. ಓಕೆನಾ. ಸಾರಿ, ಇಲ್ಲಿ ಏನಾಗ್ತದೆ ಅಂದ್ರೆ ಇಂಟರ್ನಲ್ ಹಿಂಜ್ ಬಂದಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅಂದಿನಲ್ಲ. ಡೈರೆಕ್ಷನ್ ಚೇಂಜ್ ಆಗೋದ್ರಿಂದ ಇದು ಹಿಂಗೆ ಬರ್ತೈತೆ, 0 ಬರ್ತೈತೆ. ಇದು ಸ್ಟ್ರೇಟ್ ಲೈನ್, ಇಲ್ಲಿ ತನಕ 0 ಬರ್ತೈತೆ. ಇಲ್ಲಿ ತನಕ ಸೀದಾ ಬಂತು. ಇಂಟರ್ನಲ್ ಹಿಂಜ್ ಪಾಯಿಂಟ್ ಒಳಗೆ ಡೈರೆಕ್ಷನ್ ಚೇಂಜ್ ಆಗಿ ಇದ್ರ 0 ಆಗುತ್ತೆ. ಅಂದ್ರ ಈಗ ಅಕಸ್ಮಾತ್ ಆಗಿ ಪಾಯಿಂಟ್ ಲೋಡ್ ಏನಾದ್ರು ಇದ್ರ ಮೇಲೆ ಇತ್ತು ಅಂತಂದ್ರ ಇದು ಅರ್ಧ ಇದಕ್ಕೆ ಟ್ರಾನ್ಸ್ಫರ್ ಮಾಡುತ್ತಾ, ಅದು ಅರ್ಧ ಇದಕ್ಕೆ ಟ್ರಾನ್ಸ್ಫರ್ ಮಾಡುತ್ತಾ. ಈ ಅರ್ಧ ಟ್ರಾನ್ಸ್ಫರ್ ಮಾಡಿದ ಇಲ್ಲಿರ್ತದ, ಇದು ಮತ್ತೆ ರಿಯಾಕ್ಷನ್ಗೂ ಬರ್ತದ. ದೇರ್ ಫೋರ್ ಅದು ಇನ್ಕ್ಲೈನ್ಡ್ ಆಗ್ತದ, ನಾಟ್ ಸ್ಟ್ರೇಟ್. ದಿಸ್ ಇಸ್ ಅ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಎ. ಓಕೆನಾ. ನೆಕ್ಸ್ಟ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಬಿ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಬಿ. ಆರ್ ಬಿ ಅಂತಂದಾಗ ಈಗ ಅದಕ್ಕೆ ನೋಡಿ, ಈ ಪಾಯಿಂಟ್ ಲೋಡ್ ಬಿ ಮೇಲೆ ಇತ್ತು ಅಂತಂದ್ರ ಬಿ ಮೇಲೆ ರಿಯಾಕ್ಷನ್ ಎಷ್ಟಿರ್ತೈತಿ, 1 ಇರ್ತೈತಿ. ಅರ್ಥಾಯ್ತಾ. ಪಾಯಿಂಟ್ ಲೋಡು ಇಲ್ಲೆಲ್ಲರ ಇತ್ತು ಅಂತಂದ್ರ ಅಂದ್ರೆ ಈ ಸ್ಪ್ಯಾನ್ ಒಳಗ ಇದನ್ನ ತಗೊಂಡ್ಬಿಡು. ಪಾಯಿಂಟ್ ಲೋಡು ಈ ಹಿಂಜ್ ಅಥವಾ ಈ ಎಲ್ಲರ ಸ್ಪ್ಯಾನ್ ಒಳಗಿತ್ತು ಅಂತಂದ್ರ ಬಿ ಒಳಗೆ ರಿಯಾಕ್ಷನ್ ಎಷ್ಟಿರ್ತೈತಿ, ಕಡಿಮೆ ಇರ್ತೈತೆ ಜಾಸ್ತಿ ಇರ್ತೈತ, ಕಡಿಮೆ ಅಕ್ಕೋ ಅಂತ ಬರ್ತೈತಿ. ಬಿ ಒಳಗೆ ರಿಯಾಕ್ಷನ್ ಏನಕ್ಕೈತಿ, ಕಡಿಮೆ ಅಕ್ಕೋ ಅಂತ ಬರ್ತೈತಿ. ಕಡಿಮೆ ಅಕ್ಕೋ ಅಂತ ಬಂದು ಇದು 0 ಆಕೈತಿ. ಓಕೆ, ಪಾಯಿಂಟ್ ಲೋಡ್ ಏನಾದ್ರು ಇಲ್ಲಿ ಎಲ್ಲರ ಇತ್ತು ಅಂತಂದ್ರೆ ಈ ಕಡೆಗೆ ಏನು ಬರಂಗಿಲ್ಲ, ಇದು ಇಷ್ಟ ಬಂದ್ಬಿಡ್ತೈತಿ, ಮುಗೀತು. ಪಾಯಿಂಟ್ ಲೋಡ್ ಇಲ್ಲೆಲ್ಲರ ಇತ್ತಂತಂದ್ರೆ ಏನಾಗುತ್ತದ, ಇಲ್ಲಿ ಇದ್ದಿದ್ದು ಪೂರಾ ಇವ ತಗೊಂಡ್ಬಿಡ್ತಾನ, ಇವನಿಗೆ ಕೊಡಂಗಿಲ್ಲ ಅದನ್ನ. ಯಾಕಂದ್ರೆ ಡೌನ್ ನೋಡದ, ಇದು ಪೂರಾ ರಿಯಾಕ್ಷನ್ ಇಲ್ಲಿಗೆ ಹೋಗೋದ್ರಿಂದ ಇವನಿಗೆ ಏನು ಬರಂಗಿಲ್ಲ ಅಂದ್ರೆ ಏನು ಬರಲ್ಲ. ದಿಸ್ ಇಸ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಬಿ. ದಿಸ್ ಇಸ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಎ. ತಿಳಿದು, ಇದು ಪ್ರಾಪ್ಡ್ ಕ್ಯಾಂಟಿಲಿವರ್ ಇಂಟರ್ನಲ್ ಹಿಂಜ್ ಇದ್ದಾಗ. ಈಗ ಇಲ್ಲಿ ತನಕ ಏನ್ ಮಾಡಿದ್ವಿ ಅಂತಂದ್ರೆ ಓನ್ಲಿ ರಿಯಾಕ್ಷನ್ಸ್ ಎಟ್ ಎ ಅಂಡ್ ರಿಯಾಕ್ಷನ್ ಎಟ್ ಬಿ ಆರ್ ಸಮ್ಟೈಮ್ಸ್ ರಿಯಾಕ್ಷನ್ ಎಟ್ ಸಿ, ಅದರದ್ದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ಗಳನ್ನ ಹಾಕಿದ್ವಿ. ಅರ್ಥಾಯ್ತಾ. ಈಗ ಒಂದು ಪ್ರಾಬ್ಲಮ್ ಕೊಡ್ತೀನಿ ನಿಮಗ, ಈ ಪ್ರಾಬ್ಲಮ್ ಅನ್ನ ನೋಡಂತ್ರಿ. ಈ ಟೈಪ್ ಪ್ರಾಬ್ಲಮ್ಸ್ ಕೇಳಂಗಿಲ್ಲ, ಯಾಕಂದ್ರೆ ಇದು ಭಾಳ ಈಸಿ. ನಿಮ್ಗೆ ಕೇಳಿದ್ರೆ ಏನ್ ಕೇಳ್ಬೋದು ಅಂದ್ರೆ ಇದರ 4-5 ಡಯಾಗ್ರಾಮ್ಸ್ ಕೊಟ್ಟು ಒಂದು ಡಯಾಗ್ರಾಮ್ಸ್ ಯಾವ್ದು ಕರೆಕ್ಟ್ ಐತೆ ಅಂತ ಕೇಳ್ಬೋದು. ಅದ ಯಾಕಂದ್ರೆ ಎಷ್ಟು ಡಯಾಗ್ರಾಮ್ಸ್ ಅದು ನೋಡ್ರಿ, 1 2 3 4 5 6 7 8 9 10 11 12 ಡಯಾಗ್ರಾಮ್ಸ್ ಆಗ್ಯಾವ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ಸ್. ಹೌದಾ. ಈ 12 ಡಯಾಗ್ರಾಮ್ಸ್ ಒಳಗೆ ಯಾವ್ದಾರ ಒಂದು ಕ್ವಶನ್ ಕೇಳ್ತಾನೆ, ಆರ್ ಎ ಅಥವಾ ಆರ್ ಬಿ ಯಾವ್ದಾರ ಒಂದು ಬೀಮ್ಗೆ. ಆಮೇಲೆ ಅವ್ರು 12 ಯಾವ ಚಲೋ 4 ಆಪ್ಷನ್ಸ್ ಒಳಗೆ ಇಡ್ತಾನೆ, ಕರೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಾನೆ. ಓಕೆನಾ. ಪ್ರಾಬ್ಲಮ್ಸ್ ಹೆಂಗ್ ಕೇಳ್ಬೋದು ಅಂತಂದ್ರ ಪ್ರಾಬ್ಲಮ್ಸ್ ಭಾಳ ಈಸಿ ಅದ. ಈ ಪ್ರಾಬ್ಲಮ್ಸ್ ನಾವೇನ್ ಮಾಡೋಣ ಅಂದ್ರ ಪಾಯಿಂಟ್ ಲೋಡ್ ಕಂಡಿಡೋಣ. ಸಿಂಗಲ್ ಪಾಯಿಂಟ್ ಲೋಡ್, ಸಿಂಗಲ್. ಓಕೆ. 5 kN load is moving from
one point to moving from A to B on a girder of a simply supported girder of 10 meter span. Okay. Draw ILD for RA and determine RA when point load is 3 meter from right end. 3 meter from right end. ಹೇಳ್ತಾ ಇದು ಪ್ರಾಬ್ಲಮ್. ಇದು ಏನಂತ 5 ಕಿಲೋಮೀಟರ್ ಲೋಡ್ ಅದಂತ, ಇದೊಂದು ಪಾಯಿಂಟ್ ಲೋಡ್ ಅದಂತ, ಇದು ಎ ಇಂದ ಬಿ ತನಕ ಓಡಾಕತ್ತದಂತ. ಅದು ಎದ್ರ ಮೇಲೆ ಅಂದ್ರೆ ಸಿಂಪ್ಲಿ ಸಪೋರ್ಟೆಡ್ ಒಂದು ಗರ್ಡರ್ ಅದಂತ, ಅದ್ರದ್ದು ಸ್ಪ್ಯಾನ್ 10 ಮೀಟರ್ ಅದಂತ. ಇಷ್ಟ ಅದು. ಅದ್ರ ಮೇಲೆ ಒಂದು ILD ಡ್ರಾ ಮಾಡ್ರಿ ಅಂತಂದನ. ಓಕೆ, ಅದಂತ ಈಸಿ ಆಗ್ತದ. ಆಮೇಲೆ ಡಿಟರ್ಮೈನ್ ಮಾಡೋಣ. ಏನ್ ಡಿಟರ್ಮೈನ್ ಅಂದ್ರೆ RA ಕಂಡಿಡಿ ಅಂತ. ಯಾವಾಗ ಅಂತಂದ್ರ ಪಾಯಿಂಟ್ ಲೋಡ್ 3 ಮೀಟರ್ ಲೆಫ್ಟ್ ಲಿಂದ ಇದ್ದಾಗ ಅಂದ್ರ ಫಸ್ಟ್ ILD ಹಾಕ್ಬಿಡೋಣ. ಯಾವ್ದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ 10 ಮೀಟರ್ ಸ್ಪ್ಯಾನ್ ಅಂತ. ಹಂಗಾದ್ರೆ ILD ಎಷ್ಟಾಯ್ತು ಇದಕ್ಕೆ ILD ಫಾರ್ RA ಹಿಂಗ್ ಬರ್ತೈತಿ. ILD ಫಾರ್ RA ಎಷ್ಟು ಬಂತಿದ್ದು ಹಿಂಗ್ ಬರ್ತದ. ಇದು ಎಷ್ಟೈತಿದು 1 ಐತಿ. ತಿಳಿತಾ? ಈಗ ಏನ್ ಹೇಳ ನಾನು 5 ಕಿಲೋಮೀಟರ್ ಲೋಡ್ 3 ಮೀಟರ್ ಫ್ರಮ್ ಲೆಫ್ಟ್ ಸಪೋರ್ಟ್ ಅಂತ. ರೈಟ್ ಸಪೋರ್ಟ್ ಅಲ್ಲ, 3 ಮೀಟರ್ ಫ್ರಮ್ ರೈಟ್ ಎಂಡ್. ಅಂದ್ರೆ ರೈಟ್ ಎಂಡ್ ಅಂದ್ರೆ ಇದು ರೈಟ್ ಎಂಡ್. ಇದು ರೈಟ್ ಎಂಡ್ ಲಿಂದ 3 ಮೀಟರ್ ಅಂದ್ರೆ ಇಲ್ಲಿ ಬಂತು. ಇದು 3 ಮೀಟರ್ ಆಯ್ತು, ಇದು 7 ಮೀಟರ್ ಆಯ್ತು. ಅಂದ್ರೆ ನಿಮ್ ಪಾಯಿಂಟ್ ಲೋಡ್ ಎಲ್ಲೈತಿ ಇಲ್ಲಿ ಬಂದು ಕುಂತದ. ಇಲ್ಲಿ ಬಂದು ಕುಂತಾಗ RA ರಿಯಾಕ್ಷನ್ ಎಷ್ಟೈತಿ ಅಂತ ಕೇಳಕತ್ತಾನ. ಇದನ್ನ 5 ಕಿಲೋಮೀಟರ್ ಇಟ್ಕೊಳ್ರಿ, ಇದನ್ನ RA ಕಂಡಿಡಿದ್ ಬಿಡ್ರಿ, ಮುಗಿದೋಯ್ತು ಇಷ್ಟೇ. ಇದು 5 ಕಿಲೋಮೀಟರ್ ಇದ್ರ ಮೇಲೆ ಇಡೋದು, RA ಕಂಡಿಡೋದು. ನೀವು ಸಪೋರ್ಟ್ ರಿಯಾಕ್ಷನ್ ಕಂಡಿಡಕ್ ಬರ್ತಲ್ಲ, ಸಪೋರ್ಟ್ ರಿಯಾಕ್ಷನ್ ಕಂಡಿಡೋದು. ಸರ್ ಮತ್ತೆ ಇದ್ರದ್ದು ಏನ್ ಯೂಸ್ ಆಯ್ತ್ರಿ ಅಂತಂದ್ರ, ಅದ್ರದ್ದು ಯೂಸ್ ಬೇಕಿತ್ತಪ್ಪ ಅಂತಂದ್ರೆ ನೀ ಏನ್ ಮಾಡು, 3 ಮೀಟರ್ಗೆ ಇದು 7 ಮೀಟರ್ಗೆ ಇದನ್ನ ಎಕ್ಸ್ ಆರ್ಡಿನೇಟ್ ಕಂಡಿಡ್ಕೊ. ಈ ಎಕ್ಸ್ ಅನ್ನ ಈ 5 ಮಲ್ಟಿಪ್ಲೈ ಮಾಡಿಬಿಟ್ರು ನಿನ್ಗೆ ಆನ್ಸರ್ ಬಂದ್ಬಿಡ್ತೈತಿ. ಹೌದಾ? 5 ಇಂಟು ದಟ್ ಎಕ್ಸ್ ಈಸ್ ಆಲ್ಸೋ ಆನ್ಸರ್. ಇಲ್ಲ ಇದು ನಿನಗೆ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಯೂಸ್ ಮಾಡೋದು ಬೇಡ ಅಂತಂದ್ರ ನೀ ಏನ್ ಮಾಡು, 5 ಕಿಲೋಮೀಟರ್ ಇಡು, ನೀನು ಸಿಗ್ಮಾ FX = 0, ಸಿಗ್ಮಾ FY = 0, ಸಿಗ್ಮಾ MZ = 0 ಫಾರ್ಮುಲಾ ಹಾಕಿ RA ಕಂಡಿಡ್ಕೊ. ಇವೆರಡು ಆನ್ಸರ್ ಸೇಮ್ ಬಂದಿರ್ತಾವ. ಅರ್ಥಾಯ್ತಾ? ಅದಕ್ಕೆ ನಾನು ನಿಮಗೆ ಮೊದಲೇ ಹೇಳಿದೆ ಇಂಥ ಪ್ರಾಬ್ಲಮ್ಸ್ ನ ಕೇಳಂಗಿಲ್ಲ ಅಂತೇಳಿ. ಯಾಕೆ ಕೇಳಂಗಿಲ್ಲ ಅಂತಂದ್ರ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಹಾಕದೇನೆ ನೀವು ಇದನ್ನ ಸಾಲ್ವ್ ಮಾಡಬಹುದು. ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಚಾಪ್ಟರ್ದ ಅವಶ್ಯಕತೆ ಬೀಳಂಗಿಲ್ಲ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋ ಹೊತ್ನಾಗ. ಅದ್ರ ಸಲುವಾಗಿ ಅವ್ರ ಇಂಥ ಕ್ವಶನ್ಸ್ ನ ಕೇಳಂಗಿಲ್ಲ. ಅರ್ಥಾಯ್ತಾ? ಯಾಕಂದ್ರೆ ನೀವು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಒಳಗೆ ಏನ್ ಗೊತ್ತೈತೆ ಅಂತ ಹೇಳಿ ನಿಮ್ಗೆ ಚೆಕ್ ಮಾಡಕ್ ಆಗ್ಲಿಲ್ಲ ಅವರಿಗೆ. ನೀನು ಇದನ್ನ ಮಾಡಿ ಬೈಪಾಸ್ ಮಾಡ್ಕೊಂಡು ಬೇರೆ ಮೆಥಡ್ಲಿಂದ ಕಂಡಿಡಿಯಕತ್ತಿದ್ವಿ. ಅದ್ರ ಸಲುವಾಗಿ ಇಂಥ ಕ್ವಶನ್ ಅನ್ನ ಅವರು ಕೇಳಂಗಿಲ್ಲ. ಓಕೆಪ್ಪ, ನಿಮ್ಗೆ ಹಿಂಗ ಕೇಳಬೇಕಿತ್ತು ಅಂತ ಹೇಳ್ಬೋದು. ಯಾರೋ ಸ್ಟ್ಯಾಂಡರ್ಡ್ ಒಬ್ಬ ಇದ್ದ ಕ್ವಶನ್ ಪೇಪರ್ ಇತ್ತಂದ್ರ ಅವ ಹಿಂಗ ಅನ್ಬೋದು. ಏನಂತಂದ್ರ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಅ ಪರ್ಟಿಕ್ಯುಲರ್ ಬೀಮ್ ಈಸ್ ಆಸ್ ಶೋನ್ ಇನ್ ದ ಫಿಗರ್. Influence line diagram for RA for a particular girder as shown in the figure. ನೋಡಿ ಇಲ್ಲಿ ಹೇಳ್ಬಿಟ್ಟ, ಆ ಗರ್ಡರ್ ಎಲ್ಲಿದು, ಎಂತ ಗರ್ಡರು, ಸಿಂಪ್ಲಿ ಸಪೋರ್ಟೆಡ್, ಕ್ಯಾಂಟಿಲಿವರ್ ಏನು ಮಾತಾಡವಲ್ಲ, ಅದ್ರ ಸ್ಪ್ಯಾನ್ ಏನು ಮಾತಾಡಂಗಿಲ್ಲವ. ಅರ್ಥಾಯ್ತಾ? ಆಸ್ ಶೋನ್ ಇನ್ ದ ಫಿಗರ್ ಅಂತ ಹೇಳ್ತಾನೆ. ಆ ಫಿಗರ್ ಒಳಗಡೆ ಇಲ್ಲಿ ಒಂದು ಏನ್ ಕೊಟ್ಟಿರ್ತಾನ 0.85 ಅಂತೇಳಿ ಇನ್ನೊಂದು ಕೊಟ್ಟಿರ್ತಾನೆ, ಇಲ್ಲೊಂದು 1 ಅಂತ ಕೊಟ್ಟಿರ್ತಾನೆ ಫಿಗರ್ ಒಳಗೆ. ಓಕೆ, ಆ ಕ್ವಶನ್ ಏನ್ ಕೇಳ್ತೀನಿ, ಇಲ್ಲೊಂದು ಏನೋ ಒಂದು 3 ಮೀಟರ್, ಇಲ್ಲೊಂದು 8 ಮೀಟರ್. ಈ ಪ್ರಾಬ್ಲಮ್ ತಪ್ಪಿರ್ಬೋದಾ? ಜಸ್ಟ್ ಐ ಆಮ್ ಗಿವಿಂಗ್ ಸಮ್ ಹಿಂಟ್. 3 ಮೀಟರ್ 8 ಮೀಟರ್ ಅಂತ ಹಿಂಗ್ ಕೊಟ್ಬಿಟ್ಟು ಅವಾಗ ಏನ್ ಮಾಡ್ತಾನವ, ವೆನ್ 75 ಕಿಲೋ ನ್ಯೂಟನ್ ಲೋಡ್ ಈಸ್ ಪಾಸಿಂಗ್ ಫ್ರಮ್ A to B, when it reaches a point C, at a point C, what is the reaction at RA ಅಂತ ಕೇಳ್ತಾನೆ. ಅವಾಗ ನೀವೇನ್ ನೋಡೋಗತ್ತಾ, 75 into 0.85 is the answer. ಮುಗೆ 75 into 0.85 is the answer. ಯಾಕಂದ್ರ ಅವನ ಕಷ್ಟಪಟ್ಟು ಡಯಾಗ್ರಾಮ್ ಹಾಕ್ಯಾನ, ಅವನ ಕಷ್ಟಪಟ್ಟು ಈ ಸಿಮಿಲರ್ ಟ್ರಯಾಂಗುಲರ್ ಮೆಥಡ್ ಯೂಸ್ ಮಾಡ್ಕೊಂಡು 0.85 ಕಂಡಿಡ್ದಾನೆ. ನಿಮಗ ಜಸ್ಟ್ ನಿನಗೆ ಗೊತ್ತೈತೋ ಇಲ್ಲೋ ಇದ್ರದ್ದು ಮೀನಿಂಗ್ ಅಂತ ಚೆಕ್ ಮಾಡಕತ್ತಾನ. ಅದಕ್ಕೆ ಅವ ಏನ್ ಮಾಡ್ತಾನ, 75 ಕಿಲೋ ನ್ಯೂಟನ್ ಲೋಡು ಎಲಿಂದ ಬಿ ತನಕ ಹೊಂಟದ, ಹೋಗ್ತಿರ್ಬೇಕಾದಾಗ ಸಿ ಪಾಯಿಂಟ್ ಒಳಗೆ ಬಂದ ತಕ್ಷಣ RAದೊಳಗಡೆ ರಿಯಾಕ್ಷನ್ ಎಷ್ಟೈತಪ್ಪ ಅಂತ ಕೇಳಿದ್ರ ನೀನು ಕೊಟ್ಟಿರೋದು ILD ಮಹಾಶಯ. ದೇರ್ ಫೋರ್ ನಾನು 75 ಮತ್ತು 85 ಮಲ್ಟಿಪ್ಲೈ ಮಾಡಿ ಆನ್ಸರ್ ಹೇಳ್ಬಿಡ್ತೀನಿ. ಹಾಗೆ ಅರ್ಥ ಆಯ್ತಾ?
ಓಕೆ ನಾವು ಏನು ಮಾಡೋದ ರಿಯಾಕ್ಷನ್ಸ್ ಗೊತ್ತಾಯ್ತು. ಈಗ ನಾವು ನೆಕ್ಸ್ಟ್ ವಿ ವಿಲ್ ಗೋ ಟು ಐ ಎಲ್ ಡಿ ಫಾರ್ ಶಿಯರ್ ಫೋರ್ಸ್. ಸ್ವಲ್ಪ ಬ್ಯಾಕ್ ಹೋಗ್ರಿ, ಹಿಂದೋಗ್ರಿ. ಹಾ, ಇಲ್ಲೇನ್ ಮಾಡಿದ್ವಿ ನೋಡಿ, ಹೆಡ್ಡಿಂಗ್ ಏನಿತ್ತು ಈಗ ಐ ಎಲ್ ಡಿ ಫಾರ್ ರಿಯಾಕ್ಷನ್ಸ್ ಹೆಡ್ಡಿಂಗ್ ಹಾಕಿದ್ವಿ. ಇದನ್ನ ಬೇಕಾದ್ರೆ ರೋಮನ್ ಅಂಕಿ 1 ಅಂತ ಬರ್ಕೊಡ್ರಿ. ಅದ್ರೊಳಗಡೆ ನಂಬರ್ ಸೀರಿಯಲ್ ನಂಬರ್ 1 ಬರದ್ವಿ. ಅದ್ರೊಳಗಡೆ ಸ್ಮಾಲ್ ಇಟಾಲಿಕ್ ನಂಬರ್ ಇವು ಮತ್ತು ಸ್ಮಾಲ್ ರೋಮನ್ ನಂಬರ್ ಇಲ್ಲಿ ಬಂದು ಈ ಒಂದನೇದ್ರೊಳಗೆ 1 ಮುಗಿಸಿ, ಅದ್ರೊಳಗೆ 2 ಆ ಮೇನ್ ಒಂದನೇದ್ರೊಳಗೆ ಇದು 2ನೇದು, ಆಮೇಲೆ ಇದು 3ನೇದು, ಆಮೇಲೆ ಇದು 4ನೇದು. ಇವೆಲ್ಲ ರಿಯಾಕ್ಷನ್ ಇವು. ಇದು 5ನೇದು, ಇದು 6ನೇದು, ಇದು ಪ್ರಾಬ್ಲಮ್. ಅರ್ಥಾಯ್ತಾ? ಇದು ಪ್ರಾಬ್ಲಮ್. ನೆಕ್ಸ್ಟ್ ಈಗ ಏನು ಮಾಡಿದ್ವಿ, ಈಗ ರೋಮನ್ ಅಂಕಿ 2 ಐ ಎಲ್ ಡಿ ಫಾರ್ ಶಿಯರ್ ಫೋರ್ಸ್. ಇದಕ್ಕೂ ಫಸ್ಟ್ ಏನು ಮಾಡೋದು, ಈಗ 1ನೇದು ಯಾವುದು, ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಈ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂದ್ರೆ ಹಿಂಗಿರ್ತದ ಮತ್ತೆ ಹಿಂಗೆ. ಓಕೆಪ್ಪ, ಈಗ ಶಿಯರ್ ಫೋರ್ಸ್ ಕಂಡುಹಿಡಬೇಕಾದಾಗ ಎಲ್ಲೇ ಈಗ ಶಿಯರ್ ಫೋರ್ಸ್ ಎಟ್ ಆರ್ ಬಿ ಕೊಟ್ಟಿದ್ರಲ್ಲ. ಆರ್ ಅಂದ್ರೆ ಏನು, ರಿಯಾಕ್ಷನ್ ಎಟ್ ಎ, ರಿಯಾಕ್ಷನ್ ಎಟ್ ಬಿ. ಅರ್ಥಾಯ್ತಾ? ಅಂದ್ರ ಹಿಂದಲ್ ಹೆಡ್ಡಿಂಗ್ ಒಳಗಡೆ ರಿಯಾಕ್ಷನ್ಸ್ಗೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಕಂಡುಹಿಡಕತ್ತಿದ್ವಿ, ಅದಕ್ಕೆ ಆರ್ ಬಿ ಅಂತ ಬರಿತಿದ್ವಿ. ಈಗ ಹಂಗ ಶಿಯರ್ ಫೋರ್ಸ್ ಕಂಡುಹಿಡಕತ್ತೀವಿ ಅಂದ್ಮೇಲೆ ಎಸ್ ಎಫ್ ಬಿ ಅಂತ ಕಂಡುಹಿಡಿಬಾರ್ದು. ಇಲ್ಲಿ ಎ ಪಾಯಿಂಟ್ ಬಿ ಪಾಯಿಂಟ್ ಏನೂ ಅವಶ್ಯಕತೆ ಇರಂಗಿಲ್ಲ. ಎ ಪಾಯಿಂಟ್ ಬಿ ಪಾಯಿಂಟ್ ನಮಗೆ ಅವಶ್ಯಕತೆ ಇರಂಗಿಲ್ಲ. ಹಂಗಾರ ಶಿಯರ್ ಫೋರ್ಸ್ ಸರ ಎಲ್ಲಿ ಕೇಳ್ಬೋದ್ರಿ ಅಂತಂದ್ರ, ಅವನಿಗೆ ಎಲ್ಲೋ ಒಂದ್ ಕಡೆ ಪಾಯಿಂಟ್ ಇಂಟ್ರೆಸ್ಟ್ ಇರ್ತೈತಿ. ಹೌದಾ? ಎಲ್ಲಿ ವೆಲ್ಡ್ ಮಾಡ್ಬೇಕಾಗಿರುತ್ತಲ್ಲ, ಎಲ್ಲಿ ಇಂಟರ್ನಲ್ ಲಿಂಕ್ ಹಾಕ್ಬೇಕಾಗಿರುತ್ತೆ, ಎಲ್ಲಿ ಜಾಯಿಂಟ್ ಮಾಡ್ಬೇಕಾಗಿರುತ್ತೆ, ಎಲ್ಲಿ ಮಳೆ ಬಿಡ್ಬೇಕಾಗಿರುತ್ತೆ, ಆ ಪಾಯಿಂಟ್ ಇಂಟ್ರೆಸ್ಟ್ ಇರ್ತೈತಿ. ಆ ಪಾಯಿಂಟ್ ದವಾ ಕೇಳ್ತಾನೆ. ಅದಕ್ಕೆ ನಾವೇನ್ ಮಾಡೋಣ ಅಂದ್ರ ಯಾವುದೋ ಒಂದು ಪಾಯಿಂಟ್ ಸಿ ಕೊಟ್ಬಿಡೋಣ. ಈ ಸಿ ಪಾಯಿಂಟ್ ಈ ಕಡೆಯಿಂದ ಡಿಸ್ಟೆನ್ಸ್ ಎ ಒಳಗದ, ಈ ಕಡೆಯಿಂದ ಡಿಸ್ಟೆನ್ಸ್ ಬಿ ಒಳಗದ ಅಂತ ತಿಳ್ಕೊಂಡು, ಹಂಗಾಗಿ ಮುಂದೆಲ್ಲ ಏನ್ ಮಾಡೋದು, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಅಟ್ ಸಿ ನ ಕಂಡುಹಿಡ್ಕೊಳ್ಳೋದು. ಈಗ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಅಟ್ ಸಿ ನ ಕಂಡುಹಿಡ್ಕೊಳ್ಳೋದು. ಈಗ ಶಿಯರ್ ಫೋರ್ಸ್ ಆಫ್ ದ ಸಿಂಪ್ಲಿ ಸಪೋರ್ಟೆಡ್ ಬೀಮು. ಈ ಪಾಯಿಂಟ್ ಲೋಡ್ ಎಲ್ಲೈತಿ, ಪಾಯಿಂಟ್ ಲೋಡ್ ಎಲ್ಲೋ ಒಂದು ಕಡೆಗೆ ಐತಿ. ಈ ಪಾಯಿಂಟ್ ಲೋಡು ಎಲಿಂದ ಹಿಡ್ಕೊಂಡು ಬಿ ತನಕ ಓಡಾಡ್ತಿರ್ತದೆ. ಓಡಾಡ್ತಿರ್ಬೇಕಾದ್ರೆ ಇದ್ರದ್ದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಹೆಂಗಿರ್ತಂದ್ರ ಹಿಂಗ ಇದು ಸಿ ಪಾಯಿಂಟ್ ಒಳಗೆ, ಈ ಸಿ ಪಾಯಿಂಟ್ ಒಳಗೆ ಹಿಂಗೆ ಮ್ಯಾಲೆ ಹೋಗ್ತದ, ಹಿಂಗೆ ಬಂದು 0 ಆಗಿಬಿಡ್ತದೆ. ಮಗ ಇದು ಏನಿರ್ತೈತೆ ಅಂದ್ರೆ ಇದ್ರದ್ದು ಆರ್ಡಿನೇಟ್ ಎ ಬೈ ಎಲ್ ಇರ್ತದ, ಇದ್ರದ್ದು ಆರ್ಡಿನೇಟ್ ಬಿ ಬೈ ಎಲ್ ಇರ್ತದ. ಎ ಬೈ ಎಲ್ ಬಿ ಬೈ ಎಲ್ ಕೂಡಿಸಿದ್ರೆ ಎಷ್ಟಾಗ್ತಿದ್ದು 1 ಆಗ್ತದೆ. ಮತ್ತೆ ಯಾಕಂದ್ರೆ ಎ ಪ್ಲಸ್ ಬಿ ಕೊಟ್ಟು ಎಲ್ ಅಲ್ಲ, ಹಂಗಾಗಿ ಎ ಬೈ ಬಿ ಇದಿಷ್ಟು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಕೂಡಿಸಿದ್ರೆ ಏನಾಗ್ತಿದ್ದು 1 ಆಗ್ತದ. ಅರ್ಥ ಆಯ್ತಾ? ಇದು 1 ಆಗ್ತದೆ. ನಾವು ಈಗ ಪಾಯಿಂಟ್ ಲೋಡ್ ಆಯ್ತಾ, ಇದು ಪಾಯಿಂಟ್ ಲೋಡ್ ಇದು ಎಷ್ಟದು, ಇದನ್ನು 1 ಕಿಲೋಮೀಟರ್ ಇರ್ತೈತಿ. ಈಗ ಇದು ಏನಂದ್ರ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಅಟ್ ಸಿ. ಇಲ್ಲಿ ಅಟ್ ಎ ಅಟ್ ಬಿ ಬರಂಗಿಲ್ಲ, ಬಂದ್ರೆ ಆಮೇಲೆ ನೋಡ್ಕೊಂಡ ಶಿಯರ್ ಫೋರ್ಸ್ ಅಟ್ ಸಿ ಸಿಕ್ತೀವಿ. ತಿಳಿತಾ? ಓಕೆಪ್ಪ ಸರ್, ಶಿಯರ್ ಫೋರ್ಸ್ ಎಟ್ ಎ ಶಿಯರ್ ಫೋರ್ಸ್ ಎಟ್ ಬಿ ಬರಂಗಿಲ್ಲ ಅಂದ್ರೆ ಅಲ್ರಿ ಸರ್, ಅಕಸ್ಮಾತ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಂಗ್ರಿ ಅಂತಂದ್ರೆ, ಓಕೆಪ್ಪ ಮಾಡು, ನಾ ಹೇಳ್ತೀನಿ ನೋಡಿ. ಐ ಎಲ್ ಡಿ ಫಾರ್ ಶಿಯರ್ ಫೋರ್ಸ್ ಅಟ್ ಎ ಇದು ಬೇಕಲ್ಲ ನಿನಗೆ, ಇದು ಭಾಳ ಇಂಟ್ರೆಸ್ಟೆಡ್ ಅದೀಯಾ, ಇದು ನಿನ್ಕ ಕೊಡ್ತೀನಿ. ಹೆಂಗಂದ್ರ ಹಾಗಾದ್ರ ಇದನ್ನ ಅಟ್ ಇ ಅನ್ನೋ ಬದಲು ನೀ ಇದನ್ನು ಸೀನಾ ಅನ್ನ ಬಟ್ ಸಿ ಎಲ್ಲದ ಅಂದ್ರೆ ಎ ಜಾಗದೊಳಗದ ಅಂತಂದ್ರ ಈ ಸ್ಮಾಲ್ ಎ ವ್ಯಾಲ್ಯೂ ಏನ್ ಹಾಕ್ಬೇಕು, 0 ಹಾಕ್ಬೇಕು. ವೆನ್ ಸ್ಮಾಲ್ ಎ ಈಕ್ವಲ್ ಟು 0 ದೆನ್ ಯು ವಿಲ್ ಗೆಟ್ ದ ಇಂಟ್ರೆಸ್ಟೆಡ್ ಪಾಯಿಂಟ್ ಸಿ ಆನ್ ಎ. ಅಂದ್ರ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಇದ ಡಯಾಗ್ರಾಮನೇ. ಈ ಡಯಾಗ್ರಾಮ್ ಒಳಗಡೆ ಎ ಈಕ್ವಲ್ ಟು 0 ವ್ಯಾಲ್ಯೂ ಹಾಕು. ಎ ಈಕ್ವಲ್ ಟು 0 ವ್ಯಾಲ್ಯೂ ಹಾಕಿದ್ರೆ ಏನಾಗುತ್ತೆ, ಮತ್ತೆ ಇದೆಷ್ಟ 0 ಆಗಲ್ಲ, ಹಿಂಗ ಸರಿತೈತಿ. ಇದು ಸಣ್ಣದಕ್ಕೋ ಅಂತ ಬರ್ತೈತೆ, ಇಲ್ಲಿ ಬರ್ತೈತೆ. ಅಂದ್ರ ಹಿಂಗಿದ್ದ ಡಯಾಗ್ರಾಮ್ ಈ ಪಾಯಿಂಟ್ ಏನಾರ ಈ ಕಡೆ ಸರಿತಂದ್ರೆ ಏನಕ್ಕೈತಿ, ಹಿಂಗಕ್ಕೈತಿ. ಈ ಪಾಯಿಂಟ್ ಏನಾದ್ರೆ ಇಲ್ಲಿಗೆ ಸರಿತಂತಂದ್ರೆ ಏನಕ್ಕೈತಿ, ಹಿಂಗಕ್ಕೈತಿ. ಹಂಗ ಆ ಪಾಯಿಂಟ್ ಏನಾದ್ರು ಇಲ್ಲಿ ಸರಿತಂದ್ರೆ ಏನಕ್ಕೈತಿ, ಹಿಂಗಕ್ಕೈತಿ. ನೋಡು ಸ್ವಲ್ಪ ಬರಕೈತಿಲ್ಲ. ಹಂಗ ಆ ಪಾಯಿಂಟ್ ಏನಾದ್ರು ಸಪೋರ್ಟ್ ಮೇಲೆ ಇತ್ತಂದ್ರೆ ಏನಕ್ಕೈತಿ, ಕೆಳಗೋಗಿ ಮ್ಯಾಲೆ, ಕೆಳಗೆ ಹೋಗಿನಿ ಮ್ಯಾಲೆ ಹೋಗಿ ಹಿಂಗ ಅಂದ್ರೆ ಇಷ್ಟು ಬರ್ತೈತೆ.
ಅಂದ್ರೆ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಅಟ್ ಎ ಅಂತಂದ್ರ ಹೆಂಗ್ ಕಾಣ್ತದ, ಹಿಂಗ್ ಕಾಣ್ತದ. ಅಯ್ಯ ಸರ್ ಇದು ಮತ್ತೆ ರಿಯಾಕ್ಷನ್ ಎಟ್ ಆರ್ ಎ ಆಯ್ತಲ್ರಿ ಅಂದ್ರೆ ಹೌದಪ್ಪ, ಇದು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಎ ಮತ್ತೆ ಅಲ್ಲಿ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಅಟ್ ಬೋತ್ ಲುಕ್ ಲೈಕ್ ಸೇಮ್. ತಿಳಿತಾ? ಹಂಗಾದ್ರ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಅಟ್ ಬಿ ತಗೊಂಡ್ರೆ ಏನಕ್ಕೈತಿ ಅಂದ್ರ ಈ ಬಿ ವ್ಯಾಲ್ಯೂ 0 ಅಂತ ಹೋಗುತ್ತೆ. ಅಂದ್ರ ಇದು ಸಿ ಐತಲ್ಲ ಹಿಂಗ 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 ಮೂವಕ್ಕೋ ಅಂತ ಬಂದು ಇದ್ರ ಮೇಲೆ ಬಂದು ಕುಂದಿರುತ್ತೆ. ಅಂದ್ರೆ ನಿಮ್ ಡಯಾಗ್ರಾಮ್ಸ್ ಹೆಂಗ್ ಬರ್ತದೆ ನೋಡು, ಹಿಂಗ್ ಡಯಾಗ್ರಾಮ್ ಇತ್ತಂದ್ರ ಈಗ ಹಿಂಗದ ಪಾಯಿಂಟ್ ಏನಾದ್ರು ಇಲ್ಲಿ ಬಂದಿತ್ತು ಅಂತಂದ್ರೆ ಏನಾಕೈತಿ, ಇದು ಹಿಂಗಾಗ್ತದ. ಇನ್ನು ಸ್ವಲ್ಪ ಈ ಕಡೆ ಸರ್ದಿತ್ತು ಅಂದ್ರೆ ಏನಾಗ್ತದ, ಇದು ಹಿಂಗೋ ಹಿಂಗ ಹಿಂಗ್ ಇಷ್ಟ ಆಗ್ತದ. ಇನ್ನು ಸ್ವಲ್ಪ ಸರಿತು ಅಂತಂದ್ರೆ ಏನಾಗ್ತದ, ಹಿಂಗ ಬರ್ತದ. ಹಂಗಾರೆ ಇದ್ರದ್ದು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಹೆಂಗ್ ಬರ್ತದ, ಹಿಂಗ ಬರ್ತದ. ಇದು ಆರ್ ಬಿ ಕಣ್ಣಂಗ್ ಕಾಣಂಗಿಲ್ಲಪ್ಪ, ಇದು ಆರ್ ಬಿ ಕಣ್ಣಂಗ್ ಕಾಣಂಗಿಲ್ಲ. ಆರ್ ಬಿ ಹೆಂಗಿರ್ತದ ಅಂತಂದ್ರ ಹಿಂಗಿರ್ತದ. ಇದು ಸ್ವಲ್ಪ ಲುಕ್ ಲೈಕ್ ಆರ್ ಬಿ ಬಟ್ ನಾಟ್ ಆರ್ ಬಿ. ಇದು ಈಕ್ವಲ್ ಟು ಆರ್ ಬಿ, ಇದು ಈಕ್ವಲ್ ಟು ಆರ್ ಎ. ಇದು ಆರ್ ಎದ್ದು ಮತ್ತೆ ಇದ್ರದ್ದು ಸೇಮ್ ಕಾಣ್ತದ, ಬಟ್ ಆರ್ ಬಿ ಇದು ಜಸ್ಟ್ ಸೈನ್ ಚೇಂಜ್ ಆಕತ್ತ. ಇದು ಸ್ವಲ್ಪ ನೆನ್ಪಿಟ್ಕೊಡ್ರಿ, ಅರ್ಥಾಯ್ತಾ? ಓಕೆ, ಈಗೇನು ನೋಡಿದ್ವಿ, ಈಗ ಶಿಯರ್ ಫೋರ್ಸ್ ರಿಫೈನ್ ಮಾಡ್ತೀನಿ. ಶಿಯರ್ ಫೋರ್ಸ್ ಅಟ್ ಪಾಯಿಂಟ್ ಸಿ ಅಂದ್ರ ಹಿಂಗ ಬರ್ತದ, ಹೌದಾ? ಅಟ್ ಪಾಯಿಂಟ್ ಸಿ ಇದು ಎ ಬೈ ಎಲ್, ಇದು ಬಿ ಬೈ ಎಲ್. ಈ ಕಡೆ ಸಪೋರ್ಟ್ ಸಿ ಏನಾದ್ರೆ ಈ ಕಡೆ ಶಿಫ್ಟ್ ಆಗ್ತಾ ಹೋತಂದ್ರೆ ಎ ಕರೆಸ್ಪಾಂಡಿಂಗ್, ಈ ಸಿ ಪಾಯಿಂಟ್ ಈ ಕಡೆ ಶಿಫ್ಟ್ ಆಗ್ತಾ ಹೋತಂದ್ರೆ ಎ ಇಸ್ ಅ ಕರೆಸ್ಪಾಂಡಿಂಗ್. ಅರ್ಥಾಯ್ತಾ? ಈ ಟೈಪ್ ನೋಡ್ಕೊಂತ ಹೋಗೋದು. ದಿಸ್ ಈಸ್ ವಾಟ್ ಯುವರ್ ಶಿಯರ್ ಫೋರ್ಸ್ ಡಯಾಗ್ರಾಮ್ ಫಾರ್ ಅಟ್ ಸಿ. ತಿಳಿದು? ಇದು ಶಿಯರ್ ಫೋರ್ಸ್ ಲೈನ್ ಡಯಾಗ್ರಾಮ್ ಫಾರ್ ಐ ಎಲ್ ಡಿ ಫಾರ್ ಇದಾಯ್ತಾ. ನೆಕ್ಸ್ಟ್ ಈಗ ಸಿಂಪ್ಲಿ ಸಪೋರ್ಟೆಡ್ ಮುಗಿತು. ಈಗ ನೆಕ್ಸ್ಟ್ ಏನ್ ಮಾಡೋಣ, ಈಗ ಓವರ್ ಹ್ಯಾಂಗಿಂಗ್ ನೋಡೋಣ. ಇದು ಓವರ್ ಹ್ಯಾಂಗಿಂಗ್. ಈ ಓವರ್ ಹ್ಯಾಂಗಿಂಗ್ ಒಳಗಡೆ ಇಂಟ್ರೆಸ್ಟೆಡ್ ಪಾಯಿಂಟ್ ಎಲ್ಲೈತಿ? ಹಾ, ಇಂಟ್ರೆಸ್ಟೆಡ್ ಪಾಯಿಂಟ್ ಇಲ್ಲದ ಇರ್ಬೋದು. ಇದು ಇಂಟರ್ನಲ್ ಹಿಂಜ್ ಅಲ್ಲ, ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ರಿ. ಇದು ಇಂಟ್ರೆಸ್ಟೆಡ್ ಪಾಯಿಂಟ್ ಸಿ, ಇದು ಎ, ಇದು ಬಿ, ಇದು ಸಿ, ಇದಕ್ಕೆ ಡಿ ಅಂತ ಕೊಟ್ರು. ಇಲ್ಲಾದ್ರೂ ಇರ್ಬೋದು, ಅಥವಾ ಒಂದೊಂದ್ಸತಿ ನಿಮ್ ಪ್ರಾಬ್ಲಮ್ಸ್ ಹಿಂಗ್ ಕೊಡ್ಬೋದು. ಅವ ಇಂಟ್ರೆಸ್ಟೆಡ್ ಪಾಯಿಂಟ್ ಇಲ್ಲಿ ಇಟ್ಕೊಂಡಿರ್ಬೋದು. ಇದು ಇದು ಸಿ ಪಾಯಿಂಟ್, ಹೌದಾ? ಇದು ಎ, ಇದು ಬಿ, ಸಿ, ಡಿ. ಅರ್ಥದ? ಈ ಇಂಟ್ರೆಸ್ಟೆಡ್ ಪಾಯಿಂಟ್ ಇಲ್ಲಾರ ಇರ್ಬೋದು, ಇಲ್ಲಾರ ಇರ್ಬೋದು. ಅರ್ಥದ? ಈಗ ಇದನ್ನ ಆಮೇಲೆ ನೋಡೋಣ. ಈ ಕಡೆ ನೋಡ್ರಿ, ಈ ಕಡೆ ಇದ್ರೊಳಗಡೆ ಇಂಟ್ರೆಸ್ಟೆಡ್ ಪಾಯಿಂಟ್ ಸಿ ಅದ ಅಂದ್ರ ಫಸ್ಟ್ ನೀವೇನ್ ಮಾಡ್ಬೇಕೀಗ, ಏನು ಇಲ್ಲಪ್ಪ ನಮಗ್ ಬರೀ ಇದು ಓವರ್ ಹ್ಯಾಂಗಿಂಗ್ ಇಲ್ಲ ಅಂತ ತಿಳ್ಕೊಂಡು ಇದಕ್ಕ ಡ್ರಾ ಮಾಡ್ಬಿಡೋದು. ಇದನ್ನ ಡ್ರಾ ಮಾಡ್ಬಿಡೋದು. ಮಾಡಿದ್ರಿ ಆಮೇಲೆ ಇದನ್ನೇನ್ ಮಾಡೋದು, ಎಕ್ಸ್ಟೆಂಡ್ ಮಾಡ್ಬಿಡೋದು. ಮುಗೀತು. ಅದೇ ಸೇಮ್ ಫಾರ್ಮುಲಾನೇ. ಓಕೆ, ಇದೇನಿದು 0, ಇದೇನಿದು ಎ ಬೈ ಎಲ್. ಎ ಅಂದ್ರೆ ಏನು, ಇದು, ಇದು ಬಿ, ಇದೇನಿದು ಬಿ ಬೈ ಎಲ್. ಹಾಗಾದ್ರೆ ಇದು ಎಷ್ಟಿರ್ತದ, ಇದು ಒಂದು ಏನೋ ಕೊಟ್ಟಿರ್ತಾನ, ಒಂದು ಡಿಸ್ಟೆನ್ಸ್ ಕೊಟ್ಟಿರ್ತಾನೆ, ಜೆಡ್ ಅಂತ ಕೊಟ್ಟಾನ ಅಂತ ತಿಳ್ಕೊಳ್ರಿ. ಇದು ಜೆಡ್ ಅಂತ ಕೊಟ್ಟಿದ್ರ ಇದು ಜೆಡ್ ಇರ್ತದ. ಹಂಗಾರೆ ಇದು ಎಷ್ಟಿರ್ತದ ಅಂದ್ರೆ ಇದನ್ನ ಇಂಟರ್ಪೊಲೇಷನ್ ಮಾಡು. ಇದನ್ನ ಈ ಟ್ರಯಾಂಗಲ್ ಇಂಟರ್ಪೊಲೇಷನ್ ಮಾಡಿ ಇಲ್ಲಿ ವರ್ಕು. ತಿಳಿತಾ? ಇದು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಅಟ್ ಸಿ. ತಿಳಿತಾ? ಓಕೆ, ಈ ಕಡೆ ಬಂದ್ರೆ ಏನಾಗ್ತದೆ ನೋಡ್ರಿ. ಈಗ ಇದ್ರೊಳಗೆ ಏನೂ ಇಲ್ಲ ಅಂತಂದ್ರ ಫಸ್ಟ್ ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ, ಕಂಪ್ಲೀಟ್ ಸಿಂಪ್ಲಿ ಸಪೋರ್ಟೆಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ದೇರ್ ಫೋರ್ ಇಲ್ಲಿ ಏನೂ ಲೋಡ್ ಇಲ್ಲ ಅಂತಂದ್ರ ಇದು ಬಿಟ್ಬಿಡೋದು. ಈಗ ಪಾಯಿಂಟ್ ಲೋಡ್ ಏನಾದ್ರು ಎಲ್ಲಿತ್ತು ಅಂತಂದ್ರ, ಅದಕ್ಕಿಂತ ಮುಂಚೆ ಶಿಯರ್ ಫೋರ್ಸ್ ಅಂದ್ರೆ ಏನ್ ಹೇಳ್ರಿ? ಶಿಯರ್ ಫೋರ್ಸ್ ಅಂತಂದ್ರ summation of vertical force either left side or right side of the section. ಕರೆಕ್ಟಾ? ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಆಫ್ ದ ಸೆಕ್ಷನ್. ಸೆಕ್ಷನ್ ಯಾವ್ದಿಲ್ಲಿ? ಸಿ ಈಸ್ ಅವರ್ ಸೆಕ್ಷನ್. ಸಿ ಈಸ್ ಅವರ್ ಸೆಕ್ಷನ್. ಓಕೆ, ನೀನು ಇಲ್ಲೇ ನಿಂತ್ಕೋಬೇಕು. ನೀ ಎಲ್ಲಿ ಓಡಾಡಬಾರ್ದು, ಇಲ್ಲೇ ನಿಂತ್ಕೋಬೇಕು. ಓಡಾಡೋದು ಯಾರಿಲ್ಲಿ? ಓಡಾಡೋದು ಲೋಡ್. ಈಗ ಲೋಡ್ ಏನಾದ್ರು ಇಲ್ಲಿ ನಿಂತಿತ್ತು ಅಂತಂದ್ರ ನೀ ಇಲ್ಲಿಗೆ ಶಿಯರ್ ಫೋರ್ಸ್ ಬೇಕು. ಇಲ್ಲಿ ಶಿಯರ್ ಫೋರ್ಸ್ ಬೇಕಂದ್ರ ಐದರ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ ಅಂತ. ನೀ ಈ ಕಡೆ ನೋಡಕ್ ಹೋಗ್ಬೇಡ, ಈ ಕಡೆಗೆ ನೋಡಕ್ ಹೋಗ್ಬೇಡ, ಈ ಕಡೆಗೆನ ನೋಡ್, ಬರೀ ಈ ಕಡೆಗೆ ನೋಡಿ. ಎಷ್ಟೈತಿ? 0. ಅಂದ್ರೆ ಎಷ್ಟು ಶಿಯರ್ ಫೋರ್ಸ್? 0. ಓಕೆಪ್ಪ, ಲೋಡ್ ಇದ್ರ ಮೇಲೆ ಬಂದು ಕುಂತ್ಕೊಂತು. ಶಿಯರ್ ಫೋರ್ಸ್ ಎಷ್ಟೈತಿ ಇಲ್ಲಿ? ಮತ್ತೆ ಈ ಕಡೆಗೆ ನೋಡು, 0. ಹೌದು, ಮತ್ತೆ 0ನ. ಓಕೆ, ಶಿಯರ್ ಫೋರ್ಸ್ ಅದು ಲೋಡ್ ಏನಾದ್ರು ಬಂದು ಬಿ ಮೇಲೆ ಕುಂತ್ಕೊಂತು ಅಂತ ತಿಳ್ಕೊ. ನಿನ್ಗೆ ಶಿಯರ್ ಫೋರ್ಸ್ ಎಟ್ ಸಿ ಕೇಳಕತ್ತಾರ. ಹಂಗಾರೆ ಮತ್ತೆ ನೀ ಈ ಕಡೆಗೆ ನೋಡಿ, ಏನ್ ಕಾಣಕತ್ತೈತಿ? 0. ಓಕೆಪ್ಪ, ಇಲ್ಲಿ ಬಂದು ಕುಂತ್ಕೊಂತದ್ದು ಪಾಯಿಂಟ್ ಲೋಡ್ ಇಲ್ಲಿ ಪಕ್ಕಕ್ಕೆ ಬಂದ್ಕೊಂಡು ಕುಂತ್ಕೊಂತು. ನಿನಗೆ ಶಿಯರ್ ಫೋರ್ಸ್ ಎಟ್ ಸಿ ಬೇಕು. ನೀ ಯಾಕಡೆ ನೋಡು,
ಮತ್ತೆ ಈ ಕಡೆ ರೈಟ್ ಸೈಡ್ಗೆ ನೋಡು ಏನ್ ಕಾಣಕತ್ತೈತಿ 0 ಇಲ್ಲಿ ತನಕ ಅಂದ್ರೆ ನೀವು ಶಿಯರ್ ಫೋರ್ಸ್ ಬರದೇ ಇಲ್ಲ ಅಂದ್ರ ಲೋಡು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಎಲ್ಲಾದ್ರೂ ಓಡಾಡ್ಲಿ ಸಿ ಪಾಯಿಂಟ್ ಒಳಗೆ ಶಿಯರ್ ಫೋರ್ಸ್ 0ನ ಬಂತು. ಓಕೆ, ಲೋಡ್ ಏನಾದ್ರು ಇಲ್ಲಿ ಓಡಾಡಿತ್ತು ಅಂತಂದ್ರ ಇಲ್ಲಿತ್ತು ಅಂತಂದ್ರ ರೈಟ್ ಸೈಡ್ ನೋಡು ಎಷ್ಟೈತಿ, ಇಷ್ಟೈತಿ. ಹಂಗಾಗಿ ಇದು ಬರ್ತದೆ. ಓಕೆನಾ, ಲೋಡು ಈ ಕಡೆಯಿಂದ ಈ ಕಡೆಗೆ ಎಲ್ಲಾದ್ರೂ ಓಡಾಡ್ಲಿ ನಿನಗೆ ಶಿಯರ್ ಫೋರ್ಸ್ ಎಷ್ಟು ಬರ್ತದ, ಅಷ್ಟ ಸೇಮ ಬರ್ತದ. ಬಟ್ ಲೋಡ್ ಏನಾದ್ರೂ ಈ ಕಡೆ ಓಡಾಡಕತ್ತಿತ್ತು ಅಂದ್ರೆ ಶಿಯರ್ ಫೋರ್ಸ್ ಕಾಣಂಗಿಲ್ಲ. ದೇರ್ಫೋರ್ ದಿಸ್ ಈಸ್ ಅ ಶಿಯರ್ ಫೋರ್ಸ್ ಡಯಾಗ್ರಾಮ್ ಫಾರ್ ILD ಫಾರ್ ಶಿಯರ್ ಫೋರ್ಸ್ ಅಟ್ ಸಿ. ಓಕೆನಾ, ನೆಕ್ಸ್ಟ್ ಏನ್ ಮಾಡೋಣ, ಬೋತ್ ಸೈಡ್ ನೋಡೋಣ. ಬೋತ್ ಸೈಡ್ ಓವರ್ ಹ್ಯಾಂಗಿಂಗ್, ಇದು ಎರಡನೇ ಪ್ರಾಬ್ಲಮ್ ಆಯ್ತಿದ್ದು. ಈಗ ಮೂರನೇ ಪ್ರಾಬ್ಲಮ್ ಬೋತ್ ಸೈಡ್ ಓವರ್ ಹ್ಯಾಂಗಿಂಗ್. ಈ ಬೋತ್ ಸೈಡ್ ಓವರ್ ಹ್ಯಾಂಗಿಂಗ್ ಒಳಗಡೆ ಮೂರು ಚಾನ್ಸಸ್ ಬರ್ಬೋದು. ಈಗ ಇಲ್ಲಿ ಒಂದದ, ಇಲ್ಲಿ ಒಂದದ. ಈಗ ಸೆಕ್ಷನ್ ಸಿ ನಿನಗೆ ಇಲ್ಲಿ ಕೊಡ್ಬೋದು, ಅಥವಾ ಸೆಕ್ಷನ್ ಸಿ ಇಂಟ್ರೆಸ್ಟೆಡ್ ಪಾಯಿಂಟ್ ಇಲ್ಲಿ ಕೊಡ್ಬೋದು, ಅಥವಾ ಸೆಕ್ಷನ್ ಸಿ ಪಾಯಿಂಟ್ ಇಲ್ಲಿ ಕೊಡ್ಬೋದು. ಈ ಮೂರೊಳಗೆ ಈಸಿ ಇರೋದಂದ್ರೆ ಇದು ನಡ್ಬರ್ಕಲ್ದು. ಇದ್ರೊಳಗೆ ಯಾಕೆ ಈಸಿ ಇರ್ತದಂದ್ರೆ ನೀ ಆ ಕಡೆ ಈ ಕಡೆ ಓವರ್ ಹ್ಯಾಂಗಿಂಗ್ ಮರ್ತು ಬಿಡು. ಮರ್ತ್ ಏನ್ ಮಾಡು, ಇದನ್ನ ಫಸ್ಟ್ ಇದಕ್ಕೆ ಹೆಸರು ಕೊಡೋಣ, ಎ ಬಿ ಡಿ ಇ. ಕರೆಕ್ಟಾ? ಈಗ ಇದು ಫಸ್ಟ್ ಎ ಬಿ ಮತ್ತೆ ಡಿ ಇ ಸ್ಪ್ಯಾನ್ ಅನ್ನ ಮರ್ತ್ ಬಿಡು. ಮರ್ತ್ ಇದಕ್ಕೆ ಏನ್ ಮಾಡು, ಶಿಯರ್ ಫೋರ್ಸ್ ಡಯಾಗ್ರಾಮ್ ILD ಫಾರ್ ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಾಕಿ ಇದನ್ನ ಈ ಕಡೆಗೆ ಎಕ್ಸ್ಟೆಂಡ್ ಮಾಡು, ಇದನ್ನ ಈ ಕಡೆಗೆ ಎಕ್ಸ್ಟೆಂಡ್ ಮಾಡು, ಮುಗೀತು. ಇದೇನಿದು ಶಿಯರ್ ಫೋರ್ಸ್ ಡಯಾಗ್ರಾಮ್. ಹಂಗಾರೆ ಇದು ಎಷ್ಟಿದು, ಇದು A/L, ಇದು B/L. ವೇರ್ ಎ ಇಸ್ ದಿಸ್ ಅಂಡ್ ಬಿ ಇಸ್ ದಿಸ್. ದಿಸ್ ಇಸ್ ದ Z ಅಂತ, Z1 ಅಂತ ಬರಿ, ಇದು Z2 ಅಂತ ಬರಿ. ಇಂಟರ್ಪೋಲೇಷನ್ ಮಾಡ್ಕೊಂಡು ಇದನ್ನ ಕಂಡುಹಿಡ್ಕೊ. ತಿಳಿದ? ದಿಸ್ ಈಸ್ ಅ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ILD ಫಾರ್ ಶಿಯರ್ ಫೋರ್ಸ್ ಅಟ್ ಸಿ. ಸಿ ಈಸ್ ಹಿಯರ್. ನೌ ವಿಲ್ ಕಮ್ ಟು ದಿಸ್ ಪಾಯಿಂಟ್. ಈಗ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಸಿ ಇಲ್ಲೈತಿ. ಈಗ ಅವಾಗ ಏನ್ ಮಾಡ್ಬೇಕಂತಂದ್ರ ಮತ್ತೆ ಡೆಫಿನಿಷನ್ ನೆನ್ಪಿಟ್ಕೊ. ಶಿಯರ್ ಫೋರ್ಸ್ ಇದನ್ನ ಎ ಅಂತ ಕೊಡು, ಇದು ಬಿ, ಇದು ಡಿ, ಇದು ಇ. ಸಿ ಪಾಯಿಂಟ್ ಇಸ್ ಸಮ್ವೇರ್ ಹಿಯರ್. ತಿಳಿತಾ? ಈಗ ನೀ ಇಲ್ಲೇ ನಿಂತ್ಕೋ, ಎಲ್ಲಿ ಹೋಗ್ಬೇಡ, ಇಲ್ಲೇ ನಿಂತ್ಕೋ. ಅರ್ಥ? ಲೋಡ್ ಓಡಾಡ್ಲಿ, ನೀ ಓಡಾಡಬೇಡ. ಓಕೆ, ಈಗ ಲೋಡ್ ಏನಾದ್ರೂ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಎಲ್ಲಾದ್ರೂ ಓಡಾಡ್ಲಿದು, ಇಷ್ಟು ಜಾಗದೊಳಗ ಎಲ್ಲಾದ್ರೂ ಓಡಾಡ್ಲಿದು ಲೋಡು, ನೀ ಮಾತ್ರ ಈ ಕಡೆಗೆ ನೋಡು. ಯಾಕಂದ್ರೆ ಶಿಯರ್ ಫೋರ್ಸ್ ಡೆಫಿನಿಷನ್ ಏನ್ ಹೇಳ್ತೈತಿ, ಐದರ್ ಲೆಫ್ಟ್ ಸೈಡರ ನೋಡು ಆರ್ ರೈಟ್ ಸೈಡರ ನೋಡು ಅಂತ ಹೇಳಕತ್ತೈತಿ. ನಿನ್ನ ಮೇಲೆ ಚಾಯ್ಸ್ ಬಿಟ್ಟಾರ ಅಂದ್ಮೇಲೆ ನೀ ಏನ್ ಮಾಡು, ನೀ ಲೆಫ್ಟ್ ಸೈಡ ನೋಡ್ಕೊಂತ ಕುಂತ್ಕೋ. ಬರೀ ಈ ಕಡೆ ಒಳ್ಬಿಡು, ಆ ಕಡೆ ನೋಡಕ ಹೋಗ್ಬೇಡ. ಅಂದ್ರೆ ಲೋಡ್ ಈ ಕಡೆ ಎಷ್ಟರ ಓಡಾಡ್ಲಿ, ನೀ ಈ ಕಡೆ ನೋಡಕತ್ತಿ, ಈ ಕಡೆ ಏನ್ರ ಕಾಣಕತ್ತೈತಿ, ಏನು ಕಾಣಕತ್ತಿಲ್ಲ ಅಂದ್ರ ಇದಿಷ್ಟು ಏನತ್ತಿದ, ಇಷ್ಟು 0 ಆಗ್ತದೆ. ಇದಿಷ್ಟು ಏನತ್ತಿದು 0 ಆತಿ. ಲೋಡ್ ಏನಾದ್ರು ಈ ಪೋರ್ಷನ್ ಒಳಗಡೆ ಏನಾದ್ರು ಓಡಾಡಕತ್ತಿತ್ತು ಅಂದ್ರ, ಈ ಪೋರ್ಷನ್ ಒಳಗೆ ಏನಾದ್ರು ಓಡಾಡಕತ್ತಿತ್ತು ಅಂದ್ರ ಅವಾಗಷ್ಟ ನಿನ್ ಕಾಣ್ತದ, ಅವಾಗ ಅದೇನಾಗ್ತದ, ಇಷ್ಟ ಆಗ್ತದೆ. ದಿಸ್ ಈಸ್ ಅ ILD ಫಾರ್ ಶಿಯರ್ ಫೋರ್ಸ್, ILD ಫಾರ್ ಶಿಯರ್ ಫೋರ್ಸ್ ಅಟ್ ಎ. ಸರ್ ನೀವು ಉಲ್ಟಾ ಹೇಳ್ತಿರಲ್ರಿ ಅಂತ ಅನ್ಬಿಡದು. ಲೋಡ್ ಈ ಕಡೆ ಓಡಾಡಕತ್ತದ, ನಿನಗೆ ಈ ಕಡೆ ಶಿಯರ್ ಫೋರ್ಸ್ ಕಾಣವಲ್ತು ಅಂದ್ರೆ ಎಟ್ ಸಿ ಒಳಗಡೆ ಶಿಯರ್ ಫೋರ್ಸ್ 0 ಇರ್ತದ ಅಂದ್ರ ಇದಿಷ್ಟು 0, ಇದಿಷ್ಟ್ರದ ಎಫೆಕ್ಟ್ ಆನ್ ಸಿ ಇಸ್ 0. ಈ ಕಡೆ ಲೋಡ್ ಕಾಣಕತ್ತದಂದ್ರ ಅದು ಖಂಡಿತ ಬರಿಬೇಕಿಲ್ಲ. ತಿಳಿದ? ಹಂಗ ಹಿಂಗ್ ಬಂದಾಗ ಇಲ್ಲಿ ಏನಾಗ್ತದ, ಶಿಯರ್ ಫೋರ್ಸ್ ಮತ್ತೆ ಸೇಮ್ ಅದ, ಸೇಮ್ ಇಷ್ಟ ಹಿಂಗ್ ಒಂದು ಬಾಕ್ಸ್ ಮುಗಿತು. ಇದೇನಿದು ಶಿಯರ್ ಫೋರ್ಸ್ ಡಯಾಗ್ರಾಮ್ ಫಾರ್ ILD ಫಾರ್ ಶಿಯರ್ ಫೋರ್ಸ್ ಅಟ್ ಸಿ, ಬಟ್ ಸಿ ಈಸ್ ಇನ್ ದ ಓವರ್ ಹ್ಯಾಂಗಿಂಗ್ ಪೋರ್ಷನ್. ಓಕೆನಾ? ಈಗಿದು ಮೂರನೇದು ಮುಗಿತು. ನೆಕ್ಸ್ಟ್ ವಿಲ್ ಗೋ ಟು ದ ಫೋರ್ತ್ ಒನ್. ಫೋರ್ತ್ ಒನ್ ಯಾವ ಬೀಮ್ ಹೇಳಿತ್ತು, ಕ್ಯಾಂಟಿಲಿವರ್ ಹೇಳಿತ್ತು. ಕ್ಯಾಂಟಿಲಿವರ್ ಒಳಗಡೆ ಶಿಯರ್ ಫೋರ್ಸ್ ಸಿ ಪಾಯಿಂಟ್ ಇದು ಇಂಟ್ರೆಸ್ಟೆಡ್ ಅದ, ಇದು ಇಂಟ್ರೆಸ್ಟೆಡ್ ಪಾಯಿಂಟ್. ಈ ಪಾಯಿಂಟ್ ಲೋಡ್ ಏನ್ ಮಾಡಕತ್ತದ, ಓಡಾಡಕತ್ತದ ಆ ಕಡೆ ಈ ಕಡೆ. ನೀ ಎಲ್ಲಿ ನಿಂದಿರ್ಬೇಕು, ನೀ ಇಲ್ಲೇ ನಿಂತ್ಕೋಬೇಕು, ನೀ ಇಲ್ಲೇ ನಿಂದಿರ್ಬೇಕು. ಅರ್ಥಾಯ್ತಾ? ಸಿ ಒಳಗೆ ನಿಂತು ಪಾಯಿಂಟ್ ಲೋಡ್ ಓಡಾಡ್ಲಿ. ಈಗ ಶಿಯರ್ ಫೋರ್ಸ್ ಡೆಫಿನೇಷನ್ ಏನ್ ಹೇಳ್ತದ, ಸೆಕ್ಷನ್ ಒಳಗೆ ನಿಂತ್ಕೊಂಡು ಐದರ್ ಲೆಫ್ಟ್ ಸೈಡ್ ನೋಡು ಅಥವಾ ರೈಟ್ ಸೈಡ್ ನೋಡು ಅಂತ ಹೇಳ್ತದೆ. ಹಂಗಾದ್ರ ಈ ಪಾಯಿಂಟ್ ಲೋಡ್ ಏನಾದ್ರು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಓಡಾಡಕತ್ತದ ಅಂತ ತಿಳ್ಕೊಡು, ಸಿ ತನಕ. ಇಲ್ಲ ಈ ಕಡೆ ಓಡಾಡಕತ್ತದಂದ್ರ ನೀ ನೋಡಿದ್ರೆ ಈ ಕಡೆಗೆ ಒಳ್ಳೆ ನಿಂತು ಬಿಟ್ಟಿದ್ವಿ. ಅರ್ಧ? ಬರೀ ಈ ಕಡೆಗೆ ನೋಡಕತ್ತಿ ಅಂದ್ರ ನಿನ್ಗೆ ಈ ಕಡೆ ಏನ್ ಕಾಣ್ತದೆ, ಏನು ಕಾಣಲ್ಲ. ಯಾಕಂದ್ರೆ ಲೋಡ್ ಈ ಕಡೆ ಓಡಾಡಕತ್ತದ, ಈ ಕಡೆ ಏನು ಕಾಣಂಗಿಲ್ಲ. ಅಂದ್ರ ಅಲ್ಲಿ ತನಕ ಏನತ್ತಿದು 0. ಅರ್ಥ? ಓಕೆ, ಲೋಡ್ ಈ ಕಡೆ ಬಂತು ಅಂತಂದ್ರ, ಈ ಕಡೆ ಬಂತ ತಕ್ಷಣ ಏನಾಗತ್ತದ, ಕಾಣಕತ್ತದ. ಆ ಲೋಡ್ ಕಾಣಕತ್ತದಂದ್ರ ಅಷ್ಟು. ಇದೇನಿದು
SFD ಫಾರ್ ಶಿಯರ್ ಫೋರ್ಸ್ ಅಟ್ ಸಿ. ಮುಗೀತು, ಇದೊಂದು ಪಾಸಿಬಿಲಿಟಿ ತಿಳಿತು. ನೆಕ್ಸ್ಟ್ ಫೋರ್ತ್ ಆಯ್ತು. ಫಿಫ್ತ್ ಯಾವುದಪ್ಪ ಅಂತಂದರೆ ಮೂರು ಕಡೆಗೆ ಸಪೋರ್ಟ್ಸ್ ಅದ, ಬಟ್ ಒಂದು ಕಡೆಗೆ ಎಲ್ಲರ ಒಂದು ಕಡೆ ಇಲ್ಲರ ಕೊಡ್ಬೋದು, ಇಲ್ಲರ ಕೊಡ್ಬೋದು. ನಾವು ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಇದು ಇಂಟರ್ನಲ್ ಹಿಂಜ್. ಇದೇನಿದು ಇಂಟರ್ನಲ್ ಹಿಂಜ್. ಇಂಟ್ರೆಸ್ಟೆಡ್ ಪಾಯಿಂಟ್ ಎಲ್ಲ ಐತಿ ನಿಮ್ದು. ಇಂಟ್ರೆಸ್ಟೆಡ್ ಪಾಯಿಂಟ್ ಸಿ ಇಲ್ಲರ ಇರ್ಬೋದು, ಸಿ ಇಲ್ಲರ ಇರ್ಬೋದು, ಸಿ ಇಲ್ಲರ ಇರ್ಬೋದು. ಅರ್ಥ ಆಯ್ತಾ? 3 ಡಯಾಗ್ರಾಮ್ ಆಗ್ತಾವ. ಈ 3 ಡಯಾಗ್ರಾಮ್ ಒಳಗಡೆ ಫಸ್ಟ್ ನೀ ಏನ್ ಮಾಡು, ಈಗ ಸಿ ಇಲ್ಲದ ಅಂತ ತಿಳ್ಕೊಡ್ರಿ. ಸಿ ಇದು ಇತ್ತು ಅಂತಂದ್ರ, ಈ ಸಿ ಇತ್ತು ಅಂತಂದ್ರೆ ಅವಾಗ ಹೆಂಗ್ ಬರ್ತದ? ಈ ಪಾಯಿಂಟ್ ಲೋಡ್ ಈ ಕಡೆ ಯಾವ ಕಡೆ ಓಡಾಡ್ಲಿ, ಈ ಕಡೆ ಎಲ್ಲರ ಓಡಾಡ್ಲಿ, ಬಟ್ ಇಲ್ಲಿ ಏನಾರ ಕಾಣ್ತದ. ಯಾಕಂದ್ರೆ ನೀ ಈ ಕಡೆ ಒಳ್ಳೆ ನಿಂತಿರ್ತೀವಿ, ಈ ಕಡೆ ಒಳ್ಳೆ ನಿಂದಿರ್ತೀವಿ, ಈ ಕಡೆ ಒಳ್ಳೆ ನಿಂದಿರ್ತಿ ಅಂದ್ರೆ ಈ ಕಡೆ ಸ್ವಲ್ಪ ಏನೋ ಕಾಣ್ತದ. ಅಥವಾ ನೀ ಇನ್ನೇನ್ ಮಾಡು, ಡಯಾಗ್ರಾಮ್ ಹಾಕಿದನ್ನ ಹೆಂಗ, ದಿಸ್ ಈಸ್ ಅ ಒನ್ ಲೋಡ್, ದಿಸ್ ಅ ಹಿಂಜ್ ಅಲ್ಲ, ಹಿಂಜಿಗೆ ಒಂದು ಹಿಂಗೆ ಕೊಟ್ಕೊಂಡು ಇದನ್ನ ಹಿಂಗೆ ಕೊಟ್ಕೊಂಡು, ಹೌದಾ, ಇದು ಸಪೋರ್ಟು ಹಿಂಗೆ ಕೊಟ್ಕೋಬೋದು. ಹಿಂಗೆ ಕೊಟ್ಕೊಂಡಾಗ ಸಿ ಎಲ್ಲೈತಿ, ಇಲ್ಲೈತಿ. ಸಿ ಇಲ್ಲದ ಅಂತಂದ್ರೆ ಇದಕ್ಕೆ ಏನಾಗ್ತದ, ಇದಕ್ಕೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಫಸ್ಟ್. ಅವಾಗ ಶಿಯರ್ ಫೋರ್ಸ್ ಏನು ಬರ್ತದ, ಇದಕ್ಕೆ ಹಿಂಗ ಬರ್ತದೆ. ಇದು ಎ ಬೈ ಅಲ್ಲ, ಇದು ಬಿ ಬೈ ಅಲ್ಲ, ಬಟ್ ಇಲ್ಲಿ ಎ ಬಿ ಡೆಫಿನಿಷನ್, ಇದು ಎ ಇದು ಬಿ ಹಿಂಗಿರ್ತದೆ. ಓಕೆಪ್ಪ. ಈಗ ಪಾಯಿಂಟ್ ಲೋಡ್ ಏನಾದರೂ ಬಿ ಮೇಲೆ ಕುಂತಿತ್ತು ಅಂತ ತಿಳ್ಕೊಡ್ರಿ. ಪಾಯಿಂಟ್ ಲೋಡ್ ಬಿ ಮೇಲೆ ಕುಂತಿತ್ತು ಅಂತಂದ್ರೆ ಸಪೋರ್ಟ್ ರಿಯಾಕ್ಷನ್ ಎ ಒಳಗೆ ಎಷ್ಟಿರ್ತೈತಿ? 0 ಇರ್ತೈತಿ. ಪಾಯಿಂಟ್ ಲೋಡ್ ಇಲ್ಲಿ ಏನಾರ ಕುಂತಿತ್ತು ಅಂದ್ರೆ ನೀವು ಬೇಕಾದ್ರೆ ಬ್ಯಾಕ್ ಹೋಗ್ರಿ, ರಿಯಾಕ್ಷನ್ ತೆಗಿರಿ. ರಿಯಾಕ್ಷನ್ ಇಲ್ಲಿ ತಗೊಳ್ಳಿ. ಯಾವುದಂತಂದ್ರೆ ಆರೇದ್ ಡಯಾಗ್ರಾಮ್ ಇಲ್ಲೈತಿ, ಇಲ್ಲೈತಿ ಆರೇ ಡಯಾಗ್ರಾಮ್ ಇಲ್ಲೈತಿ. ನೋಡು, ರಿಯಾಕ್ಷನ್ ಎಟ್ ಎ ವಿಲ್ ಬಿ 0 when point load is moving from this point to this point. Reaction at A will be 0 when point load is moving from this point to this point. ಅಂದ್ರೆ ಪಾಯಿಂಟ್ ಲೋಡ್ ಇಲ್ಲೇ ಓಡಾಡಕತ್ತಿತ್ತು ಅಂದ್ರೆ ಆರ್ಯದೊಳಗೆ ಏನೂ ಕಾಣಂಗಿಲ್ಲ ಅಂದ್ರ ನಿಮಗ ಶಿಯರ್ ಫೋರ್ಸ್ ಡಯಾಗ್ರಾಮ್ ಇಷ್ಟ ಬಂದು ನಿಂತು ಬಿಡ್ತದ. ಇಷ್ಟೇ, ಈ ಕಡೆ ಏನು ಇರಂಗಿಲ್ಲ. ಹೇಳ್ತಾ ನಾವು ಶಿಯರ್ ಫೋರ್ಸ್ ಅಕಸ್ಮಾತ್ ಸಿ ಏನಾದ್ರು ಈ ಕಡೆಗೆ ಇದ್ದಿತ್ತು ಅಂತಂದ್ರ ಸೇಮ್ ಓವರ್ ಹ್ಯಾಂಗಿಂಗ್ ಬೀಮ್ ಹೆಂಗಿರ್ತದಲ್ಲ ಹಂಗ. ಓವರ್ ಹ್ಯಾಂಗಿಂಗ್ ಬೀಮ್ ಹೆಂಗಿರ್ತದ, ಈ ಕಡೆ ಎಲ್ಲಾರ ಲೋಡ್ ಇತ್ತು ಅಂತಂದ್ರ, ಈ ಕಡೆಗೆ ಎಲ್ಲಾದ್ರೂ ಲೋಡ್ ಇತ್ತು ಅಂತಂದ್ರ ನೋಡೋಣ. ನೋಡ್ರಿ, ಇಲ್ಲಿ ಈಗ ನೀವು ಎಲ್ಲಿ ಮಾಡಬೇಕು, ನೀವು ಸಿ ಪಾಯಿಂಟ್ ಒಳಗೆ ಬರ್ಬೇಕು. ಈಗ ಯು ನೀಡ್ ಟು ಸ್ಟ್ಯಾಂಡ್ ಎಟ್ ಸಿ. ಓಕೆ, ಅದು ಬಿಟ್ಟು ಹೋಗ್ಬಾರ್ದು. ಸಿ ಒಳಗೆ ನಿಂತ್ಕೊಂಡು ನಮ್ಮ ಮುಖ ಬರೀ ಈ ಕಡೆಗೆ ಅಷ್ಟೇ ಇಟ್ಕೊಂಡೋಣ. ಅಂದ್ರೆ ಐ ವಿಲ್ ಬಿ ಸೀಯಿಂಗ್ ಓನ್ಲಿ ದಿಸ್ ಸೈಡ್. ಯಾಕಂದ್ರೆ ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಅಂದ್ರೆ ದೇರ್ಫೋರ್ ಐ ಆಲ್ವೇಸ್ ಸಿ ಎಟ್ ಲೆಫ್ಟ್ ಸೈಡ್. ಓಕೆನಾ? ಈ ಕಡೆ ನೋಡ್ತಾ ಇದ್ದೀನಿ ಅಂದ್ಮೇಲೆ ಈಗ ನೋಡ್ರಿ, ಪಾಯಿಂಟ್ ಲೋಡ್ ಏನಾದ್ರು ಇಲ್ಲಿಂದ ಇಲ್ಲಿ ತನಕ ಓಡಾಡಕತ್ತಿತ್ತು ಅಂದ್ರ, ಇಷ್ಟೇ ಜಾಗದೊಳಗಡೆ ಪಾಯಿಂಟ್ ಲೋಡ್ ಓಡಾಡ್ತಿತ್ತು ಅಂತಂದ್ರ ಆರೇ ರಿಯಾಕ್ಷನ್ ಎಷ್ಟಿರ್ತಿತ್ತ? 0 ಇರ್ತೈತಿ. ನೀವು ಯಾವಾಗಲೂ ಆರೇದ್ದು ನೆನ್ಪಿಟ್ಕೊಂಡ್ಬಿಡ್ಬೇಕು. ಇದನ್ನ ಬೇಕಾದ್ರೆ ಬರ್ದು ಇಟ್ಕೊಡ್ರಿ. ಇದನ್ನ ಆರೇದ್ದು ಹೆಂಗಿರ್ತೈತಿ, ಹಿಂಗಿರ್ತೈತಿ. ಇದು ಎ ಪಾಯಿಂಟ್, ಇದು ಇಂಟರ್ನಲ್ ಹಿಂಜ್. ಹೌದಾ? ನಮ್ಮ ಪಾಯಿಂಟ್ ಸಿ ಪಾಯಿಂಟ್ ಬೇರೆ ಕಡೆಗೆ ಇತ್ತು, ನಮ್ಮ ಪಾಯಿಂಟ್ ಸಿ ಪಾಯಿಂಟ್ ಇಲ್ಲೈತಿ. ಹೌದಾ? ಇದು ಇಂಟರ್ನಲ್ ಹಿಂಜ್. ಇದು ನಾವು ಈ ಪಾಯಿಂಟ್ ಲೋಡ್ ಏನಾದ್ರು ಈ ಕಡೆ ಇಲ್ಲೇ ಓಡಾಡ್ತಿತ್ತು ಅಂತಂದ್ರೆ ಆರೇ ರಿಯಾಕ್ಷನ್ ಎಷ್ಟೈತಿ? 0 ಐತಿ. ಆರೇ ರಿಯಾಕ್ಷನ್ 0 ಆದಾದ್ಮೇಲೆ ಬರೀ ಪಾಯಿಂಟ್ ಲೋಡ್ ಅಷ್ಟೇ ಕಾಣ್ತದೆ. ನೀವು ಈ ಕಡೆ ನೋಡಿದಾಗ ಅದು ಲೆಫ್ಟ್ ಸೈಡ್ ಡೌನ್ವರ್ಡ್ ಅಂದ್ರೆ ಪಾಸಿಟಿವ್, ಲೆಫ್ಟ್ ಸೈಡ್ ಡೌನ್ವರ್ಡ್ ಅಂದ್ರ ಅಲ್ಲ ನೆಗೆಟಿವ್ ಅಂದ್ರೆ ನಿಮ್ಗೆ ಏನ್ ಬರ್ತೈತಿ? ಇದಕ್ಕೆ ರಿಯಾಕ್ಷನ್ ಸಿ ಎಲ್ ಐತಿ, ಇಲ್ಲದ ಸಿ. ದಿಸ್ ಈಸ್ ಅ ಸಿ ಪಾಯಿಂಟ್, ದಿಸ್ ಈಸ್ ಅ ಹಿಂಜ್ ಪಾಯಿಂಟ್. ಅಲ್ಲಿ ತನಕ ಒಂದು ರೆಕ್ಟ್ಯಾಂಗಲ್ ಕಾಣುತ್ತೆ, ಆಮೇಲೆ ಪಾಯಿಂಟ್ ಲೋಡ್ ಏನಾದ್ರೆ ಈ ಕಡೆ ಓಡಾಡ್ತಿತ್ತು ಅಂತಂದ್ರ ರಿಯಾಕ್ಷನ್ ಐತಿ. ಪಾಯಿಂಟ್ ಲೋಡ್ ಈ ಕಡೆ ಓಡಾಡ್ತಿತ್ತು ಅಂದ್ರೆ ರಿಯಾಕ್ಷನ್ ಅದ, ಬಟ್ 1 ಕೂಡ ಅದ. ಇವು 1 ಜಾಸ್ತಿ ಅದನೋ ರಿಯಾಕ್ಷನ್ ಜಾಸ್ತಿ ಅದನೋ ಅಂತಂದ್ರೆ 1 ಜಾಸ್ತಿ ಅದ. ಬಿಕಾಸ್ ರಿಯಾಕ್ಷನ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇದು 1 ಇರ್ತದಲ್ಲ, ಇಲ್ಲಿಂದ ಇಲ್ಲಿ ತನಕ ಕಡಿಮೆ ಇರ್ತದ. ಅಂದ್ರ ಇದು ಗೆಲ್ತದ ಅಂದ್ರೆ ಅದನ್ನು ಪಾಸಿಟಿವ್. ದೇರ್ ಫೋರ್ ವಿ ವಿಲ್ ಗೆಟ್ ದಿಸ್ ಆಸ್ ಅ ಏನಿದು ಶಿಯರ್ ಫೋರ್ಸ್ ಡಯಾಗ್ರಾಮ್ ಫಾರ್ SFD at point C.
ಅರ್ಥ. ನೆಕ್ಸ್ಟ್ ಶಿಯರ್ ಫೋರ್ಸ್ ಡಯಾಗ್ರಾಮ್ ಫಾರ್ ಬಿ ಬೇಕಿತ್ತು ಅಂತ, ಇದು ಈ ಪಾಯಿಂಟ್ ಬೇಕಿತ್ತು ಅಂತ ತಿಳ್ಕೊಡ್ರಿ. ಈ ಪಾಯಿಂಟ್ ಬೇಕಿತ್ತು ಅಂದ್ರೆ ಏನಾಗ್ತದ, ಶಿಯರ್ ಫೋರ್ಸ್ ಇಲ್ಲಿ ಬೇಕು. ಶಿಯರ್ ಫೋರ್ಸ್ ಇಲ್ಲಿ ಬೇಕಂದ್ರೆ ಮತ್ತೆ ನೀವೇನ್ ಮಾಡ್ರಿ, ಇಲ್ಲಿ ಬಂದು ನಿಂತ್ಕೊಳ್ರಿ, ಇಲ್ಲಿ ಬಂದು ನಿಂತ್ಕೊಳ್ರಿ, ಮತ್ತೆ ಈ ಕಡೆಗೆ ನೋಡ್ರಿ. ಈ ಕಡೆ ನೋಡಕ್ಕೆ ಹೋಗ್ಬೇಡ್ರಿ, ಈ ಕಡೆಗೆ ನೋಡ್ರಿ. ಈ ಕಡೆ ನೋಡಿದಾಗ ಏನ್ ಕಾಣ್ತದ ಅಂದ್ರ ಪಾಯಿಂಟ್ ಲೋಡ್ ಓಡಾಡ್ತದ. ಪಾಯಿಂಟ್ ಲೋಡ್ ಎಲ್ಲಿ ಓಡಾಡ್ತದ, ಈ ಪಾಯಿಂಟ್ ಲೋಡ್ ಇಲ್ಲಿಂದ ಇಲ್ಲಿ ತನಕ ಓಡಾಡ್ತಿತ್ತು ಅಂತಂದ್ರೆ, ಪಾಯಿಂಟ್ ಲೋಡ್ ಇಲ್ಲಿಂದ ಇಲ್ಲಿ ಓಡಾಡ್ತಿತ್ತು ಅಂತಂದ್ರೆ ದೆನ್ ಇದೂ ಪ್ರೆಸೆಂಟ್ ಅದ, ಇದು ಪ್ರೆಸೆಂಟ್ ಅದ. ಅರ್ಥ, ಇದು ಎರಡು ಪ್ರೆಸೆಂಟ್ ಅದ. ದೇರ್ ಫೋರ್ ಯು ವಿಲ್ ಗೆಟ್ ರಿಯಾಕ್ಷನ್ ದಿಸ್ ವೇ. ಸೇಮ್ ಇದೇನೈತಲ್ಲ ಈ ಡಯಾಗ್ರಾಮ್ ಐತಲ್ಲ ಅದು ಹಂಗ. ಪಾಯಿಂಟ್ ಲೋಡ್ ಏನಾದ್ರೆ ಈ ಕಡೆ ಓಡಾಡ್ತಿತ್ತು, ಫ್ರಮ್ ಹಿಯರ್ ಟು ಹಿಯರ್ ಓಡಾಡ್ತಿತ್ತು ಅಂತಂದ್ರೆ ದೆನ್ ಯು ವಿಲ್ ಗೆಟ್ ಅ ಡಯಾಗ್ರಾಮ್ ದಿಸ್ ವೇ. ದೆನ್ ಪಾಯಿಂಟ್ ಲೋಡ್ ಈ ಕಡೆ ಏನಾದ್ರು ಇತ್ತು ಅಂತಂದ್ರೆ ಯು ವಿಲ್ ಗೆಟ್ ಅ ಡಯಾಗ್ರಾಮ್ ಲೈಕ್ ದಿಸ್ ವೇ. ಹೌದಾ, ಇದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್. ಓಕೆ, ಸಮ್ ಟೈಮ್ಸ್ ಇದನ್ನ ಪಾಸಿಟಿವ್ ಒಳಗೂ ಡ್ರಾ ಮಾಡ್ತಾರ. ದಟ್ ಇಸ್ ಆಲ್ ಬೇಸ್ಡ್ ಆನ್ ದೇರ್ ಸೈನ್ ಕನ್ವೆನ್ಷನ್ಸ್. ಓಕೆ, ಹಿಂಗ್ ಬರ್ಬೋದು, ಅಥವಾ ನೀವು ಬೇಕಾದ್ರೆ ಹಿಂಗ್ ಮಾಡ್ಬಿಡ್ರಿ. ಇದು ಯಾವಾಗ ಅಂತಂದ್ರೆ ಇದು ಆಕ್ಚುಲಿ ಜಸ್ಟ್ ಲೆಫ್ಟ್ ಆಫ್ ಬಿ. ಇದೇನು ಬೇಡ ನಿಮ್ಗೆ, ಇದು ಸರಿ ಇದು ಕರೆಕ್ಟ್ ಐತಿ. ಇದು ಮತ್ತೆ ಇದು ಬೇಡ, ನಿಮಗೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಇದು ಬಿ, ಇದು ಎ, ಇದು ಡಿ, ಇಲ್ಲಿ ಸಿ ಅದ ಅಂತ ತಿಳ್ಕೊಡ್ರಿ. ಇದಕ್ಕೆ ನೀವು ಶಿಯರ್ ಫೋರ್ಸ್ ಡಯಾಗ್ರಾಮ್ ಕಂಪ್ಲೀಟ್ ಬೀಮಿಗೆ ಗೊತ್ತದ. ಕಂಪ್ಲೀಟ್ ಬೀಮಿಗೆ ಏನ್ ಮಾಡ್ತಾರೆ, ಹಿಂಗ 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 ಹಾಕಿಬಿಡ್ತೀರಿ. ಅರ್ಥ, ಇದು ಉಳಿದಿದ್ದು ಏನಾಗ್ತದ, ಹಿಂಗ ಸ್ಟ್ರೇಟ್ ಹೋಗ್ತೈತಿ. ಯಾಕಂದ್ರೆ ಇಲ್ಲಿ ಸ್ಟ್ರೇಟ್ ಎಲ್ಲಿ ತನಕ ಹೋಗುತ್ತಾ, ಅದು ಹಿಂಚ್ ತನಕ ಹೋಗುತ್ತೆ, ಆಮೇಲೆ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಮುಗೀತು. ಹೌದಾ, ದಿಸ್ ಇಸ್ ದ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಅಟ್ ದಿಸ್ ಸಿ. ಅಟ್ ದಿಸ್ ಸಿ ಸರ್, ಮತ್ತೆ ಇದನ್ನ ಯಾಕೆ ಡ್ರಾ ಮಾಡಿದ್ರಿ ಅಂದ್ರೆ ಈ ಡಿಸ್ಟೆನ್ಸ್ ಏನೈತಿಲ್ಲ, ಕಡಿಮೆ ಕೊಂತ ಹೋದ್ರೆ ಏನಾಗ್ತದೆ, ಇದು ಅಂತ ಹಿಂಗ ಇರ್ತದೆ ಟ್ರಯಾಂಗಲ್. ಈ ಕಡೆ ಪೋರ್ಷನ್ ಕಡಿಮೆ ಕೊಂತ ಹೋಗಿ ಏನಾಗ್ತದೆ, ಅದು ಹಿಂಗಾಗ್ತದೆ. ದೇರ್ ಫೋರ್ ಯು ವಿಲ್ ಸಿ ಲೈಕ್ ದಿಸ್. ಮೀನ್ಸ್ ದಿಸ್ ಇಸ್ ಆಲ್ಸೋ ರೈಟ್, ಬಟ್ ದಿಸ್ ಇಸ್ ಶಿಯರ್ ಫೋರ್ಸ್ ಜಸ್ಟ್ ರೈಟ್ ಆಫ್ ಬಿ. ಜಸ್ಟ್ ರೈಟ್ ಆಫ್ ಬಿ ತಿಳಿತು. ದಿಸ್ ಇಸ್ ಇನ್ಫ್ಲುಯೆನ್ಸ್ ಲೈನ್. ನೆಕ್ಸ್ಟ್ ಫಿಫ್ತ್ ಒನ್ ಹೋಗೋಣ, ಪ್ರಾಪರ್ ಕ್ಯಾಂಟಿಲಿವರ್. Proper cantilever, but it is a indeterminate beam. Therefore, I will put one internal hinge here. Now, there are two cases. C can be here and C can be here. That I will draw. Internal hinge, C can be here. ಅರ್ಥ, ಈಗ ಇದ್ರದ್ದು ಯೋಚನೆ ಮಾಡೋಣ. Now, however, you need to stand at this point only. ಈ ಕಡೆ ನಿಂದಿರಬೇಕು. ಈ ಕಡೆ ನಿಂತ್ಕೊಂಡು ಯಾವ ಕಡೆ ನೋಡೋಣ, ಸಪೋರ್ಟ್ ಕಡೆ ನೋಡೋಣ, ಈ ಕಡೆ ನೋಡೋಣ ಅಂದ್ರೆ ಐ ವಿಲ್ ಸಿ ದಿಸ್ ಸೈಡ್. ಬರೀ ಈ ಕಡೆಗೆ ನೋಡೋದು, ಆ ಕಡೆ ಒಟ್ಟ ನೋಡೋಂಗಿಲ್ಲ. ಓಕೆ, ಈಗ ಪಾಯಿಂಟ್ ಲೋಡ್ ಏನದಲ್ಲ, ಪಾಯಿಂಟ್ ಲೋಡ್ ಮೂವ್ ಆಗ್ತಿರ್ತದೆ. ಪಾಯಿಂಟ್ ಲೋಡ್ ಮೂವ್ ಆಗ್ತಿರೋದು ಇಫ್ ದಟ್ ಪಾಯಿಂಟ್ ಲೋಡ್ ಈಸ್ ಮೂವಿಂಗ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, ಇವೆರಡರ ಮಧ್ಯೆ ಮೂವ್ ಆಗ್ತಾ ಇತ್ತು ಅಂತಂದ್ರ ನೀವು ಈ ಕಡೆ ಏನಾರ ಕಾಣ್ತದನು, ಏನು ಕಾಣಂಗಿಲ್ಲ. ಹಂಗಾರೆ ಸಪೋರ್ಟ್ ರಿಯಾಕ್ಷನ್ ಏನೈತಿ, ಏನಿಲ್ಲ. ನಾವು ಸಿ ಒನ್ ಮೋರ್ ಥಿಂಗ್ ಇಂಪಾರ್ಟೆಂಟ್, ವೆನ್ ಯು ಆರ್ ಲುಕಿಂಗ್ ಅಟ್ ದಿಸ್ ಸೈಡ್ ಅಲ್ಲ, ದೆನ್ ಯು ಶುಡ್ ನೋ ಸಪೋರ್ಟ್ ರಿಯಾಕ್ಷನ್ ಫಾರ್ ಆರ್ ಬಿ ಡಯಾಗ್ರಾಮ್. ವಿಲ್ ಗೋ ಬ್ಯಾಕ್. ಸಪೋರ್ಟ್ ರಿಯಾಕ್ಷನ್ ಫಾರ್ ಆರ್ ಬಿ ಡಯಾಗ್ರಾಮ್ ಅಂದ್ರ ಇಲ್ಲದ. ದಿಸ್ ಡಯಾಗ್ರಾಮ್ ಐ ವಿಲ್ ಡ್ರಾ. ಸಪೋರ್ಟ್ ರಿಯಾಕ್ಷನ್ ಫಾರ್ ಆರ್ ಬಿ ಡಯಾಗ್ರಾಮ್ ಹೆಂಗದ, ಇಲ್ಲಿ ರೆಫರೆನ್ಸ್ ಹಾಕ್ತೀನಿ. ಈ ಕಡೆಗೆ ಆರ್ ಬಿ, ಇದು ಇಲ್ಲಿ ಹಿಂಗ. ದಿಸ್ ಇಸ್ ಸಪೋರ್ಟ್ ರಿಯಾಕ್ಷನ್ ಫಾರ್ ಆರ್ ಬಿ, ಇದು 1 ಇರ್ತದೆ. ನಾವು ಐ ಆಮ್ ಸೀಯಿಂಗ್ ಎಟ್ ದಿಸ್ ಪಾಯಿಂಟ್ ಓನ್ಲಿ. ಅಂದ್ರ ಈಗ ಈ ಪಾಯಿಂಟ್ ಲೋಡ್ ಏನಾದ್ರು ಈ ಕಡೆ ಮೂವ್ ಆಗ್ತಿತ್ತು ಅಂತಂದ್ರ, ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗ್ತಿತ್ತು ಅಂದ್ರೆ ಆರ್ ಬಿ ರಿಯಾಕ್ಷನ್ ಎಷ್ಟಿರ್ತೈತಿ, 0 ಇರ್ತದ. 0 ಇರ್ತದಂದ್ರೆ ಇಲ್ಲಿ ತನಕ ಶಿಯರ್ ಫೋರ್ಸ್ ಡಯಾಗ್ರಾಮ್ ಇಲ್ಲ. ಈಗ ಪಾಯಿಂಟ್ ಲೋಡ್ ಏನಾದ್ರು ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗ್ತಿತ್ತು ಅಂತಂದ್ರ, ಆರ್ ಬಿ ರಿಯಾಕ್ಷನ್ ಮತ್ತೆ 0 ಅದ. ಬಟ್ ನಾನು ರೈಟ್ ಸೈಡ್ ನೋಡೋದ್ರಿಂದ ನಾನು 1 ಕಾಣಕತ್ತದ. ಲೆಫ್ಟ್ ಡೌನ್ ಅಂತಂದ್ರೆ ಇದು ನೆಗೆಟಿವ್ ಬರ್ತದ, ನೆಗೆಟಿವ್ ಶಿಯರ್ ಫೋರ್ಸ್ ಬರ್ತದ.
ಎಲ್ಲಿ ತನಕ ಒಂದ ಬರ್ತದೆ, ಇಲ್ಲಿ ತನಕ ಒಂದು, ಇದು ಒಂದು ಅರ್ಥ. ನೆಕ್ಸ್ಟ್ ಅಕಸ್ಮಾತ್ ಪಾಯಿಂಟ್ ಲೋಡ್ ಇಲ್ಲಿಂದ ಇಲ್ಲಿ ಮೂವ್ ಆಗ್ತಿತ್ತು ಅಂತಂದ್ರೆ ಆರ್ ಬಿ ರಿಯಾಕ್ಷನ್ ಕಾಣ್ತದ, ಇಲ್ಲಿ ಕಾಣಕತ್ತದ. ಬಟ್ ಹೆಂಗೆ ಇಲ್ಲಿ ತನಕ ಹೋಗ್ತದ, ಇಲ್ಲಿ ಹೋಯ್ತು ಅಂತಂದ್ರೆ ಸಿ ಒಳಗೆ ಶಿಯರ್ ಫೋರ್ಸ್ 0 ಬರ್ತದ. ದೇರ್ ಫೋರ್ ಇದ್ರದ್ದು ಡಯಾಗ್ರಾಮ್ ಹಿಂಗೆ ಬರ್ತದೆ. ದಿಸ್ ಈಸ್ ILD ಫಾರ್ ಶಿಯರ್ ಫೋರ್ಸ್ ಅಟ್ ಬಿ ಪಾಯಿಂಟ್, ಸಿ ಪಾಯಿಂಟ್. ಇಲ್ಲಿ ಬರೋಣ. ಈಗ ಇಲ್ಲಿ ಬಂದಾಗೂ ಮತ್ತೆ ಏನ್ ಮಾಡೋದು, ಇದನ್ನೇ ಕಾನ್ಸಂಟ್ರೇಟ್ ಮಾಡೋದು, ಅಂದ್ರೆ ಇದ ಡಯಾಗ್ರಾಮ್ ಅನ್ನ ಕಾನ್ಸಂಟ್ರೇಟ್ ಮಾಡೋದು. ನಾವು ಸಿ ಈ ಪಾಯಿಂಟ್ ಲೋಡ್ ಏನಾದ್ರು ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗ, ನೀವು ಇಲ್ಲಿ ಸ್ಟ್ಯಾಂಡ್ ಮಾಡ್ಬೇಕಾ, ನೀವು ಇಲ್ಲಿ ಸ್ಟ್ಯಾಂಡ್ ಮಾಡಬೇಕು, ಈ ಕಡೆಗೆ ನೋಡ್ಬೇಕು. ಪಾಯಿಂಟ್ ಲೋಡ್ ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗ್ತಿತ್ತು ಅಂತಂದ್ರೆ ಈ ಕಡೆಗೆ ಏನಾದ್ರು ಕಾಣ್ತದ, ಇಲ್ಲ, ಆರ್ ಬಿನೂ ಇಲ್ಲ, ಲೋಡು ಕಾಣಕತ್ತಿಲ್ಲ, ಅಂದ್ರ ಶಿಯರ್ ಫೋರ್ಸ್ ಡಯಾಗ್ರಾಮ್ ಇಲ್ಲಿಂದ ಇಲ್ಲಿ ತನಕ ಬರಂಗಿಲ್ಲ. ನೆಕ್ಸ್ಟ್ ಪಾಯಿಂಟ್ ಲೋಡ್ ಏನಾದ್ರು ಈ ಕಡೆಯಿಂದ ಈ ಕಡೆ ಇಲ್ಲೇ ಮೂವ್ ಆಗ್ತಿತ್ತು ಅಂತಂದ್ರೆ, ಹೌದಾ, ಪಾಯಿಂಟ್ ಲೋಡ್ ಇಲ್ಲೇ ಮೂವ್ ಆಗ್ತಿತ್ತು ಅಂತಂದ್ರೆ ದಿಸ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ದಿಸ್ ವೇ ಡಯಾಗ್ರಾಮ್. ಹಿಂಗ ಕನ್ಸಿಡರ್ ಮಾಡ್ಕೋಬಹುದು. ಯಾಕಂದ್ರೆ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಹಿಂಗ್ ಕಾಣ್ತದೆ, ಇದು ಸಿಂಪ್ಲಿ ಸಪೋರ್ಟೆಡ್ ಕಾಣ್ತದಲ್ಲ, ಹಿಂಗೊಂದು ಲೋಡು ಇದು ಸಿಂಪ್ಲಿ ಸಪೋರ್ಟೆಡ್ ಕಂಡಂಗೆ ಕಾಣ್ತದ. ದೇರ್ಫೋರ್ ಯು ಕ್ಯಾನ್ ಹ್ಯಾವ್ ದಿಸ್ ಆಸ್ ಅ ಡಯಾಗ್ರಾಮ್. ಹೇಳ್ತಾ ದೀಸ್ ಆರ್ ಶಿಯರ್ ಫೋರ್ಸ್ ಡಯಾಗ್ರಾಮ್, ILD for shear forces. Now we'll go to the third main. Third main is for a bending moment. Bending moment ಒಳಗೆ ಒಂದೇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಇಲ್ಲಿಗೆ ಏನಾದ್ರು ನೀವು ಬ್ಯಾಸರ ಆಯ್ತು ಅಂತಂದ್ರೆ ಇಲ್ಲಿ ಪಾಸ್ ಮಾಡಿ ಮತ್ತೆ ಮರ್ದಿನ ಅಥವಾ ಹಿಂಗೆ ನೋಡ್ಕೊಳ್ರಿ. ಇಟ್ ಇಸ್ ಅ ವೆರಿ ಬಿಗ್ ವಿಡಿಯೋ. ಶಿಯರ್ ಫೋರ್ಸ್ ಬೀಮ್, ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಈ ಪಾಯಿಂಟ್ ಲೋಡ್ ಈಸ್ somewhere I don't know. Point load is moving from one point to another point. This is the interested point and this is the A, this is the B. ಅವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರ ಈ ಪಾಯಿಂಟಿಗೆ ಪೀಕ್ ಬರ್ತದ, ಇದು 0, ಈ ಕಡೆದು 0. ಇದೇನಂದ್ರೆ ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಇದು ILD for bending moment at C. Then what is this ordinate ಅಂದ್ರೆ ಇದು AB/L. This ordinate ಇರ್ತದ AB/L. ಇದು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೆಂಡಿಂಗ್ ಮೂಮೆಂಟ್ ಅಟ್ C. ತಿಳಿತು, ಮುಗಿತು. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇಸ್ ಓವರ್. ಹೆಂಗ ಬಿ ಇದಾಗ್ತದೆ ಹಂಗಂಗೆ ಶಿಫ್ಟ್ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ನಿಮ್ದು ಸಿ ಹೆಂಗೆ ಶಿಫ್ಟ್ ಆಗ್ತದೆ ಹಂಗಂಗೆ AB ವ್ಯಾಲ್ಯೂ ಚೇಂಜ್ ಆಗ್ತದೆ. It might be this way, or it can 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 be this way, like that. ಇದು ಪೀಕ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇಂಟ್ರೆಸ್ಟೆಡ್ ಪಾಯಿಂಟ್ ಮೇಲೆ ಡಿಪೆಂಡ್ ಇರುತ್ತೆ. ನಿನ್ನ ಇಂಟ್ರೆಸ್ಟ್ ಪಾಯಿಂಟ್ ಎಲ್ಲೈತಲ್ಲ ಅಲ್ಲಿ ಪೀಕ್ ಬರ್ತೈತೆ. ಇಂಟ್ರೆಸ್ಟ್ ಪಾಯಿಂಟ್ ಎಲ್ಲಿರ್ತದಲ್ಲ ಅಲ್ಲಿ ನಿನಗೆ ಪೀಕ್ ಬರ್ತದ. ಪೀಕ್ದ ವ್ಯಾಲ್ಯೂ AB/L ಇರ್ತದ. A ಈ ಕಡೆ ಸೈಡ್, B ಆ ಕಡೆ ಸೈಡ್ /L. ಅರ್ಥಾಯ್ತಾ? ಇದು ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ನಾವು ವಿಲ್ ಗೋ ಟು ಓವರ್ ಹ್ಯಾಂಗಿಂಗ್. ಇದು ಓವರ್ ಹ್ಯಾಂಗಿಂಗ್ ಬೀಮ್. ಓವರ್ ಹ್ಯಾಂಗಿಂಗ್ ಬೀಮ್ ಒಳಗೆ ಮತ್ತೆ ನಿಮ್ದು C ಇಲ್ಲರ ಇರ್ಬೋದು, ಅಥವಾ ಓವರ್ ಹ್ಯಾಂಗಿಂಗ್ ಬೀಮ್ ಒಳಗಡೆ C ಇಲ್ಲರ ಇರ್ಬೋದು. ಹೌದಾ? ಇಂಟ್ರೆಸ್ಟೆಡ್ ಪಾಯಿಂಟ್ ಇಲ್ಲರ ಇರ್ಬೋದು, ಇಂಟ್ರೆಸ್ಟೆಡ್ ಪಾಯಿಂಟ್ ಇಲ್ಲರ ಇರ್ಬೋದು. ಇಲ್ಲಿತ್ತು ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಹೆಂಗಂತಂದ್ರೆ ಇದಕ್ಕೆ ಹಿಂಗೆ ಮೇಲೆ ಇದು ಹಿಂಗೆ ಹೋಗ್ತದ, ಇದು ಜಸ್ಟ್ ಕೆಳಗೆ ಬಂದು ಕಂಟಿನ್ಯೂ ಆಗಿಬಿಡ್ತದೆ. ಇದ್ರದ್ದು ವ್ಯಾಲ್ಯೂ ಏನಿರ್ತದ AB/L ಇರ್ತದ. ವೇರ್ AB/L ಇರ್ತದ. ಇದು A, ಇದು B, ಇದು ಇಂಟರ್ಪೊಲೇಷನ್ ಮಾಡ್ಕೊಂಡು ಕಂಡು ತಿಳಿತಾ. ನಾವು ಈ ಕಡೆ ಬಂದಾಗ ಏನಿರ್ತದೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಈ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬೇಕಿತ್ತು, ಇದಕ್ಕೊಂದು ಸ್ವಲ್ಪ ಗೊತ್ತಿರಲ್ಲ ಸ್ಟ್ಯಾಂಡರ್ಡ್ ಅಂದಮೇಲೆ ಇಲ್ಲಿ ನಿಂತ್ಕೋಬೇಕು. ನಾವು ನಿಂತ್ಕೊಂಡು ಏನು ಮಾಡೋಣ, ಬರೀ ಈ ಕಡೆಗೆ ನೋಡೋಣ. ಈಗ ಈ ಕಡೆ ನೋಡಿದಾಗ ಪಾಯಿಂಟ್ ಲೋಡು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನಾದರೂ ಓಡಾಡ್ತಿತ್ತು ಅಂದ್ರೆ ನಾವು ಆ ಕಡೆ ನೋಡಕತ್ತೀವಿ, ನಮಗೇನೂ ಕಾಣಂಗಿಲ್ಲ ಅಂದ್ರೆ ಇಲ್ಲಿ ತನಕ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ 0. ದೆನ್ ಈ ಕಡೆ ನಾವು ನೋಡಿದಾಗ ಪಾಯಿಂಟ್ ಲೋಡ್ ಈ ಕಡೆಯಿಂದ ಓಡಾಡ್ತಿರ್ತದ ಅಂದ್ರೆ ಇಲ್ಲಿತ್ತ ಅಂತಂದ್ರೆ ನಮ್ಗೆ ಜಾಸ್ತಿ, ಇಲ್ಲಿದ್ರೆ ಕಡಿಮೆ ಅಂದ್ರೆ ನಿಮಗೇನು ಸಿಗ್ತದೆ, ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಹೌದಾ? ಇದು ನೆಗೆಟಿವ್, ಯಾಕಂದ್ರೆ ಹಾಗಿಂಗ್ ಆಗ್ತಿರ್ತದ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಸಾರಿ, ಇದು ಹಿಂಗಲ್ಲ. ಯಾಕಂದ್ರೆ ಪಾಯಿಂಟ್ ಲೋಡ್ ಇಲ್ಲಿತ್ತು ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಲ್ಲ. ಹಿಂಗ ಪಾಯಿಂಟ್ ಲೋಡ್ ಇಲ್ಲಿತ್ತು ಅಂದ್ರೆ
ಇಲ್ಲಿ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್. ಪಾಯಿಂಟ್ ಲೋಡ್ ಇಲ್ಲಿ ಬಂತಂದ್ರೆ ಇಲ್ಲಿ ಸ್ವಲ್ಪ ಕಡಿಮೆ, ಇಲ್ಲಿ ಬಂದ್ರೆ ಕಡಿಮೆ. ಪಾಯಿಂಟ್ ಲೋಡ್ ಇಲ್ಲಿ ಇತ್ತು ಅಂದ್ರೆ ಅಲ್ಲಿ ಬೆಂಡಿಂಗ್ ಮೂಮೆಂಟ್ 0, ದೇರ್ ಫೋರ್ ಹಿಂಗೆ. ಓಕೆ, ಕನ್ವೆನ್ಷನಲ್ ಡಯಾಗ್ರಾಮ್ ಸಿಗೋಗುತ್ತೆ, ಇದಕ್ಕೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದನ್ನ ಹಂಗ ಸ್ವಲ್ಪ ಏನಾರ ಮಾರಿದ್ರೆ ವಿ ವಿಲ್ ಗೆಟ್ ದಿಸ್ ಡಯಾಗ್ರಾಮ್. ಯಾಕಂದ್ರೆ ಕ್ಯಾಂಟಿಲಿವರ್ ಬೀಮಿಗೆ ಇಲ್ಲಿ ಪಾಯಿಂಟ್ ಲೋಡ್ ಇತ್ತಂದ್ರೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗೆ ಹಾಕ್ತಿರ್ತೀವಿ. ಅಲ್ಲ, ಅದು ಸ್ಟ್ಯಾಟಿಕ್ ಲೋಡ್ಗೆ, ಇದು ಇನ್ಫ್ಲೂಯೆನ್ಸ್ ಲೈನ್ಗೆ. ಓಕೆನಾ, ದಿಸ್ ಈಸ್ ಅ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಫಾರ್ ಓವರ್ ಹ್ಯಾಂಗಿಂಗ್. ನೆಕ್ಸ್ಟ್ ಥರ್ಡ್ ಒನ್ ಬೋತ್ ಸೈಡ್ ಓವರ್ ಹ್ಯಾಂಗ್. ಬೋತ್ ಸೈಡ್ ಓವರ್, ಒಂದು ಜೊತೆ ಸಿ ಇಲ್ಲಿರ್ಬೋದು, ಸಿ ಇಲ್ಲಿರ್ಬೋದು, ಸಿ ಇಲ್ಲಿರ್ಬೋದು. ಫಸ್ಟ್ ಇದು ಮಿಡಲ್ದು ಹಾಕ್ಬಿಡೋಣ, ಮಿಡಲ್ ಭಾಳ ಈಸಿ ಬರ್ತದೆ. ಹೌದಾ, ಇದು ಹಿಂಗಿತ್ತು ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ. ಇದು ಏನಿದು AB/L. ಹಂಗಾರೆ ಇದು ಕಂಟಿನ್ಯೂ ಆಗಿ ಇಲ್ಲಿ ಹೋಗ್ತದ, ಇದು ಇಲ್ಲಿ ಕಂಟಿನ್ಯೂ ಆಗಿ ಇಲ್ಲಿ ಜಾಯ್ನ್ ಆಗ್ತದೆ. ಹೋಯ್ತಾ, ಇದು ILD ಫಾರ್ ಬೆಂಡಿಂಗ್ ಮೂವ್ಮೆಂಟ್ ಆಟ್ ಅ ಸಿ ಈಸ್ ಇನ್ ದ ಮಿಡಲ್ ಸ್ಪ್ಯಾನ್. ನಾವು ಇಲ್ಲಿ ಬಂದಾಗ ಏನಾಗ್ತದ, ಸೇಮ್ ಕ್ಯಾಂಟಿಲಿವರ್ ಆದಂಗೆ ಮುಗೀತು. ಇಲ್ಲಿ ಬಂದಾಗ ಇದ್ರದ್ದು ಏನಾಗ್ತದ, ಇಷ್ಟು ಮುಗೀತು. ಇದು ಎಲ್ಲಿಗಿದು, ದಿಸ್ ಇಸ್ ಸಿ ಪಾಯಿಂಟ್, ದಿಸ್ ಇಸ್ ಸಿ ಪಾಯಿಂಟ್, ದಿಸ್ ಇಸ್ ಸಿ ಪಾಯಿಂಟ್, ದಿಸ್ ಇಸ್ ಸಿ ಪಾಯಿಂಟ್. ಓಕೆನಾ? ಹಾಂ, ಇದನ್ನ ಹೇಳಿಲ್ಲ ನಿಮ್ಗೆ. ಇದು AB/L, ಇದು ಇಂಟರ್ಪೊಲೇಷನ್, ಇದು ಇಂಟರ್ಪೊಲೇಷನ್. ಬಟ್ ಇದು 1 ಇದೆ, ಇದು ಅಲ್ಲ 1 × L. ಇದಕ್ಕೊಂದು ಏನಾರ ಒಂದು ಹೆಸರು ಕೊಡೋಣ, ಜೆಡ್ ಅಂತ. ಇದಕ್ಕೊಂದು ಜೆಡ್ ಅಂತ ಕೊಡೋಣ. 1 × Z ಅಂದರೆ ಇದು ಜೆಡ್. ಇದೇನಿದು, ಇದು ಜೆಡ್. ತಿಳಿತಾ? ಅದಕ್ಕೆ ಹೆಸರು ಕೊಟ್ಟರೆ. ನೆಕ್ಸ್ಟ್ ಫೋರ್ತ್ ಒನ್ ಯಾವುದು, ಕ್ಯಾಂಟಿಲಿವರ್. ಕ್ಯಾಂಟಿಲಿವರ್ ಒಳಗಡೆ ಇಂಟ್ರೆಸ್ಟೆಡ್ ಸೆಕ್ಷನ್ ಇಲ್ಲಿ ಅದ, ಸಿ ಅದಾದ್ಮೇಲೆ ನಾ ಇಲ್ಲಿ ನಿಂತ್ಕೊಂಡಿರ್ತೀನಿ. ಇಲ್ಲಿ ನಿಂತ್ಕೊಂಡು ಬರೀ ಈ ಕಡೆ ನೋಡ್ತೀನಿ. ಓಕೆ, ಬರೀ ಈ ಕಡೆ ನೋಡ್ತೀನಿ. ಈ ಕಡೆ ನೋಡಿದಾಗ ಪಾಯಿಂಟ್ ಲೋಡ್ ಈ ಕಡೆ ಎಲ್ಲ ಓಡಾಡ್ತಿತ್ತು ಅಂದ್ರೆ ನನಗೇನು ಕಾಣಂಗಿಲ್ಲ. ನನಗೇನು ಕಾಣಂಗಿಲ್ಲ. ಇಲ್ಲಿಂದ ಇಲ್ಲಿ ತನಕ ಓಡಾಡ್ತಿತ್ತು ಪಾಯಿಂಟ್ ಲೋಡ್ ಅಂದ್ರೆ ನನಗೇನು ಕಾಣಂಗಿಲ್ಲ ಈ ಕಡೆಗೆ. ಅದ್ರ ಸಲುವಾಗಿ 0. ದೆನ್ ಪಾಯಿಂಟ್ ಲೋಡ್ ಈ ಕಡೆ ಓಡಾಡಕ್ಕೆ ಶುರು ಮಾಡ್ತಂದ್ರೆ ಇಲ್ಲಿದ್ದಾಗ ಮ್ಯಾಕ್ಸಿಮಮ್ ಕೊಡ್ತೈತಿ. ದೇರ್ ಫೋರ್ ದಿಸ್ ಇಸ್ ಅ ಕ್ಯಾಂಟಿಲಿವರ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ನೆಕ್ಸ್ಟ್ 5ನೇದ್ದು ಈಗ ಇಂಟರ್ನಲ್ ಹಿಂಜ್ ಕೊಟ್ಟಿದ್ದೀನಿ. ಇಂಟರ್ನಲ್ ಹಿಂಜ್ ಕೊಟ್ಟೆ, ಇಲ್ಲಿ ಸಿ ಹಿಂಗಿರ್ಬೋದು, ಅಥವಾ ಇಂಟರ್ನಲ್ ಹಿಂಜ್ ಇಲ್ಲದ ಇಲ್ಲಿ ಸಿ ಇರ್ಬೋದು, ಅಥವಾ ಇಲ್ಲಿ ಸಿ ಇರ್ಬೋದು. ಮತ್ತೆ ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಮಾತ್ರ ಸೇಮ್ ಆಗಿರ್ತದ. ಈಗ ಇದಕ್ಕೆ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಹೆಂಗೆ ಹಾಕ್ತೀವಿ, ಫಸ್ಟ್ ಯಾವ್ದು ಈಜಿ ಅದ, ಇದು ಈಜಿ ಅದ, ಇಲ್ಲಿ ಇದಲ್ಲ ಇದು ಈಜಿ ಅದ. ಯಾಕೆ ಈಜಿ ಅದ ಅಂತಂದ್ರೆ ಇದು ಕಂಪ್ಲೀಟ್ ಸ್ಪ್ಯಾನ್ ಅದ, ಇಲ್ಲಿ ಕಂಪ್ಲೀಟ್ ಸ್ಪ್ಯಾನ್ ನಡಬರ್ಕದ. ದೇರ್ ಫೋರ್ ಇದಂತೂ AB/L ಬರ್ತದ, ಇದು AB/L ಬರ್ತದ. ಇದು ಇಲ್ಲಿ ತನಕ ಸೇಮ್ ಬರ್ತದ. ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡ್ಕೊತದೆ, ಇಲ್ಲಿ ಡೈರೆಕ್ಷನ್ ಚೇಂಜ್. ಇವೆರಡಕ್ಕೂ ಡ್ರಾ ಮಾಡಿ ಯು ಸೆಂಡ್ ಮಿ ದ ಆನ್ಸರ್ಸ್. ನೆಕ್ಸ್ಟ್ 6th ಒನ್ ಏನಂತಂದ್ರೆ ಪ್ರಾಪ್ಡ್ ಕ್ಯಾಂಟಿಲಿವರ್ ಬಟ್ ಇಂಟರ್ನಲ್ ಹಿಂಜ್, ಸಿ ಕ್ಯಾನ್ ಬಿ ಹಿಯರ್. ಪ್ರಾಪ್ಡ್ ಕ್ಯಾಂಟಿಲಿವರ್, ಇಂಟರ್ನಲ್ ಹಿಂಜ್, ಸಿ ಕ್ಯಾನ್ ಬಿ ಹಿಯರ್. ಇದನ್ನು ನೀವು ಸ್ಪ್ಲಿಟ್ ಮಾಡ್ಕೊಂಡು ಬೇಕಾದ್ರೆ ಸಾಲ್ವ್ ಮಾಡಿ ಆನ್ಸರ್ಸ್ ಕಳಿಸ್ರಿ. ಓಕೆ, ದಿಸ್ ಕ್ಯಾನ್ ಬಿ ಲೈಕ್ ದಿಸ್, this can be like this and this. This beam can be written as this. ಹೌದಾ, ಸಿಂಪ್ಲಿ ಸಪೋರ್ಟೆಡ್. ಈಗ ಇದಕ್ಕೆ ಏನಾಯ್ತು, ಸಿಂಪ್ಲಿ ಸಪೋರ್ಟೆಡ್ ಐತಲ್ಲ, ಇದಕ್ಕೆ ಅಂದಮೇಲೆ ಇದಕ್ಕೆ ಈಸಿ ಆಗ್ಬೋದು. ಹಿಂಗ ಹೌದಾ, ಇಲ್ಲಿ ತನಕ ಬಂತ. ಈ ಕಡೆಗೆ ಓಡಾಡ್ತಿತ್ತು ಅಂತಂದ್ರೆ ಪಾಯಿಂಟ್ ಲೋಡ್ ಈ ಕಡೆ ಓಡಾಡ್ತಿತ್ತು ಅಂದ್ರೆ ಈ ಕಡೆ ಏನು ಕಾಣಂಗಿಲ್ಲ, ಮುಗಿತಿದ್ದು ಇಷ್ಟು. ಅರ್ಧತಾ ಕರೆಕ್ಟಾ? ಪಾಯಿಂಟ್ ಲೋಡ್ ಇಲ್ಲಿತ್ತು ಅಂತಂದ್ರೆ ಇದಕ್ಕೇನು ಸಪೋರ್ಟ್, ಇದಕ್ಕೇನಿಲ್ಲ ಅಂದ್ರೆ ಇದಕ್ಕೇನಿಲ್ಲ. ಪಾಯಿಂಟ್ ಲೋಡ್ ಇಲ್ಲಿತ್ತು ಅಂದರೆ ನನಗೆ ಬೆಂಡಿಂಗ್ ಮೂಮೆಂಟ್ ಇಲ್ಲಿ ಬೇಕು. ಬೆಂಡಿಂಗ್ ಮೂಮೆಂಟ್ ಇಲ್ಲಿ ಬೇಕಂದ್ರೆ ಇದು 0, ಇದು 0, ಇದು 0 ಅಂದ್ರೆ ಇದು 0, ಇದು 0 ಅಂದ್ರೆ ಏನಿರಂಗಿಲ್ಲ, ಮುಗಿತಿಷ್ಟ. ಓಕೆನಾ? ಇದು ಹಂಗೆ ಇದನ್ನು ಸ್ವಲ್ಪ ಯೋಚನೆ ಮಾಡಿ ಡ್ರಾ ಮಾಡಿ. ಇಲ್ಲಿ ಏನು ಮುಗೀತು ಅಂತಂದ್ರೆ
reaction, SF, bending moment, reaction at A and B, shear force and bending moment at interested point, that is a C, for all beams ಮುಗಿತಿ, ಓಕೆನಾ. ಈಗ ಮುಂದೆ ಏನು ಮಾಡೋಣ ಅಂತಂದ್ರೆ ಇದ್ರದ್ದು ಅಪ್ಲಿಕೇಶನ್ ನೋಡೋಣ, ಬೇರೆ ವಿಡಿಯೋ ಮಾಡಿಬಿಡೋಣ. ಇದ್ರದ್ದು ಏನು ಮಾಡೋಣ, ಅಪ್ಲಿಕೇಶನ್ಸ್ ನೋಡೋಣ. ಅಪ್ಲಿಕೇಶನ್ ಅಂದ್ರೆ ಏನು, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಲ್ಲಿವರೆಗೆ ನಾವೇನು ಮಾಡಿದ್ವಿ ಗೊತ್ತಾ, ಬರೀ ILD ಡ್ರಾ ಮಾಡಿವಿ, ILD ಅಷ್ಟೇ ಡ್ರಾ ಮಾಡಿವಿ. ಇಲ್ಲಿವರೆಗೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ಸ್ ಅಂತಂದ್ರೆ, ಅವರೊಂದು ಯಾವ್ದಾರ ಒಂದು ಬೀಮ್ ಕೊಟ್ಟು ಯಾವ್ದಾರ ಒಂದು C ಪಾಯಿಂಟ್ ಕೊಟ್ಟು 4 ಆಪ್ಷನ್ ಕೊಟ್ಟು 4 ಆಪ್ಷನ್ಸ್ ಒಳಗೆ ವೇರಿಯೇಬಲ್ ಒಂದಷ್ಟು ಡಯಾಗ್ರಾಮ್ಸ್ ಹಾಕಿ ಯಾವ ಆಪ್ಷನ್ ಕರೆಕ್ಟ್ ಐತೆ ಅಂತ ಅಷ್ಟೇ ಕೇಳ್ಬೋದು. ಪ್ರಾಬ್ಲಮ್ ಮಾಡಕ್ ಕೇಳಂಗಿಲ್ಲ ಇದ್ರೊಳಗೆ, ಇಷ್ಟದ್ರೊಳಗೆ ಪ್ರಾಬ್ಲಮ್ ಮಾಡಕ್ ಕೇಳಂಗಿಲ್ಲ. ಯಾಕಂದ್ರೆ ಪ್ರಾಬ್ಲಮ್ ಮಾಡೋದು ನಾ ಇನ್ನೂ ಹೇಳಿಲ್ಲ, ಪ್ರಾಬ್ಲಮ್ ಮಾಡೋದು ಇನ್ನು ಮುಂದೆ ನೋಡೋಣ. ಐ ಥಿಂಕ್ ವಿಲ್ ಟೇಕ್ ಅ ಸೆಕೆಂಡ್ ವಿಡಿಯೋ ಓನ್ಲಿ. ಅದ ಇದಕ್ಕೂ ಭಾಳ ಆಗ್ತದ, ಸೆಕೆಂಡ್ ವಿಡಿಯೋದೊಳಗೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.